ಟು ಸೈಮ್ಯಾಥ್ ವಿಡಿಯೋಸ್. ಸೊ ಇವತ್ತು ಇವತ್ತಷ್ಟೇ ಬ್ಯಾಂಗ್ಳೂರ್ ನಾರ್ತ್ ಡಿಸ್ಟ್ರಿಕ್ಟ್ ಅಲ್ಲಿ ಪ್ರಿಪರೇಟರಿ ಎಕ್ಸಾಮ್ ಆಗಿದೆ ಮ್ಯಾಥ್ಸು. ಆ ಒಂದು ಕ್ವಶನ್ ಪೇಪರ್ನ ಅನಾಲಿಸಿಸ್ ಮತ್ತೆ ಸೊಲ್ಯೂಷನ್ಸ್ನ ನಾನು ಈ ವಿಡಿಯೋದಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನೀವು ನೋಡ್ಬೇಕಾಗಿರೋದು ಸರ್ ಆನ್ಸರ್ ಏನು ಅಂತ ತಿಳ್ಕೊಳಕ್ ನೋಡಕ್ ಹೋಗ್ಬಿಡಿ, ಹೆಂಗ್ ಮಾಡ್ತೀವಿ ಇದನ್ನ, ಹೌ ಟು ಅಪ್ರೋಚ್ ದ ಪ್ರಾಬ್ಲಮ್. ಈ ಕ್ವಶನ್ನೇ ಬೇರೆ ಬೇರೆ ರೀತಿ ಎಕ್ಸಾಮ್ ಅಲ್ಲಿ ಹೆಂಗ್ ಬರ್ಬೋದು ಬೋರ್ಡ್ ಎಕ್ಸಾಮ್ ಅಲ್ಲಿ ಅನ್ನೋ ಒಂದು ಅನಾಲಿಸಿಸ್ ಮತ್ತೆ ಯಾವ ತರ ಸಿಂಪಲ್ ಆಗಿ ಸಾಲ್ವ್ ಮಾಡಬೇಕು, ಯಾವ ತರ ಕ್ವಶನ್ ಅರ್ಥ ಮಾಡ್ಕೊಬೇಕಂತ ಐ ಆಮ್ ಗೋಯಿಂಗ್ ಟು ಸೇ. ಸೊ ಇದನ್ನ ಬರೇ ಆನ್ಸರ್ ಹುಡ್ಕಕ್ಕೆ ನಾನು ಮಾಡಿರೋದು ಕರೆಕ್ಟಾ ಇಲ್ವಾ ಅಂತ ಚೆಕ್ ಮಾಡಕ್ ಬರೋದಾಗಿದ್ರೆ ದಯವಿಟ್ಟು ಈ ವಿಡಿಯೋ ನೋಡಕ್ ಹೋಗ್ಬೇಡಿ. ನೀವು ಅಕಸ್ಮಾತ್ ಏನೋ ಕಲಿಯಕ್ಕೆ ಬಂದಿದ್ರೆ ನಿಮ್ ಕ್ವಶನ್ ಪೇಪರ್ ಇಟ್ಕೊಂಡು ಕ್ವಶನ್ ಪೇಪರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಸಾಲ್ವ್ ಬೇರೆ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಕೂಡ ಯು ಕ್ಯಾನ್ ಸಾಲ್ವ್. ಸೊ ಕ್ವಿಕ್ಲಿ ಲೆಟ್ ಅಸ್ ಸ್ಟಾರ್ಟ್. ಸೊ ಇವತ್ತು ಎಕ್ಸಾಮ್ ಆಗಿದೆ, ಇದ್ರದ್ದು ಸೊಲ್ಯೂಷನ್. ಫಸ್ಟ್ ಕ್ವಶನ್ ನಿಮ್ಗೆ ಗೊತ್ತು, ಫಸ್ಟ್ 8 ಕ್ವಶನ್ MCQ ಇರುತ್ತೆ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಸೊ ಫಸ್ಟ್ ಕ್ವಶನ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಕೊಟ್ಟಿದ್ರೆ ಅದ್ರ ರೂಟ್ಸ್ ನಮ್ಗೆ ಗೊತ್ತಿದೆ. ಅದು ಫಾರ್ಮುಲಾ x = -b + or - (b² - 4ac/2a). ತುಂಬಾ ಕೇರ್ಫುಲ್ ಆಗಿ ಆಪ್ಷನ್ ಎ ಇದು ನೀವು ಕೇರ್ಫುಲ್ ಆಗಿ ನೋಡ್ಬೇಕು. ನಿಮ್ಗೆ ಕನ್ಫ್ಯೂಸ್ ಮಾಡ್ತಾರೆ ಕೆಲಸತಿ, ಗಮನ ಇಟ್ಟು ನೋಡಿ. ನೀವು ಬರಿಬೇಕಾದ್ರೆ ಐ ಹೋಪ್ ಯು ನೋ ಹೌ ಟು ರೈಟ್ ದ ಆಪ್ಷನ್ ಅಂಡ್ ದ ಆನ್ಸರ್ ಎರಡು ಒಟ್ಟಿಗೆ ಬರಿಬೇಕು. ಸೊ ಫಸ್ಟ್ ಕ್ವಶನ್ ತುಂಬಾ ಸಿಂಪಲ್, ಡೈರೆಕ್ಟ್ ಆಗಿದೆ. ಸೆಕೆಂಡ್ ಕ್ವಶನ್, ಇಫ್ cos a = 4/3, if cos a = 4/5, ಫೈಂಡ್ tan a. ಕೇಳ್ತಾ ಇದ್ದಾರೆ. ಈ ತರದ್ದು ಒಂದು ಡೆಫಿನೆಟ್ ಕ್ವಶನ್ ಬೋರ್ಡ್ ಎಕ್ಸಾಮ್ ಅಲ್ಲೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಹೆಂಗೆ, ತುಂಬಾ ಸಿಂಪಲ್. ಫಸ್ಟ್ ಒಂದು ಟ್ರಯಾಂಗಲ್ ರೈಟ್ ಆಂಗಲ್ ಟ್ರಯಾಂಗಲ್ ಹಾಕೊಂಡ್ಬಿಟ್ಟು ಥೀಟಾ ಇಲ್ಲಿದೆ ಅನ್ಕೋಣ. ಓಕೆ, ಸೊ ಇವಾಗ ಕಾಸ್ ಅಂದ್ರೆ ಏನು? ಕಾಸ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಕಾಸ್ ಅಂದ್ರೆ ಅಡ್ಜಸೆಂಟ್ ಬೈ ಹೈಪೋಟಿನ್ಯೂಸ್. ಅಡ್ಜಸೆಂಟ್ ಅಂದ್ರೆ ಈ ತರ ಇರೋದು, ಇಲ್ಲಿ 4 ಬರಿತೀನಿ, ಹೈಪೋಟಿನ್ಯೂಸ್ ಇಲ್ಲಿ 5 ಬರಿತೀನಿ. ಸೊ ಇವಾಗ ಕಾಸ್ ಅಂದ್ರೆ ಅಡ್ಜಸೆಂಟ್ ಬೈ ಹೈಪೋಟಿನ್ಯೂಸ್, ಸೈನ್ ಅಂದ್ರೆ ಆಪೋಸಿಟ್ ಬೈ, ಥೀಟಾಗ ಆಪೋಸಿಟ್ ಇರೋದೇ ಆಪೋಸಿಟ್ ಬೈ ಹೈಪೋಟಿನ್ಯೂಸ್. ಬಟ್ ಇಲ್ಲಿ ಟ್ಯಾನ್ ಕೇಳಿದ್ರೆ, ಟ್ಯಾನ್ ಏನು? ಟ್ಯಾನ್ ಅಂದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಇದ್ರಲ್ಲಿ ಆಪೋಸಿಟ್ ಗೊತ್ತಿಲ್ಲ, ಹೆಂಗ್ ಮಾಡೋದು? ಪೈಥಾಗರಸ್ ಥಿಯರಮ್ ಹಾಕ್ಬೇಕು. ವೆರಿ ಸಿಂಪಲ್. ಇಲ್ಲಿ 5 ಬಂದ್ರೆ ಇಲ್ಲಿ 4 ಬಂದ್ರೆ ಇಲ್ಲಿ 3 ಬರಲೇಬೇಕು. ಯಾಕೆ ಅಂದ್ರೆ ನೀವು ಗೊತ್ತಿಲ್ಲ ಅಂದ್ರೆ ಬೇಕಾದ್ರೆ ಹಾಕ್ಬಿಟ್ಟು ನೋಡಿ. ಇದು x ಅಂದ್ರೆ ಪೈಥಾಗರಸ್ ಥಿಯರಮ್, x² + 4² = 5². x² = 16, sorry +16, 5² is 25. x² = 25 - 16, which is 9. Therefore x = square root of 9, which is 3. So x = 3. ಸೊ ಇದು 3 ಬಂತು. ಸೊ ಇವಾಗ tan ವ್ಯಾಲ್ಯೂ ಏನು? ಆಪೋಸಿಟ್ is 3, adjacent is 4. ಸೊ 3/4. ಇಲ್ಲಿ ಆಪ್ಷನ್ ಯಾವ್ದು ಮ್ಯಾಚ್ ಆಗುತ್ತೆ? ಆಪ್ಷನ್ ಬಿ ಮ್ಯಾಚ್ ಆಗುತ್ತೆ. ಈ ತರದ್ದು ಒಂದು ಡೆಫಿನೆಟ್ ಕ್ವಶನ್. ಸೊ ಇದಕ್ಕೆ ನೀವೇನ್ ಮಾಡ್ಬೇಕಂದ್ರೆ, ನಿಮಗೆ ಕಾಸ್ ಅಂದ್ರೆ ಏನು, ಸೈನ್ ಅಂದ್ರೆ ಏನು, ಟ್ಯಾನ್ ಅಂದ್ರೆ ಏನು, ಇದು ಹಾಕೊಳ್ಳೋದು ನಿಮ್ಗೆ ಗೊತ್ತಿರಬೇಕು. ಈ ತರದ್ದು 2 ಮಾರ್ಕ್ಸ್ಗೂ ಬರ್ಬೋದು. ಅವರೇ ಹೇಳ್ತಾರೆ, ಡಯಾಗ್ರಾಮ್ ಕೊಟ್ಬಿಟ್ಟು ಕೇಳ್ಬಿಡ್ತಾರೆ. ಕೆಲಸ ಈಸಿ ಆಗಿರುತ್ತೆ, ಎಲ್ಲ ವ್ಯಾಲ್ಯೂ ಕೊಟ್ಬಿಡ್ತಾರೆ. ಟ್ಯಾನು ಕಾಸು ಸೈನ್ ವ್ಯಾಲ್ಯೂ ಕೇಳ್ತಾರೆ. ಸೊ ಇದು ಯು ಹ್ಯಾವ್ ಟು ಪ್ರಾಕ್ಟಿಸ್ ಸಮ್ ಡೈರೆಕ್ಟ್ ಪ್ರಾಬ್ಲಮ್ಸ್ ಇನ್ ದಿಸ್. ನೆಕ್ಸ್ಟ್, ದ ಏರಿಯಾ ಆಫ್ ಸರ್ಕಲ್ ಇಸ್ 154, ದೆನ್ ದ ರೇಡಿಯಸ್ ಆಫ್ ದ ಸರ್ಕಲ್. ನಮ್ಗೆ ಗೊತ್ತು ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಏನು? ಏರಿಯಾ ಆಫ್ ಸರ್ಕಲ್ ಇಸ್ πr². ಸೊ ಏರಿಯಾ ಎಷ್ಟು ಇಲ್ಲಿ ಕೊಟ್ಟಿರೋದು? ಏರಿಯಾ 154 ಏರಿಯಾ ಕೊಟ್ಟಿದ್ದಾರೆ. ಪೈ ಬಂದು 22/7. ಆ ರೇಡಿಯಸ್ ವ್ಯಾಲ್ಯೂ ಅದೇ ಕಂಡುಹಿಡಿಬೇಕು, r². ಇವಾಗ ರೇಡಿಯಸ್ ಬೇಕಂದ್ರೆ 7 ಎಲ್ಲಿ ಹೋಗುತ್ತೆ? 7 ಮೇಲೆ ಹೋಗುತ್ತೆ. 154 × 7, 22 ಕೆಳಗಡೆ ಬರುತ್ತೆ, r². ನೋಡಿ, 11 ಎರಡು 11 ಅಲ್ಲಿ ಹೋಗುತ್ತೆ. ಹೆಂಗೆ? 11 2s, ಇದು ನೀವು ನೋಡಿ, 11 1s 4 ಉಳಿತು, 44 4s, 14 × 7, ಇಲ್ಲಿ 2 ಇದೆ, 2 1s 2 7s, 7 × 7, r² = 49. ಸೊ ರೇಡಿಯಸ್ √49. ಸೊ r = 7. ಆಯ್ತಾ? ಸೊ ಈ ತರದ ಸರ್ಕಂಫರೆನ್ಸ್ ಕೇಳ್ಬೋದು ನಿಮ್ಗೆ ಎಕ್ಸಾಮ್ ಅಲ್ಲಿ. ಒಂದು ರೇಡಿಯಸ್ ಸರ್ಕಂಫರೆನ್ಸ್ ಕೊಟ್ಬಿಟ್ಟು, ಸರ್ಕಂಫರೆನ್ಸ್ ಆಫ್ ದ ಟ್ರಯಾಂಗಲ್ ಇಸ್ 33 cm, ಫೈಂಡ್ ದ ರೇಡಿಯಸ್ ಅಂತ. ಅವಾಗ ಇನ್ ಪ್ಲೇಸ್ ಆಫ್ πr² ವಿಲ್ ಸಬ್ಸ್ಟಿಟ್ಯೂಟ್ 2πr ಅಷ್ಟೇ ಇದು. ಓಕೆ, ಸೊ ಈ ಕ್ವಶನ್ ನೀವು ಮಾಡಿದ್ರಿ. ನೆಕ್ಸ್ಟ್ ನೋಡಿ, HCF ಆಫ್ x, 8 and is 4, LCM is x, 8 is 24, ಫೈಂಡ್ ದ ವ್ಯಾಲ್ಯೂ ಆಫ್ x. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಇದಕ್ಕೆ ಒಂದು ರಿಲೇಷನ್ ಇದೆ, ನಮ್ಗೆ ಗೊತ್ತಿದೆ ರಿಲೇಷನ್ ಏನಂದ್ರೆ, LCM of 2 numbers of a, b into HCF of a, b is always the product of the numbers. ಅಂದ್ರೆ ಇವಾಗ ನೋಡಿ, ಇಲ್ಲಿ 2 HCF 2 x ವ್ಯಾಲ್ಯೂ ಕೊಟ್ಟಿಲ್ಲ. ಸೊ ಆಯ್ತಾ, ಏನಂದ್ರೆ HCM ಇವಾಗ 2 ನಂಬರ್ ಕೊಟ್ಬಿಟ್ಟು ಆ 2 ನಂಬರ್ LCM ತೆಗೆದ್ರೆ, 2 ನಂಬರ್ HCF ತೆಗೆದ್ರೆ ಆನ್ಸರ್ ಬರುತ್ತಲ್ಲ. ಸೊ ಅದೇ ತರ ಇಲ್ಲಿ ಇದೊಂದು ರಿಲೇಶನ್ಶಿಪ್. ಆಯ್ತಾ? ಸೊ ಇವಾಗ ಏನಂದ್ರೆ ಇಲ್ಲಿ
ಈ ರಿಲೇಷನ್ ಅಲ್ಲಿ ಏನಂದ್ರೆ LCM of A, B is 4, HCF is 8. ಇವಾಗ ಮಲ್ಟಿಪ್ಲಿಕೇಶನ್ ಆಫ್ ಎ ಇಂಟು ಬಿ, ಎ ಜಾಗದಲ್ಲಿ ಏನಿದೆ ಎಕ್ಸ್ ಇದೆ, ಬಿ ಜಾಗದಲ್ಲಿ ಏನಿದೆ ಇಲ್ಲಿ 8 ಇದೆ. ಸೊ ಇವಾಗ ಒಂದು ನಿಮಿಷ, ಇಲ್ಲಿ ನಾನು ಓಕೆ ಇಲ್ಲಿ 24, 4 ಒಂದು, ಇನ್ನೊಂದು 24 ನೋಡಿ. HCF ಇಂಟು LCM, HCF ವ್ಯಾಲ್ಯೂ ಬಂದು HCF ವ್ಯಾಲ್ಯೂ ಬಂದು 4, LCM ವ್ಯಾಲ್ಯೂ ಬಂದು 28. ಎ ಜಾಗದಲ್ಲಿ ಎಕ್ಸ್ ಇದೆ, ಇಲ್ಲಿ ಬಿ ಜಾಗದಲ್ಲಿ 8 ಇದೆ. ಸೊ ಈ ರಿಲೇಶನ್ಶಿಪ್. ಸೊ ಇವಾಗ ಎಕ್ಸ್ ಬೇಕು ಅಂದ್ರೆ 4 ಇಂಟು 24/8. ಸೊ ಎಕ್ಸ್, ಸೊ 8 1s are 8, 3s are x equal to 12. ಸೊ ಇದೊಂದು ಹೈ ಪ್ರಯಾರಿಟಿ ಕ್ವಶನ್, ಇದು ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ ಆಯ್ತಾ. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿ. ನೆಕ್ಸ್ಟ್, ಫಾರ್ ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಒಂದು ಟೇಬಲ್ ಇದೆ. ಫೈಂಡ್ ದ ಲೋವರ್ ಲಿಮಿಟ್ ಆಫ್ ದ ಮೋಡಲ್ ಕ್ಲಾಸ್. ಮೋಡ್ ಪ್ರಾಬ್ಲಮ್ ಮಾಡೋದು ನಿಮ್ಗೆ ಗೊತ್ತಿರುತ್ತೆ. ಮೋಡ್ ಹೆಂಗ್ ಕಂಡು ಹಿಡಿತೀರಾ? ಮೋಡ್ ಮಾಡ್ಬೇಕಾದ್ರೆ ಫಸ್ಟ್ ಸ್ಟೆಪ್ ಯಾವುದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದೆ ಅಂತ ನೋಡ್ತಿದ್ರೆ, ಯಾವ್ದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದೆ? 20 ಬಂದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಆಯ್ತಾ. ಒಂದ್ಸತಿ ಇದಕ್ಕೆ ಇದು ಕೇಳ್ತಾರೆ, ವಾಟ್ ಇಸ್ ದ ಮೋಡಲ್ ಕ್ಲಾಸ್ ಅಂತ. ಮೋಡಲ್ ಕ್ಲಾಸ್ ಯಾವುದು? 20ಗೆ ಯಾವುದು ಕ್ಲಾಸ್ ಇಂಟರ್ವಲ್ ಇದೆ? 15,20. ಸೊ ಇಲ್ಲಿ ಕೇಳ್ತಾ ಇರೋದು ವಾಟ್ ಇಸ್ ದ ಲೋವರ್ ಲಿಮಿಟ್ ಆಫ್ ದ ಮೋಡಲ್ ಕ್ಲಾಸ್. 15,20 ಇಸ್ ದ ಕ್ಲಾಸ್ ಇಂಟರ್ವಲ್, ಲೋವರ್ ಲಿಮಿಟ್ ಬಂದು 15. ಸೊ 15 ಇಸ್ ದ ಆನ್ಸರ್. ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟ್. ಇದ್ರ ಮೇಲೂ ಕೂಡ ಐಡಿಯಾ ಮೇಲೂ ಕೂಡ ಕೇಳ್ತಾರೆ. ನೆಕ್ಸ್ಟ್, ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ತುಂಬಾ ಸಿಂಪಲ್. ಹೈಯೆಸ್ಟ್ ಡಿಗ್ರಿ ಏನಿದೆ ನೋಡ್ಬೇಕು. ಇದರಲ್ಲಿ ನೋಡಿ, ಹೈಯೆಸ್ಟ್ ಡಿಗ್ರಿ ಬೇರೆ ಏನೋ ಹೆಂಗಾರು ಇಟ್ಕೊಳ್ಳಿ, ಎಕ್ಸ್ ಸ್ಕ್ವಯರ್ ಇದೆ. ಸೊ ಹೈಯೆಸ್ಟ್ ಡಿಗ್ರಿ ಬಂದು 2 ಆಯ್ತಾ. ಇದೊಂದು ಕ್ವಾಡ್ರಾಟಿಕ್ ಈಕ್ವೇಶನ್. ನೆಕ್ಸ್ಟ್, 7th ಕ್ವಶನ್. ದ ಈಕ್ವೇಶನ್ ಆಫ್ ದ ಲೈನ್ ವಿಚ್ ಇಸ್ ಕೋಇನ್ಸಿಡೆಂಟ್ ಟು ದ ಲೈನ್ ರೆಪ್ರೆಸೆಂಟೆಡ್ 4x. ನೋಡಿ ಇದು ಕೂಡ ಇಂಪಾರ್ಟೆಂಟ್. 4x - 8y is equal to 11. ಕೋಇನ್ಸಿಡೆಂಟ್ ಎಕ್ಸಾಕ್ಟ್ಲಿ ಸೇಮ್ ಲೈನ್, ಎಕ್ಸಾಕ್ಟ್ಲಿ ಹಂಗೆ ಇರುತ್ತೆ. ಇನ್ನೊಂದು ಲೈನ್ ಕೂಡ ಒಂದ್ರ ಮೇಲೆ ಒಂದಿರುತ್ತೆ. ಏನಾಗಿರುತ್ತೆ ಅಂದ್ರೆ ಒಂದು ಇದೇ ಇರಬೇಕು, ಇಲ್ಲ ಅಂದ್ರೆ ಎಕ್ಸಾಕ್ಟ್ಲಿ ಡಬಲ್ ಅಲಾಂಗ್ ವಿತ್ ದ ಸೈನ್ ಡಬಲ್ ಆಗಿರ್ಬೇಕು, ಇಲ್ಲ ತ್ರಿಬಲ್ ಆಗಿರ್ಬೇಕು ಕೋಇನ್ಸಿಡೆಂಟ್ ಲೈನ್ ಆಯ್ತಾ. ಸೊ ಇವಾಗ ಇಲ್ಲಿ ಡಬಲ್ ಏನ್ ಇದಕ್ಕೆ ನೋಡಿ, ಆಪ್ಷನ್ಸ್ ಅಲ್ಲಿ ನೋಡಿದ್ರೆ ಎಕ್ಸಾಕ್ಟ್ಲಿ ಡಬಲ್ ಆಗಿರೋದು ಸಿ ಆಪ್ಷನ್. ಇದು 8x ಆಗಿದೆ, 8y ಇದು 16y ಆಗಿದೆ, 11 ಇದು 22 ಆಗಿದೆ. ಸೊ ಆಪ್ಷನ್ ಸಿ ಮ್ಯಾಚ್ ಆಗಿದೆ. ಕೋಇನ್ಸಿಡೆಂಟ್ ಲೈನ್ ಈ ಕಾನ್ಸೆಪ್ಟ್ ಏನಿದೆಯಲ್ಲ, ಏನಂದ್ರೆ ಕೋಇನ್ಸಿಡೆಂಟ್ ಲೈನ್, ಇಂಟರ್ಸೆಕ್ಟಿಂಗ್ ಲೈನ್, ಪ್ಯಾರಲಲ್ ಲೈನ್ ಬಗ್ಗೆ 2-3 ಕ್ವಶನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 1 ಮಾರ್ಕ್ಸ್ ಅಲ್ಲಿ ಒಂದಿರುತ್ತೆ, 2 ಮಾರ್ಕ್ಸ್ ಅಲ್ಲೂ ನಿಮ್ಗಿದ್ರೆ ಬಂದ್ಬಿಡುತ್ತೆ. ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದು. ಸೊ ಕೋಇನ್ಸಿಡೆಂಟ್ ಲೈನ್ಗೆ ನೀವೇನ್ ನೋಡ್ತೀರಾ ಅಂದ್ರೆ, ಏನ್ ಈ ಕ್ವಶನ್ ಕೊಟ್ಟಿದ್ದಾರೆ, ಎಕ್ಸಾಕ್ಟ್ಲಿ ಡಬಲ್ ಆಗಿರ್ಬೇಕು, ಇಲ್ಲ ಎಕ್ಸಾಕ್ಟ್ಲಿ ತ್ರಿಬಲ್ ಆಗಿರ್ಬೇಕು ಅಲಾಂಗ್ ವಿತ್ ದ ಸೈನ್. ಓಕೆ, ಸೊ ನೆಕ್ಸ್ಟ್, ಕರ್ವ್ಡ್ ಸರ್ಫೇಸ್ ಇರೋದು ಹೆಮಿಸ್ಫಿಯರ್. ನಿಮ್ಗೆ ಗೊತ್ತು ಫಾರ್ಮುಲಾ, ಸರ್ಫೇಸ್ ಏರಿಯಾ ಫಾರ್ಮುಲಾ. ಅದು ಟೇಬಲ್ ನ ನೀವು ನೋಡ್ಕೊಂಡ್ರೆ, ಬರ್ರೆ ಟೇಬಲ್ ನೀವು ನೋಡ್ಕೊಂಡ್ರೆ 3 ಮಾರ್ಕ್ಸ್ ತಗೊಬಹುದು. ಹೆಂಗೆ ಸರ್, ನೀವು 5 ಮಾರ್ಕ್ಸ್ ಅಟೆಂಪ್ಟ್ ಮಾಡಲಿ ಅಂದ್ರೂ ಪರವಾಗಿಲ್ಲ, ಫಾರ್ಮುಲಾರು ಹಾಕಿ ಬಂದ್ರೆ ಮಾರ್ಕ್ಸ್ ಬರುತ್ತೆ. ಸೊ ನೆವರ್ ಎವರ್ ಫರ್ಗೆಟ್ ಟು ಪ್ರಾಕ್ಟೀಸ್ ದ ಫಾರ್ಮುಲಾ ಟೇಬಲ್ ಆಫ್ ಸರ್ಫೇಸ್ ಏರಿಯಾ ವಾಲ್ಯೂಮ್ ಆಫ್ ಆಲ್ ದ ಶೇಪ್ಸ್. ಸೊ ನೆಕ್ಸ್ಟ್, ಇದು 1 ಮಾರ್ಕ್ಸ್ 8 ಆಯ್ತು. ನೆಕ್ಸ್ಟ್, ಇವಾಗ ಆನ್ಸರ್ ದ ಫಾಲೋಯಿಂಗ್ ಸ್ಟೇಟ್ ಯೂಕ್ಲಿಡ್ಸ್ ಡಿವಿಷನ್ ಲೇಮಾ. ಈ ತರ ಸ್ಟೇಟ್ಮೆಂಟ್ ಒಂದು ತುಂಬಾ ಸತಿ ಯೂಕ್ಲಿಡ್ಸ್ ಡಿವಿಷನ್ ಲೇಮಾ ಕೇಳ್ತಾರೆ ಡೈರೆಕ್ಟ್ ಆಗಿ. ಅದನ್ನು ಪ್ರಾಕ್ಟೀಸ್ ಮಾಡಿ, ಅಥವಾ BPT ಇದು ಸ್ಟೇಟ್ಮೆಂಟ್, ಇಲ್ಲ ಪೈಥಾಗೋರಸ್ ಸ್ಟೇಟ್ಮೆಂಟ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸೊ ಇಲ್ಲಿ ಯೂಕ್ಲಿಡ್ಸ್ ಡಿವಿಷನ್ ಲೇಮಾ ಕೇಳಿದರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಫೈಂಡ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್. ಝೀರೋಸ್ ಎಷ್ಟು ಝೀರೋ ಅಂತ ಕೇಳಿದ್ರೆ ಆಯ್ತಾ, ಈ ತರ ಇದ್ರೆ ಎಷ್ಟು ಝೀರೋಸ್ ಇದೆ ಅಂತ ಕೇಳಿದ್ರೆ, ಎಕ್ಸ್ ಆಕ್ಸಿಸ್ ಎಷ್ಟು ಕಡೆ ಟಚ್ ಆಗ್ತಿದೆ? 1 2. ಸೊ 2 ಝೀರೋಸ್. ಇಲ್ಲಿ ಫೈಂಡ್ ದ ಝೀರೋಸ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ -2, 0 ಇದೆ, ಇಲ್ಲಿ +2, 0 ಇದೆ. ಆನ್ಸರ್ ಇಸ್ 2, -2. 2 ಮತ್ತೆ -2 ಇಸ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್. 2 and -2. ಎಕ್ಸ್ ಗೆ ಎಲ್ಲಿ ಟಚ್ ಆಗ್ತಿದೆ ನೋಡ್ಬೇಕು. ಇವಾಗ ಈ ಕ್ವಶನ್ ಫಾರ್ ಎಕ್ಸಾಂಪಲ್ ಏನ್ ಮಾಡ್ತಾರೆ ಕೆಲಸ, ಬೋರ್ಡ್ ಎಕ್ಸಾಮ್ ಅಲ್ಲಿ ಎಷ್ಟು ಝೀರೋಸ್ ಇದೆ ಅಂತ ಕೇಳ್ತಾರೆ. ಇವಾಗ ಇಲ್ಲೊಂದು ಜಸ್ಟ್ ಈಗ ಒಂದು ಗ್ರಾಫ್ ಹಾಕ್ಬಿಟ್ಟು ಆಯ್ತಾ, ಇದಕ್ಕೆ ಎಷ್ಟು ಝೀರೋ ಇದೆ? ಇದಕ್ಕೆ ಝೀರೋಸೇ ಇಲ್ಲ, ಯಾಕಂದ್ರೆ ಎಕ್ಸ್ ಆಕ್ಸಿಸ್ ಎಲ್ಲೂ ಟಚ್ ಆಗ್ತಾ ಇಲ್ಲ. ಹಿಂಗ್ ಕೇಳ್ಬೋದು, ಇನ್ನೊಂದು ಎಷ್ಟು ಝೀರೋಸ್ ಇದೆ ಅಂತ ಹಿಂಗ್ ಕೇಳ್ಬೋದು. ಹೌ ಮೆನಿ ಝೀರೋಸ್ ಆರ್ ದೇರ್ ಫಾರ್ ದಿಸ್ ಪಾಲಿನಾಮಿಯಲ್? 1 2 3. 3 ಕಡೆ ಎಕ್ಸ್ ಆಕ್ಸಿಸ್ ಟಚ್ ಆಗ್ತಿದೆ. ಆದ್ರೆ ಇಲ್ಲಿ ಕೇಳ್ತಾ ಇರೋದವರು, ದೇ ಆರ್ ಆಸ್ಕಿಂಗ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಟ್ ಝೀರೋ. ವ್ಯಾಲ್ಯೂ ಆಫ್ ದ ಝೀರೋ ಅಂದ್ರೆ ಈ ಪಾಯಿಂಟ್ ಏನಿದೆ ಇದೆ ಝೀರೋಸ್. 2, -2. 2 and -2 ಆರ್ ದ ಆನ್ಸರ್. ನೆಕ್ಸ್ಟ್, ಫೈಂಡ್ ದ ವ್ಯಾಲ್ಯೂ. ಈ ತರ ಕೇಳ್ತಾ ಇದ್ದಾರೆ, ಸೈನ್ 90 - 60 plus cos 60 plus tan 45. ಓಕೆ, ಸೊ ಇದು ಮಾಡಕ್ಕೆ ನಿಮಗೆ ಅಪ್ಲೈಡ್ ಆಂಗಲ್ಸ್ ಫಾರ್ಮುಲಾ ಗೊತ್ತಿರಬೇಕು, ಆಮೇಲೆ ವ್ಯಾಲ್ಯೂ ಟೇಬಲ್ ಗೊತ್ತಿರಬೇಕು. ಸೊ ವ್ಯಾಲ್ಯೂ ಟೇಬಲ್ ಮೇಲೆ ಡೆಫಿನೆಟ್ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಇಲ್ಲಿ ಸೈನ್ 90 - θ ಅಂದ್ರೆ ಏನಾಗುತ್ತೆ, ಇದು ಕಾಸ್ ಕನ್ವರ್ಟ್ ಆಗುತ್ತೆ. cos 60 plus cos 60 plus tan 45.
ಕಾಸ್ 60 ವ್ಯಾಲ್ಯೂ ಹಾಫ್ 2 ಸತಿ ಇದೆ. tan 45 ವ್ಯಾಲ್ಯೂ ಗ್ಯಾಪ್ ಮಾಡ್ಕೊಳ್ಳಿ, ಯಾವತ್ತು 1. ಹಾಫ್ ಪ್ಲಸ್ ಹಾಫ್ 1, 1 ಪ್ಲಸ್ 1 2, therefore ಆನ್ಸರ್ ಇಸ್ 2. ಸೊ ಈ ವ್ಯಾಲ್ಯೂ ಟೇಬಲ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಡೈರೆಕ್ಟ್ ಆಗಿ ಕೇಳ್ತಾರೆ. ನೆಕ್ಸ್ಟ್ ಇವಾಗ ಇದು ಇಂಪಾರ್ಟೆಂಟ್ ಕ್ವಶನ್. ಮತ್ತೆ ರೈಟ್ ದ ನಂಬರ್ ಆಫ್ ಸೊಲ್ಯೂಷನ್ ಫಾರ್ ದ ಪೇರ್ ಆಫ್ ಈಕ್ವೇಶನ್ ವೇರ್ C1 ಇಸ್ ನಾಟ್ ಈಕ್ವಲ್ ಟು C1. ಅಂದ್ರೆ ಈ ತರದ ಈಕ್ವೇಶನ್ ಏನಂದ್ರೆ A1 by A2 is equal to B1 by B2 is not equal to C1 by C2. ಇದು ಯಾವ ತರ ಈಕ್ವೇಶನ್ ಗ್ಯಾಪ್ನ ಇದ್ರೆ ಇಟ್ ಇಸ್ ಪ್ಯಾರಲಲ್ ಲೈನ್. ಪ್ಯಾರಲಲ್ ಲೈನ್ಗೆ ಈ ತರ ಆಗೋದು. ಸೊ ಪ್ಯಾರಲಲ್ ಲೈನ್ಗೆ ಎಷ್ಟು ಸೊಲ್ಯೂಷನ್ ಇದೆ? ಮೀಟೇ ಆಗಲ್ಲ, ದೇ ಡು ನಾಟ್ ಮೀಟ್. ಸೊ ನೋಡಿ ಇವಾಗ ಈ ತರ ಒಂದ್ರ ಮೇಲೆ ಒಂದಿದ್ರೆ ಇಂಟರ್ಸೆಕ್ಟಿಂಗ್ ಲೈನು. Intersecting lines have infinitely many solutions. For intersecting line, you have only one solution. Okay, ಯಾವುದನ್ನು ಯಾವುದಕ್ಕೆ ನಾಟ್ ಈಕ್ವಲ್ ಆಗಿರಲ್ಲ ಇಂಟರ್ಸೆಕ್ಟಿಂಗ್ ಲೈನ್. ಆದ್ರೆ ದಿ ಪ್ಯಾರಲಲ್ ಲೈನ್ ದೇ ನೆವರ್ ಮೀಟ್ ಈಚ್ ಅದರ್, ಸೊ ಇಟ್ ಇಸ್ ನೋ ಸೊಲ್ಯೂಷನ್. ಇಟ್ ಹಸ್ ನೋ ಸೊಲ್ಯೂಷನ್. ಓಕೆ, ಸೊ ಈ ಕಾನ್ಸೆಪ್ಟ್ ನ ಕರೆಕ್ಟ್ ಆಗಿ ತಿಳ್ಕೊಬೇಕು ನೀವು. ಓಕೆ, ಸೊ ಏನು ಇವಾಗ ಕೋಇನ್ಸಿಡೆಂಟ್ ಲೈನ್ಗೆ ಎಲ್ಲ ಈಕ್ವಲ್ ಆಗಿರುತ್ತೆ, ಇಂಟರ್ಸೆಕ್ಟಿಂಗ್ ಲೈನ್ಗೆ ನಾಟ್ ಈಕ್ವಲ್, ಪ್ಯಾರಲ್ ಲೈನ್ಗೆ C1 by C2 ಮಾತ್ರ ನಾಟ್ ಈಕ್ವಲ್ ಇರುತ್ತೆ. ಆಯ್ತಾ? ಸೊ ಈ ಕಾನ್ಸೆಪ್ಟ್ ನ ಸರಿಯಾಗಿ ತಿಳ್ಕೊಳ್ಳಿ. ನೆಕ್ಸ್ಟ್ 13th ಕ್ವಶನ್ ಕೂಡ ವೆರಿ ಸಿಂಪಲ್ ಆಗಿದೆ. ಇದು ಕೂಡ ನಿಮ್ಮ ಟ್ರಿಗ್ನೋಮೆಟ್ರಿ ಕಾನ್ಸೆಪ್ಟ್ ನ ಮತ್ತೆ ಅಪ್ಲೈ ಮಾಡಬೇಕು. ಮತ್ತೆ ನಿಮ್ಮ ಸರ್ಕಲ್ಸ್ದು ಏನೋ ಒಂದು ಥಿಯರಮ್ ಇದೆ ಅದನ್ನು ಕೂಡ ಇಲ್ಲಿ ಅಪ್ಲೈ ಮಾಡಬೇಕು. ಸೊ ಅದು ಹೆಂಗೆ ನೋಡೋಣ. ವೆರಿ ಸಿಂಪಲ್ ಇಟ್ ಇಸ್. ಹಿಂಗೊಂದಿದೆ. So 4 centimeter OAT 30 degree. So you have to find TA. ಇದನ್ನು ಕಂಡುಹಿಡಬೇಕು, ಈ ಲೆಂತ್. ಸೊ ಇವಾಗ ನೀವು ನೋಡಿದ್ರೆ ಇದು ರೈಟ್ ಆಂಗಲ್ ಟ್ರಯಾಂಗಲ್ ವಾ? ಹೌದು ಸರ್, ರೈಟ್ ಆಂಗಲ್ ಟ್ರಯಾಂಗಲ್. ಹೆಂಗೆ ಹೇಳ್ತೀವಿ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ? ಹೆಂಗೆ ಅಂದ್ರೆ ದಿಸ್ ಇಸ್ ಅ ಟ್ಯಾಂಜೆಂಟ್ ಅಂಡ್ ದಿಸ್ ಇಸ್ ಎ ರೇಡಿಯಸ್, ಸೊ ದೇ ಬೋತ್ ಮೀಟ್ ಅಟ್ 90 ಡಿಗ್ರಿ. ಇದು ನಿಮ್ಮ ಸರ್ಕಲ್ಸ್ ಅಲ್ಲಿ ನೀವು ಕಲಿಯುವಂತ ಫಸ್ಟ್ ಥಿಯರಮ್. ಸೊ ಇವಾಗ 90 ಡಿಗ್ರಿ ಅದೇ. ಇವಾಗ ನಾವು ವಿಲ್ ಅಪ್ಲೈ. ಇವಾಗ ಇದು ನಂಗೆ ಇದು ಬೇಕು ಅಂದ್ರೆ ಯಾವ ಟೀಟಾ ಅಪ್ಲೈ ಮಾಡಬೇಕು? ಆಗ್ಲೇ ಹೇಳಿದೆ, cos 30 is equal to adjacent by hypotenuse. cos 30 ವ್ಯಾಲ್ಯೂ ಬಂದು √3/2 x by 4. ಓಕೆ, ಸೊ ಇವಾಗ x ಬೇಕು ಅಂದ್ರೆ √3, 4 ಇಲ್ಲಿ ಹೋಗುತ್ತೆ, 2 ಕೆಳಗಡೆ ಬರುತ್ತೆ. ಸೊ 2 1s are 2s are, therefore x value is 2√3 units. ಸೊ ಇದು ಉದ್ದ ಬಂದು ಇದು. ಆಯ್ತಾ? ಇದು ಹೆಂಗಂದ್ರೆ ವಿ ಆರ್ ಯೂಸಿಂಗ್ ದ ಟ್ರಿಗ್ನೋಮೆಟ್ರಿ ಕಾನ್ಸೆಪ್ಟ್. ನೆಕ್ಸ್ಟ್ ಇದು ಕೂಡ 14th ಒನ್ ಕೂಡ ಡೆಫಿನೆಟ್ ಕ್ವಶನ್, ತುಂಬಾ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೂಡ. ಏನಂದ್ರೆ ಇದಿದೆ, ಪ್ರಾಬಿಲಿಟಿ ಆಫ್ ಎನ್ ಈವೆಂಟ್, ಪ್ರಾಬಿಲಿಟಿ ಆಫ್ ಎ ನಾಟ್ ಈವೆಂಟ್ ಇಸ್ ಆಲ್ವೇಸ್ 1. ಮಳೆ ಬರುತ್ತೆ ಮತ್ತೆ ಮಳೆ ಬರಲ್ಲ, ಎರಡೂ ಪ್ರಾಬಬಿಲಿಟಿನ ಆಡ್ ಮಾಡಿದ್ರೆ ಯಾವತ್ತು 1 ಬರುತ್ತೆ. ಆಯ್ತಾ? ಸೊ ಇವಾಗ ಇಲ್ಲಿ ಪ್ರಾಬಿಲಿಟಿ ಆಫ್ ಈವೆಂಟ್ ಇಸ್ 0.84, ಪ್ರಾಬಿಲಿಟಿ ಆಫ್ ನಾಟ್ ಎನ್ ಈವೆಂಟ್ ಇಸ್, ಸೊ ಈ ಈಕ್ವೇಶನ್ ಹಾಕಿದ್ರೆ 1 minus 0.84 which is 0.16. The probability of event not occurring. ಸೊ ಈ ಫಾರ್ಮುಲಾ ಮೇಲೆ, ಆಯ್ತಾ? ಸೊ ಜಸ್ಟ್ 1 ಇಂದ ಸಬ್ಟ್ರಾಕ್ಟ್ ಮಾಡ್ಬೇಕಷ್ಟೇ. ಸೊ ಈ ಫಾರ್ಮುಲಾ ಹಾಕ್ಬಿಟ್ಟು ಸಬ್ಟ್ರಾಕ್ಟ್ ಮಾಡಬೇಕು. ಇದು ಕೂಡ ತುಂಬಾ ಸತಿ ನಿಮ್ಮ ಎಕ್ಸಾಮ್ ಅಲ್ಲಿ ಬಂದಿರೋ ಕ್ವಶನ್. ನೆಕ್ಸ್ಟ್ 15th ಕ್ವಶನ್. ಇದು ಕೂಡ ತುಂಬಾ ಜನ ಇದು ಹೆಂಗ್ ಮಾಡೋದು ಅಂತೆಲ್ಲ ನೋಡ್ತಾ ಇದ್ರು, ಬಟ್ ಇಟ್ ಇಸ್ ವೆರಿ ಸಿಂಪಲ್ ಕ್ವಶನ್. ಸೊ ಯು ಟೇಕ್ ದಿಸ್ ಕ್ವಶನ್ ಇನ್ an AP. The common difference is 3. So D is equal to 3. So A20 minus A15 ಕೇಳ್ತಾ ಇದ್ದಾರೆ. A20, how do you write A20? A plus 19D minus, how do you write? ಬ್ರಾಕೆಟ್ ಅಲ್ಲಿ ಹಾಕೊಳ್ಳಿ, A15 A plus 14D. ಸೊ ಇವಾಗ A plus 19D minus A minus 14D cancel. So 19D minus 14D, what is the answer? ಸೊ ಎರಡು ಸೇಮ್ ಇದೆ. ಆಯ್ತಾ? ಸೊ ಇದೆರಡೂ ನಿಮಗೆ ಇದು ಕಾಮನ್ ಏನು, ಇವಾಗ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ, ಅಥವಾ ಕಾಮನ್ ತೆಗೆದು ಅದು ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? ಸಬ್ಟ್ರಾಕ್ಟ್ ಮಾಡಿದ್ರೆ 5D ಬರುತ್ತೆ. therefore 5 into 3 which is 15. ನಮ್ಗೆ ಏನ್ ಬೇಕಿಲ್ಲ, ಏನ್ ಕೇಳಿದ್ದಾರೆ? ಫೈಂಡ್ ದ ವ್ಯಾಲ್ಯೂ. ಸೊ ವ್ಯಾಲ್ಯೂ ಇಸ್ 15. ಸೊ ಇವಾಗ 19 minus 14 5 ಬರುತ್ತೆ. ಸೊ therefore 5D. ಸೊ ಇದೆಲ್ಲ ಸಿಂಪ್ಲಿಫೈ ಮಾಡಿದಾಗ ಡಿ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 3 ಅಂತ. therefore 15. ನೆಕ್ಸ್ಟ್ ಫೈಂಡ್ ದ ಲೆಂತ್ ಆಫ್ ದ ಕ್ಯೂಬ್ ಇಸ್ ವಾಲ್ಯೂಮ್. ವಾಲ್ಯೂಮ್ ಆಫ್ ಕ್ಯೂಬ್ ಇಸ್ A ಕ್ಯೂಬ್. ಒಂದು ಕ್ಯೂಬ್ ಇದ್ರೆ ಅದಕ್ಕೆ ವಾಲ್ಯೂಮ್ ಏನಂದ್ರೆ 3 ಡೈಮೆನ್ಷನ್ ಮಲ್ಟಿಪ್ಲೈ ಮಾಡೋದು, A into A into A. ಸೊ ಇವಾಗ ವಾಲ್ಯೂಮ್ ಅವರೇ ಕೊಟ್ಟಿದ್ದಾರೆ ಎಷ್ಟು? 27. ಸೊ ವಾಟ್ ಇಸ್ ದ ಸೈಡ್? ಸೈಡ್ದು ಕ್ಯೂಬ್ ಮಾಡಿದ್ರೆ ವಾಲ್ಯೂಮ್ ಬರುತ್ತೆ. ವಾಲ್ಯೂಮ್ ಕೊಟ್ಟಿದ್ದಾರೆ, ಸೈಡ್ ಏನು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿಂದ ಆ ಕಡೆ ಏನಾಗುತ್ತೆ? ಕ್ಯೂಬ್ ರೂಟ್.
ಸೊ ಎ ಇಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ ಯಾವ ನಂಬರ್ 3 ಸತಿ ಮಲ್ಟಿಪ್ಲೈ ಮಾಡಿದ್ರೆ 27 ಬರುತ್ತೆ. ಇಟ್ ಇಸ್ ಆಲ್ವೇಸ್ ದ 3. ಸೊ ಎ ಇಸ್ ಈಕ್ವಲ್ ಟು 3. ಸೊ ದಿಸ್ ಇಸ್ ದ ಸೊಲ್ಯೂಷನ್. 2 ಮಾರ್ಕ್ಸ್ ಅಲ್ಲಿ ಇದು ಕೂಡ ಡೆಫಿನೆಟ್ ಕ್ವಶನ್. ಇರಾಷನಲ್ ನಿಮಗೆಲ್ಲ ಮಾಡಕ್ ಗೊತ್ತಿರುತ್ತೆ. 5 - √3 ಬರೇ 3 ಸ್ಟೆಪ್ ಮಾಡಬೇಕು. ಫಸ್ಟ್ ಅಸ್ಯೂಮ್ ದಟ್ ಇಟ್ ಇಸ್ ಅ ರಾಷನಲ್ ನಂಬರ್ ಇಸ್ ಈಕ್ವಲ್ ಟು p/q ಹಾಕೊಳ್ಳಿ. ಆಮೇಲೆ √3 ಆ ಕಡೆ ಕಳಿಸ್ತೀರಾ. ಸಿಂಪ್ಲಿಫೈ ಮಾಡ್ಬಿಟ್ಟು ನಂದು ಡೇ ವೈಸ್ ವಿಡಿಯೋ ನೋಡಿದ್ರೆ ಇದು ನಿಮ್ಗೆ ಡೆಫಿನೆಟ್ಲಿ ಮಾಡ್ತೀರಾ. ಇದ್ರಲ್ಲಿ ಏನು ಕನ್ಫ್ಯೂಷನ್ ಇರೋದಿಲ್ಲ. ನೆಕ್ಸ್ಟ್ ಕ್ವಶನ್ ಆರ್ ಅಲ್ಲಿ ಒಂದಿದೆ. ಇದು ಕೂಡ ಹಿಂಗೆ ಇರುತ್ತೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ಹಿಂಗೆ ಇರುತ್ತೆ. ಕ್ವಶನ್ ಆರ್ ಕೂಡ ಹಿಂಗೆ ಇರುತ್ತೆ. ಸೊ ಇದು ಎಕ್ಸ್ಪ್ರೆಸ್ 35/80 ಇನ್ 2m ಇಂಟು 5n. ಇಸ್ ದಿಸ್ ಟರ್ಮಿನೇಟಿಂಗ್ ಆರ್ ನಾಟ್ ಟರ್ಮಿನೇಟಿಂಗ್ ಅಂತ ಕೇಳ್ತಾ ಇದ್ದಾರೆ. ಸೊ ಟರ್ಮಿನೇಟಿಂಗ್ ಆದ್ರೆ ಈ ತರ ಈ ಡಿನಾಮಿನೇಟರ್ ನ ಈ ಮೆಥಡ್ ಅಲ್ಲಿ ಕೂರ್ಸಕ್ಕಾಗಬೇಕು. ಆಯ್ತಾ? ಹೆಂಗೆ 80ನ ನಾವು ಇವಾಗ ಇದು ಮಾಡಬೇಕು, ಫ್ಯಾಕ್ಟರೈಸ್ ಮಾಡ್ತಾ ಹೋಗ್ಬೇಕು. ಹೆಂಗೆ? ಸೊ 80 2 ಅಲ್ಲಿ ಹೋದ್ರೆ ಎಷ್ಟು ಬರುತ್ತೆ? 40 ಬರುತ್ತೆ. ಮತ್ತೆ 2 ಅಲ್ಲಿ ಹೋದ್ರೆ ಎಷ್ಟು ಬರುತ್ತೆ? 20 ಬರುತ್ತೆ. ಮತ್ತೆ ಹೋದ್ರೆ 10 ಬರುತ್ತೆ. ಮತ್ತೆ 2 ಅಲ್ಲಿ ಹೋದ್ರೆ 5 ಬರುತ್ತೆ. ಸೊ 5 ಎಷ್ಟು? 2 to the power 4 and 5 to the power 1 ಅಲ್ವಾ? 18 ಹಿಂಗ್ ಬರೀಬೋದಲ್ವಾ? ಸೊ 35/2 to the power 4 and 5 to the power 1 ಈ ತರ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿದೆ. 2 ಇದೆ 5 ಇದೆ. therefore it is a terminating, okay, it is a terminating decimal expansion. ಇದನ್ನ ನೀವು ಇದು ಎಂಡ್ ಆಗ್ಬಿಡುತ್ತೆ. ಡಿವೈಡ್ ಮಾಡಿ ಕ್ಯಾಪ್ 35/80 ಮಾಡಿದ್ರೆ 0.425 ಏನೋ ಬರುತ್ತೆ. ಅಂದ್ರೆ ಇಮಿಡಿಯೇಟ್ಲಿ ಪಾಯಿಂಟ್ಸ್ ಮುಂದಕ್ಕೆ ಹೋಗಲ್ಲ, ಸ್ಟಾಪ್ ಆಗ್ಬಿಡುತ್ತೆ. ಸೊ ಅದನ್ನೇ ಕಂಡುಹಿಡಿಯೋದು. ಇದನ್ನು ಈಸಿ ನಿಮಗೆ ಫಸ್ಟ್ ಮಾಡೋಕ್ಕಿಂತ ಇದನ್ನು ಬೇಗ ಆಗೋಗ್ಬಿಡುತ್ತೆ. ಫಸ್ಟ್ ಒನ್ ಒಂದು 2-3 ಸ್ಟೆಪ್ ಬರೀಬೇಕು ಅನ್ನೋದಕ್ಕಿಂತ ಇದು ನೀವು ಮಾಡ್ತೀರಾ ಬೇಗ ಎಕ್ಸಾಮ್ ಅಲ್ಲಿ ನೀವು ಮಾಡ್ಬೋದು. ಓಕೆ, ಸೊ ಏನಂದ್ರೆ ನೀವು ಏನ್ ಡಿನಾಮಿನೇಟರ್ ಕೊಟ್ಟಿರ್ತಾರೆ, ಡಿನಾಮಿನೇಟರ್ನ ಈ ತರ ಫ್ಯಾಕ್ಟರೈಸ್ ನೀವೇನ್ ಮಾಡ್ತೀರಿ ಚಿಕ್ಕ ವಯಸ್ಸಿಂದ ಮಾಡ್ಕೊಂಡ್ ಬರ್ತೀರಾ. 2s ಅಲ್ಲಿ 5 ಅಲ್ಲಿ ಬರೀಬೇಕು. ಅಕಸ್ಮಾತ್ 5 ಬಂದಿಲ್ವಾ, 5 to the power 0 ಬರೀಬೋದಲ್ಲ, ಏನ್ ತೊಂದ್ರೆ. 5 to the power 0 is always 1. ಸೊ ಒಟ್ನಲ್ಲಿ 2 ಇಂದಲಾದ್ರೂ 5 ಇಂದಾದ್ರೂ ಇದು ಡಿವೈಡ್ ಮಾಡಕ್ ಆಗ್ಬೇಕು. ಇವಾಗ 80 ಬದಲು 21 ಇದ್ರೆ ಡೆಫಿನೆಟ್ಲಿ ಆಗ್ತಿರ್ಲಿಲ್ಲ. 35/21 ಮಾಡಿದ್ರೆ ಯು ಕೆನಾಟ್ ಎಕ್ಸ್ಪ್ರೆಸ್ ಇನ್ ದಿಸ್ ಫಾರ್ಮ್. ಸೊ ಇಟ್ ವಿಲ್ ಬಿ ಎ ನಾನ್ ಟರ್ಮಿನೇಟಿಂಗ್. ಟರ್ಮಿನೇಟ್ ಆದ್ರೆ ಅದು ಈ ತರ ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ಕಾಗುತ್ತೆ. ಸೊ ದಿಸ್ ಇಸ್ ದ 2 marks, the first question, just simpler one. ಸೊ ನೆಕ್ಸ್ಟ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ 18th one ಇದು ತುಂಬಾ ಸಿಂಪಲ್ ಆಗಿದೆ, ನಿಮ್ಗೆ ಗೊತ್ತು. 2x plus y is equal to 14. ನೆಕ್ಸ್ಟ್ x plus y is equal to 4. ಎರಡು ಸೇಮ್ ಸೈನ್ ಇದೆ, ಅದಕ್ಕೆ ಸೈನ್ ನ ಚೇಂಜ್ ಮಾಡಬೇಕು. ಇದು ಕ್ಯಾನ್ಸಲ್ ಆಗುತ್ತೆ. 2x minus x x, 14 minus 4 10. ಸೊ x equal to 10. y ಎಷ್ಟಿರುತ್ತೆ? ಸೊ x plus y is equal to 4 ಆದ್ರೆ x ವ್ಯಾಲ್ಯೂ 10 ಇದೆ. ಆಯ್ತಾ? ಸೊ y ಬೇಕಂದ್ರೆ 10 ಎಲ್ಲಿ ಹೋಗುತ್ತೆ? ಆ ಕಡೆ ಜಂಪ್ ಆಗುತ್ತೆ. ಆ ಕಡೆ ಜಂಪ್ ಆದಾಗ ಏನಾಗುತ್ತೆ? ಪ್ಲಸ್ ಇಂದ ಮೈನಸ್ ಆಗುತ್ತೆ. therefore y is equal to -6. ಸೊ y is equal to -6, x is equal to 10. So these are the values. ಸೊ ಇದು ತುಂಬಾ ಸಿಂಪಲ್ ಆಗಿ ಕೊಡ್ತಾರೆ. ಎಕ್ಸಾಮ್ 100% ಈ ಕ್ವಶನ್ ಇದ್ದೇ ಇರುತ್ತೆ. ಎಲಿಮಿನೇಷನ್ ಅಷ್ಟೇ ನೀವು ಮಾಡ್ಬೇಕಾಗಿರೋದು. ಆಯ್ತಾ? ಸೊ ಒಂದೊಂದ್ಸತಿ ಇದು ಅಕಸ್ಮಾತ್ ಪ್ಲಸ್ ಬದಲು ಮೈನಸ್ ಇದ್ರೆ ಸೈನ್ ಚೇಂಜ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಬಹುದಾಗಿತ್ತು. ಆಯ್ತಾ? ಇದು ಕೂಡ ನಿಮ್ಗೆ ಇನ್ನೂ ಕ್ಲಾರಿಟಿ ಬೇಕು ಅಂದ್ರೆ ನಾನು ಡೇ ವೈಸ್ ವಿಡಿಯೋಸ್ ನೋಡಿದ್ರೆ ಅಪ್ ಟು ಡೇ 13 ವರೆಗೂ ಮಾಡಿದ್ದೀನಿ. ಪಕ್ಕಾ ಕ್ವಶನ್ಸ್ ಎಲ್ಲ ಅದ್ರಲ್ಲಿ ಹ್ಯಾಂಡಲ್ ಮಾಡಿ. ಕ್ವಶನ್ ಫೈಂಡ್ ದ ನಂಬರ್ ಆಫ್, ಇದು ಒಂದ್ ಸ್ವಲ್ಪ ಈ ತರದ್ದು ಕೊಡ್ತಾರೆ, ಬಟ್ ಕೊಡ್ದಾನು ಇರ್ಬೋದು ಬೋರ್ಡ್ ಎಕ್ಸಾಮ್. ಎನಿಯಾ ಪ್ರಾಕ್ಟೀಸ್ ಮಾಡ್ಬಿಟ್ಟು ಯೂಸಿಂಗ್ ದ ಫಾರ್ಮುಲಾ ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್. ಇದೊಂದು ಎಪಿ ಕೊಟ್ಟಿದ್ದಾರೆ. ಇದು ಎಂಡ್ ಆಗುತ್ತೆ, ಎಪಿ ಸ್ಟಾರ್ಟ್ ಆಗುತ್ತೆ ಎಂಡ್ ಆಗುತ್ತೆ, ಮಧ್ಯದಲ್ಲಿ ಕೆಲವು ನಂಬರ್ಸ್ ಇದೆ. ಈ ತರ ಎಷ್ಟು ನಂಬರ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಮಧ್ಯ ಕೂಡ ನಂಬರ್ಸ್ ಇದೆ. ಇಲ್ಲಿ ಕಾಣಿಸೋದು 1 2 3 4, ಬಟ್ ಈಗ ಮಧ್ಯ ಕೂಡ ಕೆಲವು ನಂಬರ್ಸ್ ಇದೆ. ಆ ತರದ್ದು ಎಷ್ಟು ನಂಬರ್ಸ್ ಇದೆ ಅಂತ ಕೇಳ್ತೀರಾ. ಆಸ್ಕಿಂಗ್ ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್. ಸೊ ಇವಾಗ ಈ ಫಾರ್ಮುಲಾ ನಮ್ಗೆ ಅರ್ಥ ಆಗಿದ್ಯಾ? ಈ ಫಾರ್ಮುಲಾ ಫಸ್ಟ್ ಕರೆಕ್ಟ್ ಆಗಿ ಅರ್ಥ ಆಗ್ಬೇಕು. ಏನಂದ್ರೆ ಇದರಲ್ಲಿ ಏನ್ ಅಂದ್ರೆ ಲಾಸ್ಟ್ ಟರ್ಮ್, ಎ ಅಂದ್ರೆ ಫಸ್ಟ್ ಟರ್ಮ್, ಎನ್ ಅಂದ್ರೆ ನಂಬರ್ ಆಫ್ ಟರ್ಮ್ಸ್ ಎಷ್ಟು ನಂಬರ್ಸ್ ಇದೆ ಅಂತ, ಡಿ ಅಂದ್ರೆ ಕಾಮನ್ ಡಿಫರೆನ್ಸ್. ಇವಾಗ 3 ಜಾಸ್ತಿ ಆಗ್ತಿದೆ ನೋಡಿ, ಇಲ್ಲಿ 7 ಆದ್ಮೇಲೆ 10, 10 ಆದ್ಮೇಲೆ 13, 3 ಜಾಸ್ತಿ ಆಗ್ತಿದೆ. ಸೊ ಇವಾಗ ಇದರಲ್ಲಿ ಏನಿದ್ಯಾ ಇದೆ, ಎ ಇದೆಯಾ ಇದೆ ಫಸ್ಟ್ ನಂಬರ್, ಎನ್ ಇದೆಯಾ ಅದೇ ಗೊತ್ತಿಲ್ಲ, ಎಷ್ಟು ನಂಬರ್ಸ್ ಇದೆ ಅಂತಾನೆ ಗೊತ್ತಿಲ್ಲ ನಮ್ಗೆ. ಅದನ್ನ ಕಂಡುಹಿಡಿಯಕ್ಕೆ ಈ ಕ್ವಶನ್ ಕೊಟ್ಟಿರೋದು. therefore ಎನ್ ಇಲ್ಲ, ಅದನ್ನ ಹಂಗೆ ಹಾಕೊಂತೀನಿ. ಡಿ ಎಷ್ಟು? 3 ಜಾಸ್ತಿ ಆಗ್ತದೆ. ಸೊ ಈಗ ಸಿಂಪ್ಲಿಫೈ ಮಾಡಿದ್ರೆ, ಸೊ ಇದು ಮಲ್ಟಿಪ್ಲೈ ಮಾಡಬೇಕು. 3n - 3. ಸೊ ಇವಾಗ ಇದು ಗೊತ್ತಲ್ಲ, 7 - 3 4, 4 + 3n. ಸೊ ಈಗ n ಬೇಕಂದ್ರೆ 4 ಏನಾಗುತ್ತೆ ಫಸ್ಟ್ ಆ ಕಡೆಯಿಂದ ಈ ಕಡೆ ಬರುತ್ತೆ. 43 - 4 = 3n. ಸೊ 43 - 4 39, 3n. n ಬೇಕು ಅಂದ್ರೆ 3 ಎಲ್ಲಿ ಹೋಗುತ್ತೆ? ಡಿವಿಷನ್ ಆಗುತ್ತೆ. ಸೊ n is equal to 39/3, which is 13. ಅಂದ್ರೆ ಇಲ್ಲಿಂದ ಟೋಟಲ್ ಎಷ್ಟು ನಂಬರ್ಸ್ ಇದೆ ಅಂದ್ರೆ ಹಿಂಗೆ ಬರ್ಕೊಂಡು ಹೋದ್ರೆ ನೆಕ್ಸ್ಟ್ ಇದಾದ್ಮೇಲೆ 16 ಬರುತ್ತೆ, ಅದಾದ್ಮೇಲೆ 19 ಬರ್ಕೊಂಡು ಹೋದ್ರೆ 13 ನಂಬರ್ಸ್ ಬರುತ್ತೆ. ಆಯ್ತಾ? ಸೊ ಇದು ನಿಮಗೆ ಕೊಟ್ಟಿರೋ 2 marks ಕ್ವಶನ್. ನೆಕ್ಸ್ಟ್ ಡಿಸ್ಕ್ರಿಮಿನೆಂಟ್. ಇದು ಕೂಡ 100% ಬೋರ್ಡ್ ಎಕ್ಸಾಮ್ ಅಲ್ಲಿ ಬರೋ ಕ್ವಶನ್. ಇದ್ರಲ್ಲಿ ಏನು ಚೇಂಜ್ ಇಲ್ಲ. ಡಿಸ್ಕ್ರಿಮಿನೆಂಟ್ ಕಂಡಕ್ಟ್ ನಾನು ಹೇಳಿದ್ದೀನಿ, ಇಷ್ಟು ಮಾತ್ರ ಡಿಸ್ಕ್ರಿಮಿನೆಂಟ್.
b square minus 4ac is that solve the discriminant, not the square root. ಸೊ ಇದರಲ್ಲಿ ಇಲ್ಲಿ ಏನು ಇದು ಈಕ್ವೇಶನ್ 3x ಸ್ಕ್ವೇರ್ ಮೈನಸ್ 5x ಪ್ಲಸ್ 2 ಈಕ್ವಲ್ ಟು 0. ಸೊ ಇವಾಗ ಎ ಅಂದ್ರೆ ಎಷ್ಟು ಬರ್ಕೊಂಬಿಡಿ, ಬಿ ಅಂದ್ರೆ ಎಷ್ಟು 5 ಅಲ್ಲ -5. ಇಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ, ಸೈನ್ ನ ಮಿಸ್ ಮಾಡ್ಬಿಡ್ತಾರೆ. ಸೈನ್ ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಓಕೆ, ಸೊ ಇವಾಗ ಸಿಂಪ್ಲಿಫೈ ಮಾಡೋಣ. ಬಿ ಸ್ಕ್ವೇರ್ ಏನು -5 ಹೋಲ್ ಸ್ಕ್ವೇರ್, ಮೈನಸ್ ಇದೆ 4 ಇದೆ, ಎ ಜಾಗದಲ್ಲಿ 3, ಸಿ ಜಾಗದಲ್ಲಿ 2. 5 ಸ್ಕ್ವೇರ್ -5 ಸ್ಕ್ವೇರ್ ಇಸ್ 25. ಸೊ 4 3s are 12, 12 2s are 24. 25 minus 24 is 1. Therefore, b square minus 4ac is greater than 0. 0 ಗಿಂತ ದೊಡ್ಡದಾಗಿದೆ. ಸೊ 0 ಗಿಂತ ದೊಡ್ಡದಾಗಿದ್ರೆ it will always be the roots, nature of roots will be real and distinct. ಅಂದ್ರೆ ಬೇರೆ ಬೇರೆ ಆನ್ಸರ್ ಬರುತ್ತೆ ಅಂತ ಆಯ್ತಾ. 0 ಬಂದ್ರೆ ರಿಯಲ್ ಅಂಡ್ ಈಕ್ವಲ್, ಲೆಸ್ ದೆನ್ 0 ಬಂದ್ರೆ ನೆಗೆಟಿವ್ ಬಂದ್ರೆ ನೋ ರಿಯಲ್ ರೂಟ್ಸ್. ಸೊ ಇದನ್ನು ಕೂಡ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಡಿಸ್ಕ್ರಿಮಿನೆಂಟ್ ಕ್ವಶನ್ 100% ಬಂದೇ ಬರುತ್ತೆ ಎಕ್ಸಾಮ್ಗೆ. ನೆಕ್ಸ್ಟ್ ಅದೇ ತರ ಆರ್ ಕ್ವಶನ್ ಇದೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಹೆಂಗಂದ್ರೆ ಇಂಟರ್ನಲ್ ಆಪ್ಷನ್ ಇರುತ್ತೆ ನಿಮಗೆ. ಈ 2 ಮಾರ್ಕ್ಸ್ ಅಲ್ಲಿ 2 ಕ್ವಶನ್ಗೆ ಇಂಟರ್ನಲ್ ಆಪ್ಷನ್ ಇರುತ್ತೆ ಆಯ್ತಾ. ಅಂದ್ರೆ ಅಲ್ಲೇ ಆ ಚಾಪ್ಟರ್ ಅಲ್ಲೇ ಆಪ್ಷನ್ಸ್ ಇರುತ್ತೆ ಅಷ್ಟೇ. ಅದೇ ತರ ಅದೇ ಚಾಪ್ಟರ್ ಇನ್ನೊಂದು ಕ್ವಶನ್ ಇದೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ರೂಟ್ಸ್ ಆರ್ ಈಕ್ವಲ್. ಈಕ್ವಲ್ ರೂಟ್ಸ್ ಅಂದ್ರೆ ಏನು, ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಇದ್ರೆ ಅದು ಈಕ್ವಲ್ ರೂಟ್ಸ್ ಆಯ್ತಾ. ಇವಾಗ ಇದನ್ನ ಇಲ್ಲಿ ಸಪ್ಲಿಫೈ ಮಾಡೋಣ. ಎ ಎಷ್ಟು, ಎ ಜಾಗದಲ್ಲಿ ಎಷ್ಟಿದೆ, ಕೆ ಇದೆ. ಬಿ ಜಾಗದಲ್ಲಿ ಎಷ್ಟಿದೆ, 6 ಇದೆ. ಸಿ ಜಾಗದಲ್ಲಿ 1 ಇದೆ. ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ 6 ಸ್ಕ್ವೇರ್ 4, ಎ ಜಾಗದಲ್ಲಿ ಕೆ, ಸಿ ಜಾಗದಲ್ಲಿ 1, 6 ಸ್ಕ್ವೇರ್ 36, 4k is equal to 0. k ಬೇಕಂದ್ರೆ ಎಲ್ಲಿ ಹೋಗುತ್ತಿದ್ದು, 4k ಆ ಕಡೆ ಹೋದ್ರೆ ಏನಾಗುತ್ತೆ, 36 is equal to 4k. ಈಗ k ಬೇಕಂದ್ರೆ 4 ಎಲ್ಲ ಹೋಗುತ್ತೆ, ಡಿನಾಮಿನೇಟರ್ ಹೋಗುತ್ತೆ. k is equal to 36 by 4. 4 1s are 4 9s are. So k value is 9. ಸೊ ಇದು ನಿಮ್ಮ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಎರಡು. ಇದು ಈ ತರದ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಬೋರ್ಡ್ ಎಕ್ಸಾಮ್ ಬಂದೇ ಬರುತ್ತೆ. ಸೊ ನೆಕ್ಸ್ಟ್ ನಾವು ಹೋಗೋಣ. ಸೊ ಇದು ಏನು ಡಿಸ್ಕ್ರಿಮಿನೆಂಟ್ ಬಿ ಸ್ಕ್ವೇರ್ ಮೈನಸ್ 4ac, ಅದು ಲೆಸ್ ದೆನ್ 1 ಆದ್ರೆ, ಲೆಸ್ ದೆನ್ 0 ಆದ್ರೆ ಇಟ್ ಇಸ್ ಆಲ್ವೇಸ್ ನೋ ರಿಯಲ್ ರೂಟ್. ಗ್ರೇಟರ್ ದೆನ್ 0 ಇಟ್ ಇಸ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್. ಈಕ್ವಲ್ ಟು 0 ಆದ್ರೆ ಆನ್ಸರ್ ಅದು ರಿಯಲ್ ಅಂಡ್ ಈಕ್ವಲ್ ರೂಟ್ಸ್. ಸೊ ಇವಾಗ ನೆಕ್ಸ್ಟ್ 21st ಕ್ವಶನ್, ಫೈಂಡ್ ದ ಡಿಸ್ಟೆನ್ಸ್ 8,3 ಮತ್ತೆ 2,1. ಸೊ ಡಿಸ್ಟೆನ್ಸ್ ಫಾರ್ಮುಲಾ ನಮ್ಗೆ ಗೊತ್ತು. ಡಿಸ್ಟೆನ್ಸ್ ಫಾರ್ಮುಲಾ ಏನು, ಫಾರ್ಮುಲಾ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ಬರೆದು ಇಲ್ಲಾಂದ್ರೆ ಮರ್ತೋಗುತ್ತೆ, ಎಲ್ಲೆಲ್ಗೋ ಏನೇನೋ ಆಗ್ತೀರಾ. ಸೊ ದಿಸ್ ಇಸ್ ದ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಇಲ್ಲಿ ಮೇಲ್ ಬರ್ಕೊಂಬಿಡಿ, x1 y1 x2 y2. ಸೊ ಇವಾಗ x2 ಎಷ್ಟಿದೆ, 2 ಇದೆ. 2 minus 8 ಹೋಲ್ ಸ್ಕ್ವೇರ್ ಪ್ಲಸ್ y2 ಬಂದು 11, 11 minus 3 ಹೋಲ್ ಸ್ಕ್ವೇರ್. ಸೊ ಇವಾಗ 2 minus 8 minus 6 ಹೋಲ್ ಸ್ಕ್ವೇರ್, 11 minus 3 8 ಸ್ಕ್ವೇರ್. ಸೊ 6 ಸ್ಕ್ವೇರ್ ಬಂದು 36, 8 ಸ್ಕ್ವೇರ್ ಬಂದು 64, ಎರಡು ಆಡ್ ಮಾಡಿದ್ರೆ square root of 100. Square root of 100 is 10. So therefore d is equal to 10 units. ಸೊ ಇದು ಈ ತರ ನಿಮಗೆ ಪರ್ಫೆಕ್ಟ್ ಸ್ಕ್ವೇರ್ಸ್ ತುಂಬಾ ಸತಿ ಬರುತ್ತೆ ಎಕ್ಸಾಮ್ ಅಲ್ಲಿ ಆಯ್ತಾ. ಸೊ ಇದು ಕೇರ್ಫುಲ್ ಆಗಿ ಮಾಡ್ಬೇಕಷ್ಟೇ. ಸೈನ್ ಹಾಕೊಬೇಕಾದ್ರೆ, ಸ್ಕ್ವೇರ್ ಮಾಡ್ಬೇಕಾದ್ರೆ ತುಂಬಾ ಜನ 6 ಸ್ಕ್ವೇರ್ ಅಂದ್ರೆ 12 ಬರೆದ್ಬಿಡ್ತಾರೆ, 8 ಸ್ಕ್ವೇರ್ ಅಂದ್ರೆ 16 ಬರೆದ್ಬಿಟ್ಟು, ಸ್ಕ್ವೇರ್ ಅಂದ್ರೆ 8 into 8 ಆಯ್ತಾ. ಸೊ ಆಮೇಲೆ ಸ್ಕ್ವೇರ್ ರೂಟ್ ಇಂದ ಆಚೆ ಬರೋಕ್ಕೂ ಗೊತ್ತಿರಬೇಕು. ಸೊ ದಿಸ್ ಇಸ್ ದ ಡಿಸ್ಟೆನ್ಸ್ ಫಾರ್ಮುಲಾ ವಿಚ್ ವಿಲ್ ಬಿ ಗಿವನ್ ಫಾರ್ 2 marks even in the board exam as direct as it is. ನೆಕ್ಸ್ಟ್ ಪ್ರಾಬಬಿಲಿಟಿ ಕ್ವಶನ್ 2 marks ಗೆ ಸಿಂಪಲ್ ಆಗಿರುತ್ತೆ. ಪ್ರಾಬಬಿಲಿಟಿ ನಿಮ್ಗೆ ಗೊತ್ತಿರಬೇಕು. ಪ್ರಾಬಬಿಲಿಟಿ ಆಫ್ ಅನ್ ಈವೆಂಟ್ is equal to number of the particular event by number of the sample space. So ಇಲ್ಲಿ there are 500 wrist watches. ಅಂದ್ರೆ ಸ್ಯಾಂಪಲ್ ಸ್ಪೇಸ್ ಬಂದು ಟೋಟಲ್ 500 ವಾಚಸ್ ಗಳಿದೆ. ಇದರಲ್ಲಿ ಔಟ್ ಆಫ್ ದಿಸ್ 50 wrist watches are found defective. ಅಂದ್ರೆ ಹಾಳಾಗಿರೋದು 50 ಹಾಳಾಗಿದೆ. ಅಂದ್ರೆ ಚೆನ್ನಾಗಿರೋದು ಎಷ್ಟು, 450. ನೆಕ್ಸ್ಟ್, one watch is drawn randomly. Find the probability that the wrist watch chosen is a defective one. ಡಿಫೆಕ್ಟಿವ್ ಒನ್ ಏನು, ನಾವು ಮಾತಾಡ್ತಿರೋದು ನೋಡಿ ಈ ಫಾರ್ಮುಲಾದಲ್ಲಿ. ಪ್ರಾಬಬಿಲಿಟಿ ಈವೆಂಟ್ ಇಸ್ ಈಕ್ವಲ್ ಟು ದ ಈವೆಂಟ್ ದಟ್ ವಿ ಆರ್ ಟಾಕಿಂಗ್ ಅಬೌಟ್ ಬೈ ದ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್. ನಾವು ವಾಟ್ ಇಸ್ ದ ಈವೆಂಟ್ ವಿ ಆರ್ ಟಾಕಿಂಗ್ ಅಬೌಟ್, ಇಟ್ ಇಸ್ ದ ಈವೆಂಟ್ ದಟ್ ನಂಬರ್ ಆಫ್ ವಾಚಸ್ ವಿಚ್ ಆರ್ ಡಿಫೆಕ್ಟಿವ್. ಎಷ್ಟು ಡಿಫೆಕ್ಟಿವ್ ಇದೆ ಇದರಲ್ಲಿ ಕ್ವಶನ್ ಅಲ್ಲೇ ಕೊಟ್ಬಿಟ್ಟಿದ್ರೆ 50 ಡಿಫೆಕ್ಟಿವ್. ಟೋಟಲ್ ಎಷ್ಟು, 500ರಲ್ಲಿ 50 ಡಿಫೆಕ್ಟಿವ್ ಆಗಿದೆ. ಅದೇ ಕ್ವಶನ್ ಹಿಂಗೂ ಕೇಳ್ಬೋದು, ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ ದ ವಿಚ್ ವಾಚಸ್ ಚೂಸನ್ ಇಸ್ ನಾನ್ ಡಿಫೆಕ್ಟಿವ್. ನಾನ್ ಡಿಫೆಕ್ಟಿವ್ ಅಂದ್ರೆ 450/500 ಆಗುತ್ತೆ. ಇದು ಡಿಫೆಕ್ಟಿವ್ ಆಯ್ತಾ. ಸೊ 50/500. ಸೊ 0 0 ಕ್ಯಾನ್ಸಲ್, 5 1s are 5 10s are. Therefore probability is 1/10. Okay.
ಸೊ ಇದು ನಿಮಗೆ ಪ್ರಾಬಿಲಿಟಿಯಲ್ಲಿ ಡೈರೆಕ್ಟಾಗಿ ಸಿಂಪಲ್ ಆಗಿರೋ ಕ್ವಶನ್ ಕೇಳ್ತಾರೆ. ನೆಕ್ಸ್ಟು 23rd ಒನ್, ಇದು ಸ್ವಲ್ಪ ಅಪ್ಲಿಕೇಶನ್ ಟೈಪು. ಇಲ್ಲಿ ತುಂಬ ಜನ ಉದ್ದಕ್ಕೆ ಮಾಡ್ಕೊಂಡು ಹೋಗಿದ್ದಾರೆ, ಆಯ್ತಾ. ಸೊ ಇವಾಗ ಇದು ಕೊಟ್ಟಿದ್ದಾರೆ, ಇದು ಈಕ್ವೇಶನ್ ಕೊಟ್ಬಿಟ್ಟು ಇಫ್ ಆಲ್ಫಾ ಅಂಡ್ ಬೀಟಾ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಫೈಂಡ್ ಆಲ್ಫಾ ಪ್ಲಸ್ ಬೀಟಾ ಆಲ್ಫಾ ಬೀಟಾ ಕೊಟ್ಟಿದ್ದಾರೆ. ಸೊ ಇವಾಗ ಏನು ಮಾಡ್ಬೇಕು ನೀವು ಹಂಗಂದ್ರೆ, ತುಂಬ ಜನ ಏನು ಮಾಡ್ತಾರೆ ಅಂದರೆ ಆಲ್ಫಾ ಅಂದರೆ ಬೀಟಾ ಅಂದರೆ ಇದನ್ನ ಮಿಡಲ್ ಟರ್ಮ್ನ ಬ್ರೇಕ್ ಮಾಡಿಬಿಟ್ಟು ಎರಡು ವ್ಯಾಲ್ಯೂ ಸಿಗುತ್ತಲ್ಲ ಅದನ್ನೆಲ್ಲ ಮಾಡಿ ಆ್ಯಡ್ ಎಲ್ಲ ಮಾಡ್ತಾರೆ. ಬಟ್ ವೆರಿ ಸಿಂಪಲ್, ವಿ ನೋ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಆಲ್ಫಾ ಬೀಟಾ ಆ್ಯಂಡ್ ದ ಕೋಫಿಷಿಯಂಟ್. ಏನು ರಿಲೇಶನ್ಶಿಪ್ಪು? ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ, ಆಲ್ಫಾ ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ. ನಮ್ಗೆ ಗೊತ್ತಲ್ವಾ, ನೋಡಿ ಆಲ್ಫಾ ಬೀಟಾ ಇಲ್ಲಿದೆ, ಸೊ ಬಿ ಬೈ ಎ ಮಾಡಿಬಿಟ್ರೆ ಆಯಿತು. ಮೈನಸ್ ಬಿ ಎಷ್ಟು ನೋಡಿ ಇಲ್ಲಿ ಬಿ ಬಂದು 7, ಎ ಬಂದು 2. ಆಲ್ಫಾ ಬೀಟಾ ಅಂದ್ರೆ ಏನು? ಸಿ ಬೈ ಎ, ಸಿ ಬಂದು 5, ಎ ಬಂದು 2 ಅಷ್ಟೇ ನೋಡಿ. ಸೊ ಸೇಮ್ ಡಿನಾಮಿನೇಟರ್ ನ್ಯೂಮರೇಟರ್ನ ಸಿಂಪ್ಲಿಫೈ, -7 + 5 ಅಂದರೆ ಆಪೋಸಿಟ್ ಸೈನ್ ಸಬ್ಟ್ರಾಕ್ಟ್ ಮಾಡಿ ಗ್ರೇಟರ್ ನಂಬರ್ ಸೈನ್. ಸೊ ಆನ್ಸರ್ ಇಸ್ -1. ಇಲ್ಲ ಅಂದ್ರೆ ನೀವು ಆಲ್ಫಾ ಕಂಡಿಡಿದು ಬೀಟಾ ಕಂಡಿಡಿದು ಉದ್ದಕ್ಕೆ ಮಾಡಿರ್ತೀರಾ. ವೆರಿ ಸಿಂಪಲ್. ಏನಂದ್ರೆ ಅವರು ಒಂದ್ಸರಿ ಇದು ಹಿಂಗೂ ಕೇಳ್ತಾರೆ, ಇದು ಈಕ್ವೇಶನ್ ಕೊಟ್ಬಿಟ್ಟು ಫೈಂಡ್ ದ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಅಂತ. ಇವೇನ್ ಮಾಡ್ತೀರ ಅವಾಗ, ಆಲ್ಫಾ ಸಪ್ರೇಟ್ ಆಗಿ ಬೀಟಾ ಸಪ್ರೇಟ್ ಆಗಿ ಸ್ಪ್ಲಿಟ್ ಇನ್ ದ ಮಿಡಲ್ ಟರ್ಮ್ ಅಥವಾ ಫಾರ್ಮುಲಾ ಮೆಥಡ್ ಹಾಕ್ಬಿಟ್ಟು ಆಲ್ಫಾ ಬೀಟಾ ಕಂಡಿಡಿದು ಆ್ಯಡ್ ಮಾಡಿ ಒಂದು ಆನ್ಸರು, ಮಲ್ಟಿಪ್ಲೈ ಮಾಡಿ ಒಂದು ಆನ್ಸರ್ ಲಾಂಗ್ ಆಗಿ ಮಾಡೋ ಬದಲು ತುಂಬಾ ಸಿಂಪಲ್. ಏನಂದ್ರೆ ವಿ ನೋ ದ ರಿಲೇಶನ್ಶಿಪ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಆಲ್ವೇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಈ ಕೋಎಫಿಷಿಯಂಟ್ಸ್ಗೂ ಮತ್ತೆ ಇದಕ್ಕೆ ಸೊಲ್ಯೂಷನ್ಗಿರೋ ಸಂಬಂಧ ಇದು. ಸೊ ಪ್ರಾಡಕ್ಟ್, ದಿಸ್ ಇಸ್ ಅ ಸಮ್ ಆಫ್ ದ ಝೀರೋಸ್, ಪ್ರಾಡಕ್ಟ್ ಆಫ್ ದ ಝೀರೋಸ್. ಇಲ್ಲಿ ಅದನ್ನ ಎರಡು ಕೂಡಿಸ್ಬಿಟ್ಟಿದ್ದಾರೆ. ಸೊ ಆಲ್ಫಾ ಪ್ಲಸ್ ಬೀಟಾ ಮಾಡಕ್ಕೆ ಎಲ್ಲ ಮಾಡೋದು ಬೇಡ, ಮೈನಸ್ ಬಿ ಬೈ ಎ ಬರೆದ್ರೆ ಆಯ್ತು. ಆಲ್ಫಾ ಬೀಟಾಗೆ ಸಿ ಬೈ ಎ ಬರೆದ್ರೆ ಆಯ್ತು, ಆಮೇಲೆ ಸಿಂಪ್ಲಿಫೈ ಮಾಡಿದ್ರೆ ಅಷ್ಟೇ. ಸೊ ವೆರಿ ಸಿಂಪಲ್ ಇಟ್ ಇಸ್. ನೆಕ್ಸ್ಟ್ ಡ್ರಾಯಿಂಗ್ ಟ್ಯಾಂಜೆಂಟ್. ಇದು ನಾವು ಆಗ್ಲೇ ನಾನು ಡೇ ವೈಸ್ ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ. ಕನ್ಸ್ಟ್ರಕ್ಷನ್ ಕೂಡ ಯು ಹ್ಯಾವ್ ಟು ಪ್ರಾಕ್ಟೀಸ್ ವೆಲ್. 70 ಡಿಗ್ರಿ ಕೊಟ್ಟರೆ ತುಂಬಾ ಏನು ಟೆನ್ಷನ್ ಇಲ್ಲ. ಫಸ್ಟ್ ಒಂದು ಸರ್ಕಲ್ ಹಾಕ್ತೀರಾ, ಏನು 4 ಸೆಂಟಿಮೀಟರ್ ಸರ್ಕಲ್ ಹಾಕಿದ್ದೀರಾ, 70 ಡಿಗ್ರಿ ಇನ್ಕ್ಲೈನ್ಡ್ ಆಗಿರ್ಬೇಕಂತೆ. ಫಸ್ಟ್ ಒಂದು ರಫ್ ಡಯಾಗ್ರಾಮ್ ಹಾಕೊಂಬಿಡಿ. ಸೊ ಇಲ್ಲಿ 70 ಇದ್ರೆ ಇಲ್ಲಿ ಎಷ್ಟಿರಬೇಕು? ನಾನು ಅವತ್ತೇ ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ರೆ ಹೇಳಿದ್ದೀನಿ, ಯಾವತ್ತು ದಿಸ್ ಆಂಗಲ್ ಅಂಡ್ ದಿಸ್ ಆಂಗಲ್ ವೆನ್ ಯು ಆಡ್ ಅಪ್ ಇಟ್ ಶುಡ್ ಬಿ 180. 70 + 110 ಇಸ್ 180. ಸೊ ಹಂಗಂದ್ರೆ ಒಳಗಡೆ ಎಷ್ಟಿರಬೇಕು? ಒಳಗಡೆ 110 ಇರಬೇಕು ಇಲ್ಲಿ. ಸೊ ನೀವೇನ್ ಮಾಡ್ತೀರಾ, ಒಂದು ಲೈನ್ ಹಾಕ್ತೀರಾ, ರ್ಯಾಂಡಮ್ ಒಂದು ಲೈನ್ ಹಾಕಿ, ವಿಲ್ ಟೇಕ್ ದ ಪ್ರೊಟ್ರಾಕ್ಟರ್, ವಿಲ್ ಮೆಜರ್ 110 ಅಂಡ್ ಡ್ರಾ ಎ ಲೈನ್. ದಿಸ್ ವಿಲ್ ಬಿ 110. ಪ್ರೊಟ್ರಾಕ್ಟರ್ ಇಟ್ಕೊಂಡು ಮೆಜರ್ ಮಾಡ್ತೀರಾ. ನೆಕ್ಸ್ಟ್ ಇಲ್ಲಿ ಏನ್ ಮಾಡೋದು ಗೊತ್ತಲ್ವಾ, ಇಲ್ಲೂ ಕೂಡ ಕನ್ಸ್ಟ್ರಕ್ಷನ್ ಇದೆ. ಕನ್ಸ್ಟ್ರಕ್ಷನ್ ವಿಡಿಯೋ ನೋಡಿ. ಇಲ್ಲ ಅಂದ್ರೆ ಪ್ರೊಟ್ರಾಕ್ಟರ್ ಇಟ್ಕೊಳ್ಳಿ, 90 ಡಿಗ್ರಿ ಲೈನ್ ಹಾಕಿ ಪ್ರೊಟ್ರಾಕ್ಟರ್ ಇಟ್ಕೊಳ್ಳಿ, ಆಯ್ತಾ. 90 ಡಿಗ್ರಿ ಲೈನ್ ಹಾಕಿ ಎರಡು ಮೀಟ್ ಆಗಿ ಇಲ್ಲೊಂದು ಸುಮ್ಮನೆ ಒಂದು ಹಿಂಗೊಂದು ಹಾಕಿ ಅಷ್ಟೇ. ಅದಂದ್ರೆ ನೀವು ಆಫ್ಟರ್ ಎಫೆಕ್ಟ್ಸ್ ಕೊಡೋದು ತುಂಬಾ ಸಿಂಪಲ್ ಇದು. ಸೊ ಇದು 70, ಇದು 110 ಎರಡು ಕೂಡಿಸಿದ್ರೆ ಆಮೇಲೆ ನೇಮಿಂಗ್ ಎಲ್ಲ ಮಾಡ್ಬಿಡಿ. ಸೊ ಪಿ ಎ ಕ್ಯೂ. ಸೊ ದೇರ್ ಫಾರ್ ದ ಟ್ಯಾಂಜೆಂಟ್ಸ್ ಆರ್ ಎ ಪಿ ಅಂಡ್ ಎ ಕ್ಯೂ. ಸೊ ಗೊತ್ತಾಯ್ತಲ್ಲ. ಇದು 60 ನೀವು ಸ್ಕೂಲಲ್ಲಿ ಮಾಡಿರ್ತೀರಾ, ಆಯ್ತಾ. 70, 80 ತುಂಬಾ ಸಿಂಪಲ್. ಇದೆರಡನ್ನ ಈ ಆಂಗಲ್ ನೀವು 60 ಕೊಟ್ಟರೆ 120 ಬರುತ್ತೆ. ಇಲ್ಲೂ ಕೂಡ ಪ್ರೊಟ್ರಾಕ್ಟರ್ ಕನ್ಸ್ಟ್ರಕ್ಷನ್ ಎಲ್ಲ ಇದೆ, ಆಯ್ತಾ. ಸೊ ನಾನು ಕನ್ಸ್ಟ್ರಕ್ಷನ್ ವಿಡಿಯೋ ನೋಡಿ, ಸರ್ಕಲ್ಸ್ ನೋಡಿ, ಅದನ್ನ ನಾನು ಸಿಂಪಲ್ ಆಗಿ ಹಿಂಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ, ಡೈರೆಕ್ಟ್ ಆಗಿ ಮಾಡೋದು ಹೆಂಗೆ ಅಂತ, ಆಯ್ತಾ. ಸೊ ದಿಸ್ ಇಸ್ ದ ಕನ್ಸ್ಟ್ರಕ್ಷನ್ ಡಯಾಗ್ರಾಮ್. ಸೊ ನೆಕ್ಸ್ಟ್ ವಿಲ್ ಗೋ ಟು ದ 3 marks. ಸೊ ಫಸ್ಟ್ ಆಬ್ವಿಯಸ್ಲಿ ಎಕ್ಸಾಮ್ ಅಲ್ಲೂ ಕೂಡ ಸರ್ಕಲ್ಸ್ ಇರೋ ಎರಡು ಥಿಯರಮ್ ಅಲ್ಲಿ ಒಂದು ಥಿಯರಮ್ ಡೆಫಿನೆಟ್. ಸೊ ಲೆನ್ಸ್ ಆಫ್ ಎ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್ ಆರ್ ದ ರೇಡಿಯಸ್ ಅಂಡ್ ಟ್ಯಾಂಜೆಂಟ್ ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆರ್ ಪರ್ಪೆಂಡಿಕ್ಯುಲರ್. ಇದು ಎರಡರಲ್ಲಿ ಯಾವ್ದಾರು ಬರ್ಬೋದು. ಬೆಟರ್ ಎರಡನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದು. 3 marks ಡೆಫಿನೆಟ್ ಕ್ವಶನ್. ನೆಕ್ಸ್ಟ್ ಮೀನ್ ನೋಡೋಣ. ಮೀನು ಮತ್ತೆ ಮೀಡಿಯನ್ ಕೊಟ್ಟಿದ್ದಾರೆ, ಯಾವ್ದಾರ ಒಂದು ಮಾಡೋದು. ಸೊ ಇದರಲ್ಲಿ ನನ್ನ ಡೇ ವೈಸ್ ವಿಡಿಯೋದಲ್ಲೂ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ 0,2, 2,4, 4,6, 6,8, 8,10. ಸೊ ಫ್ರೀಕ್ವೆನ್ಸಿ ಬಂದು 2, 6, 8, 3, 1. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಮೀನ್ ಕೊಟ್ಟಾಗ ಎಕ್ಸ್ ಅಂತ ಬರೆದು ಇದು ಎರಡು ಮಧ್ಯೆ ಇರೋದೇನು 1, ಇದೆರಡು ಮಧ್ಯದಲ್ಲಿ ಏನಿದೆ 3, 4 ಮತ್ತೆ 6 ಮಧ್ಯದಲ್ಲಿ ಏನಿದೆ. ಸೊ ಗೊತ್ತಾಗಿಲ್ಲ ಅಂದ್ರೆ 4 + 6 / 2, 10/2 ಎಷ್ಟು 5. ನೆಕ್ಸ್ಟ್ 6 ಮತ್ತೆ 8 ಮಧ್ಯೆ ಏನಿದೆ 7 ಇದೆ. 8 ಮಧ್ಯೆ 10 ಮಧ್ಯೆ ಏನಿದೆ 9 ಇದೆ. ನೆಕ್ಸ್ಟ್ ಸೊ ಫಸ್ಟ್ ಇದೆಲ್ಲ ಇದು ಕೊಟ್ಟಿರ್ತಾರಲ್ಲ ಇದೆಲ್ಲ ಆಡ್ ಮಾಡ್ಕೊಂಡ್ಬಿಟ್ರೆ ನೋಡಿ. ಫಸ್ಟ್ ಇದನ್ನ ಆಡ್ ಮಾಡ್ಕೊಳ್ಬೇಕು. ಇದು ಬರ್ಕೊಂಡ ತಕ್ಷಣ ಇದು ಮಾಡೋಕ್ಕಿಂತ ಮುಂಚೆ ಇದನ್ನ ಆಡ್ ಮಾಡ್ಕೊಂಡ್ಬಿಡಿ. ಸೊ 8 + 16 20. ಸೊ ಇದನ್ನ n ಅಂತ ಬರ್ಕೊಂಡ್ಬಿಡಿ. ಸೊ ಮೀನಿಗೆ ನಾನು ಫಾರ್ಮುಲಾ ಯೂಸ್ ಮಾಡೋದು ನೀವು ಅದನ್ನೇ ಮಾಡಿರ್ತೀರಾ, f(x/n
ಆಯ್ತಾ, ಅಥವಾ ಸಿಗ್ಮಾ ಎಫ್ ಅಂತಾನು ಬರೀತಾರೆ, ಅಥವಾ ಸಿಗ್ಮಾ ಎಫ್ ಆಫ್ ಎಕ್ಸ್ ಬೈ ಎನ್ ಅಂತಾನು ಬರೀತಾರೆ. ಸೊ ಇವಾಗ ಎಫ್ ಇಂಟು ಎಕ್ಸ್ ಮಲ್ಟಿಪ್ಲೈ ಮಾಡಬೇಕು. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಫ್ ಇಂಟು ಎಕ್ಸ್ 2, 18, 40, 21, 9. ಸೊ ಇದನ್ನ ತುಂಬಾ ಕೇರ್ಫುಲ್ ಆಗಿ ಆಡ್ ಮಾಡ್ಬೇಕು. ಏನ್ ಮಾಡ್ಬೇಕು, 9 ಇಲ್ಲಿ ಬರ್ಕೊಂಡ್ಬಿಡ್ತೀರಾ, ಹುಷಾರಾಗಿ ಆಡ್ ಮಾಡ್ಬೇಕು ಆಯ್ತಾ. 20 ನೋಡಿ ಇಲ್ಲಿ 2 + 8 10. ಕೇರ್ಫುಲ್ ಆಗಿರಿ, ಯಾಕಂದ್ರೆ ಇದು ಲೈನ್ ಆಗಿ ಬರ್ಕೊಬೇಕು ನೀವು. 9, 10, 20, 2 ಕ್ಯಾರಿ 3, 7, 90. 90/20. therefore 90 ಇಲ್ಲಿದೆ. ಇದು ಫಾರ್ಮುಲಾ ಏನು, therefore mean is equal to ಸಿಗ್ಮಾ ಎಫ್ ಆಫ್ ಎಕ್ಸ್, ಅಂದ್ರೆ ಎಫ್ ಆಫ್ ಎಕ್ಸ್ ಅಡಿಷನ್ ಬೈ ಎನ್, ಅಥವಾ ಈ ಸಿಗ್ಮಾ ಎಫ್ ಎಕ್ಸ್. ಸಿಗ್ಮಾ ಅಂದ್ರೆ ಸಮೇಶನ್ ಅಂತ, ಆಡ್. ಸೊ ಇವಾಗ ಸಿಗ್ಮಾ ಎಫ್ ಆಫ್ ಎಕ್ಸ್ ಏನು, 90. 90/20. 0 0 ಕ್ಯಾನ್ಸಲ್. 9/2 4.5. that is the mean. okay, so this is how you need to solve the problem. so careful ಆಗಿ ಆಯ್ತಾ. ಸೊ ಇದನ್ನ ನೋಡ್ಕೊಳ್ಳಿ, ಇದು ಮಧ್ಯದ ನಂಬರ್ ನಿಮ್ಗೆ ಇಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಗೊತ್ತಾಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಯು ನೀಡ್ ಟು ಆಡ್ 4 + 6/2 ಆಯ್ತಾ, ಅದು ಮಧ್ಯದ ನಂಬರ್. ಇವಾಗ 8, 12 ಇದ್ದಿದ್ರೆ ಮಧ್ಯದ ನಂಬರ್ ಹೆಂಗ್ ಗೊತ್ತಾಗಿಲ್ಲ ಅಂದ್ರೆ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ, 20, 20/2 which is 10. ಸೊ ಅದನ್ನ ಕೇರ್ಫುಲ್ ಆಗಿರಿ ಮೀನ್ ಪ್ರಾಬ್ಲಮ್ ಕೊಟ್ಟಾಗ. ಆಮೇಲೆ ಇಲ್ಲಿ ಆಡ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿರಿ ಆಯ್ತಾ. ಆಮೇಲೆ ನಿಮ್ ಬರೋ ಆನ್ಸರ್ ಕೂಡ 4.5 ನೋಡಿದ್ರೆ ವಿತಿನ್ ದಿಸ್ ಲಿಮಿಟ್, ಕ್ಲಾಸ್ ಇಂಟರ್ವಲ್ ಲಿಮಿಟ್ ಅಲ್ಲಿ ಬರಬೇಕು. 4 ಮತ್ತೆ 10 ಗ್ಯಾಪ್ ಅಲ್ಲೇ ಬರ್ತದೆ ನೋಡಿ, ಎಲ್ಲೋ ಮಧ್ಯೆ ಬರ್ತದೆ. ಅಂದ್ರೆ ನೀವು ನೋಡಿದ್ರೆ ಇಲ್ಲಿ 40 ಜಾಸ್ತಿ ತೂಕ ಇದೆ, weight is more, 40 is the biggest number. your answer must somewhere come between 4 and 6 ಅನ್ನೋದು ಯಾವತ್ತು ಕೂಡ ಲಾಜಿಕ್. ನಿಮ್ಗೆ ಆನ್ಸರ್ ಏನ್ ಬರುತ್ತೆ, ಯಾವ್ದು ಹೈಯೆಸ್ಟ್ ಇದು ಎಫ್ ಆಫ್ ಎಕ್ಸ್ ಇದೆ ಆ ಗ್ಯಾಪ್ ಅಲ್ಲೇ ಬರುತ್ತೆ ನಿಮ್ಗೆ ಆನ್ಸರ್ ಆಯ್ತಾ. ಅಥವಾ ಇಲ್ಲಿ ನೋಡಿ, ಇದೆಲ್ಲೂ ಹೈಯೆಸ್ಟ್ ಯಾವ್ದು 8, ಆ ಗ್ಯಾಪ್ ಅಲ್ಲೇ ಬರ್ತದೆ. 4.5 is between 4 and 6. ಇದೊಂದು ಲಾಜಿಕ್ ನಿಮ್ಗೆ ಗೊತ್ತಿರಬೇಕು, ಅಂದ್ರೆ ಆನ್ಸರ್ ಚೆಕ್ ಮಾಡಕ್ಕೆ ಆಯ್ತಾ. ನೆಕ್ಸ್ಟ್ ವಿಲ್ ಗೋ ಟು ದ ಸೊ ಫಸ್ಟ್ ಮೀಡಿಯನ್ಗೆ ಸಿ ಎಫ್ ಮಾಡಬೇಕು, ಕ್ಲಾಸ್ ಇಂಟರ್ವಲ್ ಮಾಡೋದು ಇಂಪಾರ್ಟೆಂಟ್ ಆಯ್ತಾ. ನೀವು ಫಸ್ಟ್ ಸ್ಟೆಪ್ ಫಾರ್ಮುಲಾ ಬರ್ಕೊಂಬಿಡಿ ಫಸ್ಟ್. ಸೊ ಮೀಡಿಯನ್ಗೆ ಫಾರ್ಮುಲಾ ಏನೇನ್ ಬೇಕು, ಎಲ್ ಪ್ಲಸ್ n/2 - cf by f into h. ಸೊ ಫಾರ್ಮುಲಾ ಫಸ್ಟ್ ಕ್ಲಾರಿಟಿ ಇರಬೇಕು ಆಯ್ತಾ. ಮೀಡಿಯನ್ ಎನ್ ಶುರುವಾತಿ, ಇಲ್ಲೂ ಎನ್ ಬರುತ್ತೆ ಗ್ಯಾಪ್ ಇಟ್ಕೊಳ್ಳಿ. ಸಿ ಎಫ್ ಮೇಲೆ ಎಫ್ ಕೆಳಗಡೆ. ಯಾವತ್ತು ಮೋಡ್ ಮೀಡಿಯನ್ ಎರಡು ಇದೆ, ಎಲ್ ಮತ್ತೆ ಹೆಚ್ ಇದ್ದೇ ಇರುತ್ತೆ, ಈ ಪೋರ್ಷನ್ ಮಾತ್ರ ಚೇಂಜ್ ಆಗುತ್ತೆ ಆಯ್ತಾ. ಮೋಡ್ಗೆ ಓ ಎಲ್ಲ ಬರುತ್ತೆ, F1 F2. ಮೀಡಿಯನ್ಗೆ ಮೋಡ್ ಬರಿಬೇಡಿ, ಮೀಡಿಯನ್ ಎನ್ ಬರುತ್ತೆ ಗ್ಯಾಪ್ ಇಟ್ಕೊಳ್ಳಿ ಆಯ್ತಾ. ಸೊ ನಾವು ಇವಾಗ ಏನೆಲ್ಲ ಬೇಕು ಇದಕ್ಕೆ, ಫಸ್ಟ್ ಇದೆಲ್ಲ ಆಡ್ ಮಾಡಿದ್ರೆ ಅದೇ ಎನ್ನು ಆಯ್ತಾ. ಕೇರ್ಫುಲ್ ಆಗಿ ಆಡ್ ಮಾಡಿ. 11, 26, 36, 36 ನಿಮಿಷ 11 + 15 which is 26, 36, 38, 43, 50 ಆಡ್ ಮಾಡಿದ್ರೆ 50 ಬರುತ್ತೆ ಆಯ್ತಾ. ಸೊ ಇವಾಗ 50/2 which is n/2. ಸೊ n/2 ಬಂದು 25. ಸೊ ಡೈರೆಕ್ಟ್ ಆಗಿ ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಿ ಎಫ್ ಬೇಕು, ಸಿ ಎಫ್ ಮಾಡೋದು ಹೆಂಗ್ ಗೊತ್ತಲ್ವಾ, 2 ಬರ್ಕೊಂಡು ಆಡ್ ಮಾಡ್ತಾ ಹೋಗ್ಬೇಕು. 2 + 9 11, 11 + 15 ಎಷ್ಟು, 26, 26 + 12 38, 38 + 5 43, 43 + 7 50. ಈ ನಂಬರ್ ಎರಡು ಮ್ಯಾಚ್ ಆಗ್ಲೇಬೇಕು ಆಯ್ತಾ. ಸೊ ನೆಕ್ಸ್ಟ್ 25, ಇದ್ರಲ್ಲಿ ಎಲ್ಲಿ ಬರುತ್ತೆ 25 ಅಂತ ನೋಡ್ಬೇಕು. 25 ಎಲ್ಲಿ ಬರುತ್ತೆ, 11 ಆದ್ಮೇಲೆ ಬರುತ್ತೆ, ಗ್ಯಾಪ್ ಮಾಡ್ಕೊಳ್ಳಿ. ಅದಕ್ಕೆ ಇದನ್ನ ಸೆಲೆಕ್ಟ್ ಮಾಡ್ಬೇಕು. ಗ್ಯಾಪ್ ಮಾಡ್ಕೊಳ್ಳಿ. ಹೆಂಗ್ ಸೆಲೆಕ್ಟ್ ಮಾಡೋದು ಅಂದ್ರೆ 25 ಎಲ್ಲಿ ಬರುತ್ತೆ ಅಂತ. 25 ಹೆಂಗ್ ಬಂತು, ಇದೆಲ್ಲ ಆಡ್ ಮಾಡಿದೆ 50 ಬಂತು. 50 ಅರ್ಧ ಬಂದು 25. ಸೊ ಇವಾಗ ಸಿ ಎಫ್ ಅಲ್ಲಿ 25 ಎಲ್ಲಿ ಬರುತ್ತೆ ನೋಡ್ಬೇಕು. 25 11 ಆದ್ಮೇಲೆ ಬರುತ್ತೆ, ಅದಕ್ಕೆ ಯು ಹ್ಯಾವ್ ಟು ಸೆಲೆಕ್ಟ್ ದ ಎಂಟೈರ್ ಕ್ಲಾಸ್, ಎಂಟೈರ್ ಇದನ್ನ ಸೆಲೆಕ್ಟ್ ಮಾಡ್ಬೇಕು. ಇವಾಗ ಎಲ್ ಅಂದ್ರೆ ಯಾವ್ದು ಸೆಲೆಕ್ಟ್ ಮಾಡಿರ್ತೀರಾ ಅದ್ರದ್ದು ಲೋವರ್ ಲಿಮಿಟ್ 12 ಆಯ್ತಾ. n/2 ಆಗಿದೆ. ಸಿ ಎಫ್ ಗ್ಯಾಪ್ ಇಟ್ಕೊಳ್ಳಿ. ಯಾವಾಗ ನೋಡು ಕನ್ಫ್ಯೂಷನ್, ಸಿ ಎಫ್ ಇಲ್ಲಿ ಇದನ್ನ ಹಾಕೊಂಬಾರ್ದು, ಮೇಲಿರೋದು ಹಾಕೊಬೇಕು ಆಯ್ತಾ. ಸೆಲೆಕ್ಟ್ ಮಾಡಿರೋದೆಲ್ಲ ಅದು ಮೇಲಿರೋದು. ಎಫ್ ಬಂದು ಸೆಲೆಕ್ಟ್ ಮಾಡಿರೋದೆಷ್ಟು 15. ಹೆಚ್ಚು ಬಂದು ಗ್ಯಾಪ್ ಎಷ್ಟು ಗ್ಯಾಪ್ ಇದೆ, 6 6 6 ಜಾಸ್ತಿ ಆಗ್ತಿದೆ 6. ಗೊತ್ತಾಯ್ತಲ್ಲ ಹೆಂಗ್ ಮಾಡೋದು ಅಂತ. ಮತ್ತೊಂದ್ಸತಿ ಹೇಳ್ತೀನಿ ನೋಡಿ. ಕ್ಲಾಸ್ ಇಂಟರ್ವಲ್ ಬರೀತೀರಾ, ಫ್ರೀಕ್ವೆನ್ಸಿ ಬರೀತೀರಾ, ಫ್ರೀಕ್ವೆನ್ಸಿ ಎಲ್ಲ ಆಡ್ ಮಾಡ್ತೀರಾ, ಅದು n/2 ಮಾಡ್ತೀರಾ, ಬರ್ಕೊಂಡ್ಬಿಡ್ತೀರಾ 25 ಅಂತ. ಸಿ ಎಫ್ ಮಾಡಾದ್ಮೇಲೆ ಸಿ ಎಫ್ ಗೊತ್ತಾಯ್ತಲ್ಲ, zigzag, add everything, the first number and the last number should match. okay, then what you should do is then find out where does 25 come. 25 comes after 11. ಇದನ್ನ ನೋಡ್ಬೇಡಿ, ಸಿ ಎಫ್ ನೋಡಿ, after 11. so
ಸೆಲೆಕ್ಟ್ ದ ಎಂಟೈರ್ ಒನ್. ನೆಕ್ಸ್ಟ್ ಇವಾಗ ವಾಪಸ್ ಬರ್ಕೊಂಡಾಗ ಎಲ್ ಅಂದ್ರೆ ಸೆಲೆಕ್ಟ್ ಮಾಡಿರೋದ್ರಲ್ಲಿ ಲೋವರ್ ಲಿಮಿಟ್, n/2 ಅವಲ್ಲೇ ಕಂಡಿಡಿದೀವಿ. ಸಿ ಎಫ್ ಅಂದ್ರೆ ಅದ್ರದಲ್ಲ, ಅದ್ರ ಮೇಲಿರೋದು ಸಿ ಎಫ್, ಅದ್ರ ಮೇಲಿರೋದು ಗ್ಯಾಪ್ ನ ಇಟ್ಕೊಳ್ಳಿ. ಎಫ್ ಅಂದ್ರೆ ಇಟ್ ಈಸ್ ದ ಸೆಲೆಕ್ಟೆಡ್ ಒನ್, ಹೆಚ್ ಅಂದ್ರೆ ದ ಗ್ಯಾಪ್. ಏನ್ ಗ್ಯಾಪ್ ಇದೆ 66 ಜಾಸ್ತಿ ಆಗ್ತದೆ. ಇವಾಗ ಸಿಂಪ್ಲಿಫಿಕೇಶನ್ ಹುಷಾರಾಗಿ ಸಿಂಪ್ಲಿಫೈ ಮಾಡಬೇಕು ಆಯ್ತಾ. ಎಲ್ ಎಷ್ಟು, ಎಲ್ ಬಂದು 12, n/2 25, ಸಿ ಎಫ್ ಬಂದು 11, ಎಫ್ ಬಂದು 15 ಇಂಟು ಹೆಚ್ ಬಂದು 6 ಆಯ್ತಾ. ಸೊ ಇವಾಗ 12 ಪ್ಲಸ್ 25 ಮೈನಸ್ 11 ಎಷ್ಟು, 15 ಎಲ್ಲ 14/15 ಇಂಟು 6. ಸೊ ಇವಾಗ 14/15 ಅಥವಾ 14 ಇಂಟು 16 ಮಾಡ್ತೀರಾ ಮಾಡಿ. 14 ಇಂಟು 6 ಮಾಡಿದ್ರೆ 14 5s are 70, 70ಗೆ ಮತ್ತೆ ಹಾಕಿದ್ರೆ 84/15 ಆಯ್ತಾ. ಸೊ 84/15 ಹೆಂಗೆ ಡಿವೈಡ್ ಮಾಡಿ ನೋಡಿ. ಹೆಂಗೆ 15 ಟೇಬಲ್ ಅಲ್ಲಿ 84 ಬರಲ್ಲ, 75 ಲಾಸ್ಟ್ ಬರೋದು. 5s ಎಷ್ಟು ಉಳಿತು, 9 ಉಳ್ಕೊಂಡಿದೆ. 9ಗೆ ಪಾಯಿಂಟ್ ಹಾಕಿದ್ರೆ 90, 5.6. ಸೊ 12 ಪ್ಲಸ್ 5.6. ನೀವು ಕ್ಯಾಲ್ಕುಲೇಟರ್ ಬೇಕಾದ್ರೆ ಮಾಡಿ, ನಾನು ಹಂಗೆ ಇನ್ನೊಂದು ಸರಿ ಕ್ಯಾಲ್ಕುಲೇಟರ್ ನೀವು ಚೆಕ್ ಮಾಡಕ್ಕೆ ಅಷ್ಟೇ ಎಕ್ಸಾಮಲ್ಲೆಲ್ಲ. ಸೊ ಇದು 84/15 ಹೋಯ್ತು ಹೆಂಗ್ ಮಾಡುತ್ತೆ, 15 ಟೇಬಲ್ ಹತ್ತಿರ 75, 15 5s are 75, 9 ಉಳಿತು. 9 ಉಳಿದ್ಮೇಲೆ ಪಾಯಿಂಟ್ ಹಾಕ್ತೀರಾ 90 ಆಗುತ್ತೆ. 90 ಎಲ್ಲಿ ಬರುತ್ತೆ 15 ಟೇಬಲ್ 6 ಬರುತ್ತೆ. ಸೊ 12 ಪ್ಲಸ್ 5.6 ಎಷ್ಟು, 17.6. ಆಮೇಲೆ ಇಲ್ಲಿ ಚೆಕ್ ತುಂಬಾ ಇಂಪಾರ್ಟೆಂಟ್. ನಿಮಗೆ ಬರೋ ಆನ್ಸರ್ ಯಾವತ್ತು ನೀವು ಸೆಲೆಕ್ಟ್ ಮಾಡಿರೋ ಮೀಡಿಯನ್ ಕ್ಲಾಸ್ ಏನಿದೆ, ದಿಸ್ ಇಸ್ ದ ಮೀಡಿಯನ್ ಕ್ಲಾಸ್, ಇದು ಗ್ಯಾಪ್ ಅಲ್ಲೇ ಬರುತ್ತೆ ನೋಡಿ, ಗ್ಯಾಪ್ ಅಲ್ಲೇ ಬರ್ತಾ ಇದೆ. 12 ಮತ್ತೆ 18 ಇಟ್ ಇಸ್ ಇನ್ ಬಿಟ್ವೀನ್. 17.6 ಇಸ್ ಬಿಟ್ವೀನ್ 12 and 18. ಸೊ ಇದು ಇಂಪಾರ್ಟೆಂಟು. ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ತಪ್ಪು ಮಾಡೇ ಮಾಡ್ತೀರಾ. ಇದ್ರಲ್ಲಿ ಕೇರ್ಫುಲ್ ಆಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಇದೆ. ಕನ್ಸ್ಟ್ರಕ್ಷನ್ ಒಂದು ಎಂಟೈರ್ ವಿಡಿಯೋನೇ ಇದೆ. ಇದು ಸ್ಮಾಲ್, ಇಲ್ಲಿ ನೀವು ಫಸ್ಟ್ ಕನ್ಸ್ಟ್ರಕ್ಷನ್ ಚಿಕ್ಕ ಟ್ರಯಾಂಗಲ್ ಅಂತ ನೋಡ್ಬೇಕು. ಇದು ಯಾವ ಟ್ರಯಾಂಗಲ್, ಇದು ನೋಡಿ ಚಿಕ್ಕ ಟ್ರಯಾಂಗಲ್ 3,3/4 ಅಂದ್ರೆ ಇಟ್ ಇಸ್ ಎ ಸ್ಮಾಲರ್ ಟ್ರಯಾಂಗಲ್ ದಟ್ ಯು ನೀಡ್ ಟು ಕನ್ಸ್ಟ್ರಕ್ಟ್. ಸೊ ಇವಾಗ 5 7 6 ಯಾವತ್ತು ಗ್ಯಾಪ್ ಇಟ್ಕೊಳ್ಳಿ, ದೊಡ್ಡ ನಂಬರ್ ಕೆಳಗಡೆ ಹಾಕೊಳ್ಳಿ, ಇನ್ನು 2 ನಂಬರ್ ಮೇಲೆ ಕೆಳಗಡೆ ಹಾಕೊಳ್ಳಿ. 6 ಇದೆ, ಇದು 5 ಇದೆ ಆಯ್ತಾ. ನೇಮಿಂಗ್ ಏನಾದ್ರು ಮಾಡ್ಕೊಳ್ಳಿ. ಇವಾಗ ನೇಮಿಂಗ್ ನೋಡ್ಕೊಂಡು ಹಾಕೊಳ್ಳಿ. ಯಾವತ್ತು ಬಿಗ್ಗರ್ ನಂಬರ್, ರಿಮೆಂಬರ್ ಬಿಗ್ಗರ್ ನಂಬರ್ ಶುಡ್ ಬಿ ದ ಬೇಸ್. ಅದಾದ್ಮೇಲೆ ಏನ್ ಮಾಡ್ತೀರಾ, ಒಂದು ಲೈನ್ ಹಾಕೊಳ್ತೀರಾ. ಇಲ್ಲಿ 3,4 ಅಂದ್ರೆ ಚಿಕ್ಕ ಟ್ರಯಾಂಗಲ್ ಬರುತ್ತೆ ಆಯ್ತಾ. ಸೊ ನೀವೇನ್ ಮಾಡ್ತೀರಾ, 4 ಆರ್ ಕೆಳಗಡೆ 4 ಇದೆ, 4 ಆರ್ಕ್ ಹಾಕೊಳ್ಳಿ. 1.5 ಸೆಂಟಿಮೀಟರ್ 1 2 3 4 ಆಯ್ತಾ. ಲಾಸ್ಟ್ ಲೈನು ಜಾಯಿನ್ ಮಾಡ್ತೀರಾ, ಮುಗಿದೋಯ್ತು. ನೆಕ್ಸ್ಟ್ 3 ಆರ್ಕ್. ನೀವು ಆಮೇಲೆ ಕನ್ಸ್ಟ್ರಕ್ಷನ್ ಎಲ್ಲ ಇದೆ, ಬಟ್ ಇನ್ನೂ ಸಿಂಪಲ್ ಟೆಕ್ನಿಕ್ ಅಂದ್ರೆ ಸ್ಕೇಲ್ ಇಟ್ಕೊಂಡು 3ಗೆ ಮೂವ್ ಮಾಡ್ಕೊಳ್ಳಿ ಆಯ್ತಾ. ಇಲ್ಲಿ ಬರುತ್ತೆ ಹಂಗೆ ಈ ಸ್ಕೇಲ್ ಇಟ್ಕೊಂಡು ಇಲ್ಲಿ ಇಟ್ಕೊಂಡ್ರೆ ದಿಸ್ ದ ಸ್ಮಾಲರ್. ಒಟ್ಟಿನಲ್ಲಿ ನಿಮ್ಗೆ ಡಯಾಗ್ರಾಮ್ ಮಾಡಾದ್ಮೇಲೆ ಇದು ಪ್ಯಾರಲ್ ಆಗಿರ್ಬೇಕು, ಇದು ಪ್ಯಾರಲ್ ಆಗಿರ್ಬೇಕು. ಅದೇ ಚಕ್ಕು, ಇದು ರೈಲ್ವೆ ಟ್ರ್ಯಾಕ್ ತರ ಇರುತ್ತೆ. ಇದು ಮತ್ತೆ ಇದು ಸ್ವಲ್ಪ ಸೊಟ್ಟಕ್ಕೆಲ್ಲ ಬಂದ್ರೆ ನೀವು ಮಾಡಿರೋ ತಪ್ಪು. ಕೇರ್ಫುಲ್. ಇದು ಸ್ಮಾಲರ್, ದೊಡ್ಡದ ನೋಡಿ. ಸ್ಮಾಲರ್ ಟ್ರಯಾಂಗಲ್ ಅಂದ್ರೆ ಒಳಗಡೆ ಬರ್ತದೆ ಟ್ರಯಾಂಗಲ್. ದಿಸ್ ಇಸ್ ದ ನ್ಯೂವರ್ ಟ್ರಯಾಂಗಲ್ ವಿಚ್ ವಿ ಆರ್ ಕನ್ಸ್ಟ್ರಕ್ಟಿಂಗ್. ದೊಡ್ಡ ಅಕಸ್ಮಾತ್ 4/3 ಇದ್ರೆ ಈ ಟ್ರಯಾಂಗಲ್ ಗಿಂತ ಆಚೆ ಹೋಗುತ್ತೆ. ಸೊ ಅದಕ್ಕೆ ನನ್ನ ಕನ್ಸ್ಟ್ರಕ್ಷನ್ ವಿಡಿಯೋ ಕನ್ಫ್ಯೂಷನ್ ಇದ್ರೆ ನೋಡಿ ಆಯ್ತಾ. ಸೊ ಇದ್ರಲ್ಲಿ ಏನ್ ಚೆಕ್ ಅಂದ್ರೆ ಗ್ಯಾಪ್ ನ ಇಟ್ಕೊಳ್ಳಿ. ದಿಸ್ ಲೈನ್ ಅಂಡ್ ದಿಸ್ ಲೈನ್ ಶುಡ್ ಆಲ್ವೇಸ್ ಬಿ ಪ್ಯಾರಲಲ್. ಅಂಡ್ ನೇಮಿಂಗ್ ಜಸ್ಟಿಫಿಕೇಶನ್ ಏನ್ ಬೇಕಾಗಿಲ್ಲ, ನೇಮಿಂಗ್ ಮಾಡಿದ್ರೆ ಸಾಕು. ನೇಮಿಂಗ್ ಮಾಡ್ಬಿಟ್ಟು ಬರ್ದ್ಬಿಡಿ ಬೇಕಿದ್ರೆ. ABC ಟ್ರಯಾಂಗಲ್ ಇಸ್ ಸಿಮಿಲರ್ ಟು B', C', ಏನೋ ಒಂದು ನೇಮಿಂಗ್. ಈ ಟ್ರಯಾಂಗಲ್ ನೇಮಿಂಗ್ ಮಾಡಿ ಸಿಮಿಲರ್ ಅಂತ ಬರ್ದ್ಬಿಟ್ರೆ ಆಯ್ತು. ಜಸ್ಟಿಫಿಕೇಶನ್ ಬೇಕಾಗಿಲ್ಲ. ಸೊ ಇದು ತುಂಬಾ ನೀಟಾಗೆ ಮಾಡಬೇಕು. 3 ಮಾರ್ಕ್ಸ್ ಕ್ವಶನ್. ಸೊ ಗೊತ್ತಿಲ್ಲ ಅಂದ್ರೆ ಚಿಕ್ಕದು ದೊಡ್ಡದು ಮಧ್ಯೆ ಕನ್ಫ್ಯೂಷನ್ ಆಗಬೇಡಿ. ಪ್ಲೀಸ್ ಕೈಂಡ್ಲಿ ಪ್ರಾಕ್ಟೀಸ್. ಇದನ್ನ ತುಂಬಾ ಜನ ತಪ್ಪು ಮಾಡ್ತೀರಾ. ಇನ್ನೊಂದು, ಯಾವತ್ತು ಮೇಕ್ ಶ್ಯೂರ್ ದಟ್ ದ ಬಿಗ್ಗೆಸ್ಟ್ ಲೆಂತ್ ಇಸ್ ದ ಬೇಸ್. ಓಕೆ, ದಟ್ ಇಸ್ 27th ಒನ್. ಇದು ನಂಗೆ ತುಂಬಾ ಇಷ್ಟ ಆಯ್ತು. ಟ್ರಿಗ್ನೋಮೆಟ್ರಿ ಕ್ವಶನ್ 2 ಇದೆ ಆಯ್ತಾ. ಎರಡೂ ಸಾಲ್ವ್ ಮಾಡ್ತೀನಿ, ತುಂಬಾ ಇಂಪಾರ್ಟೆಂಟ್. ಸೊ ಇವಾಗ ಫಸ್ಟ್ ಕ್ವಶನ್, 1 plus sin square theta is equal to 3 sin theta cos theta. You have to prove that tan theta is equal to 1/2. ಒಬ್ಬೊಬ್ರು ನಂತರ ಮಾಡ್ಬೋದು, ಬಟ್ ನನಗೆ ಈ ತರ ಮೆಥಡ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ, ಈಸಿ ಆಗುತ್ತೆ ಅಂತ ಅನಿಸ್ತು. ಸೊ ಐ ಆಮ್ ಡೂಯಿಂಗ್ ದಿಸ್ ಟೆಕ್ನಿಕ್. ಸೊ ಫಸ್ಟ್ ಏನಂದ್ರೆ ಟ್ಯಾನ್ ಅಲ್ಲಿ ಆನ್ಸರ್ ಕೇಳ್ತಾ ಇದ್ದಾರೆ. ಸೊ ಇದೆಲ್ಲ ಸೈನ್ ಕಾಸ್ ಅಲ್ಲಿ ಇದೆ. ನಾನು ಹೆಂಗಾದ್ರೂ ಮಾಡಿ ಇವನ್ನೆಲ್ಲ ಟ್ಯಾನ್ ಕನ್ವರ್ಟ್ ಮಾಡಕ್ಕಾಗತ್ತಾ? ಆಗುತ್ತೆ. ಹೆಂಗೆ? ಇಫ್ ಐ ಡಿವೈಡ್ ದ ಎಂಟೈರ್ ಈಕ್ವೇಶನ್ ಬೈ ಕಾಸ್ ಸ್ಕ್ವೇರ್ ಥೀಟಾ, ಡಿವೈಡ್ ಮಾಡ್ರೆ ಏನಾಗುತ್ತೆ ನೋಡೋಣ. 1 ಪ್ಲಸ್ ಆಯ್ತಾ ಎಲ್ಲಾನು 1 ಬೈ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 3 ಸೈನ್ ಥೀಟಾ ಕಾಸ್ ಥೀಟಾ ಬೈ ಕಾಸ್ ಸ್ಕ್ವೇರ್ ಥೀಟಾ. ಎಲ್ಲವನ್ನು ಡಿವೈಡ್ ಮಾಡಬೇಕು ಆಯ್ತಾ.
ಇವಾಗ ಇಲ್ಲಿ 2 ಕಾಸ್ ಸ್ಕ್ವೇರ್ ಇದೆ. ಇಲ್ಲಿ 1 ಬೈ ಕಾಸ್ ಸ್ಕ್ವೇರ್ ಏನು? ಸೀಕೆಂಡ್ ಸ್ಕ್ವೇರ್ ಟೀಟಾ. ಸೈನ್ ಸ್ಕ್ವೇರ್ ಬೈ ಕಾಸ್, ಸೈನ್ ಬೈ ಕಾಸ್ ಯಾವತ್ತು ಟ್ಯಾನ್. ಸೈನ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಟೀಟಾ. ಇಲ್ಲಿ ಒಂದು ಕಾಸು ಹೋಯ್ತು, ಉಳ್ಕೊಳ್ಳೋದು 3 ಸೈನ್ ಟೀಟಾ ಬೈ ಕಾಸ್ ಟೀಟಾ. ವಾಟ್ ಈಸ್ ಸೈನ್ ಟೀಟಾ ಬೈ ಕಾಸ್ ಟೀಟಾ? ದಿಸ್ ಟ್ಯಾನ್ ಟೀಟಾ. ಓಕೆ, ಸೊ ಇವಾಗ ಇಷ್ಟಾಯ್ತು. ಮತ್ತೆ ಇಲ್ಲಿ ಸೀಕೆಂಟ್ ಬಂದಿದೆ ಸರ್, ಮತ್ತೆ ನಾನು ಎಲ್ಲ ಟ್ಯಾನ್ ಅಲ್ಲಿ ಇದ್ರೆ ಒಳ್ಳೇದು ಅಂತ ಹೇಳಿದೆ. ಸೊ ಸೀಕೆಂಟ್ಗೂ ಟ್ಯಾನ್ಗೂ ಒಂದು ಇಂಪಾರ್ಟೆಂಟ್ ರಿಲೇಶನ್ಶಿಪ್ ಇದೆ, ಐಡೆಂಟಿಟೀಸ್ ಮೇಲೆ ಈ ಕ್ವಶನ್ ಕೊಟ್ರೆ ಈ ತರ ಕ್ವಶನ್ ಐಡೆಂಟಿಟೀಸ್ ಕೇಳ್ತಾರೆ. ಐಡೆಂಟಿಟೀಸ್ ಯೂಸ್ ಮಾಡ್ಲೇಬೇಕು ಎಲ್ಲಾದ್ರೂ ಒಂದ್ ಕಡೆ. ಸೊ ಇಲ್ಲಿ ಎಲ್ಲಿ ಯೂಸ್ ಮಾಡೋದು ಐಡೆಂಟಿಟೀಸ್ ನ? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಟೀಟಾ. ಸೊ ಹಂಗಂದ್ರೆ ಟ್ಯಾನ್ ಸ್ಕ್ವೇರ್ ಬಂದ್ರೆ ಏನು? ಟ್ಯಾನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಟೀಟಾ -1. ಇವನ್ ಆ ಕಡೆ ಹೋಗುತ್ತೆ, ಮೈನಸ್ ಆಗುತ್ತೆ. ದೇರ್ ಫೋರ್ ಇವಾಗ ಟ್ಯಾನ್ ಸ್ಕ್ವೇರ್ ಅಂದ್ರೆ ಇವಾಗ ಸೀಕೆಂಟ್ ಸ್ಕ್ವೇರ್ ಬದಲು ನೀವು ಇಲ್ಲೇನು ಯೂಸ್ ಮಾಡಬೇಕು ನಿಮಿಷ, ಇಲ್ಲಿ ಸೀಕೆಂಟ್ ಸ್ಕ್ವೇರ್ ಇದೆ. ಸೊ ಐ ಜಸ್ಟ್ ರೀಪ್ಲೇಸ್ ದಿಸ್ ವಿತ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 3 ಟ್ಯಾನ್ ಟೀಟಾ. ಸೊ ಇಲ್ಲಿ ಎಷ್ಟು ಟ್ಯಾನ್ ಸ್ಕ್ವೇರ್ ಇದೆ? 2 ಟ್ಯಾನ್ ಸ್ಕ್ವೇರ್ ಇದೆ. 1 ಪ್ಲಸ್ 2 ಟ್ಯಾನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 3 ಟ್ಯಾನ್ ಟೀಟಾ. ಇವಾಗ ಇದಾದ್ಮೇಲೆ ನಾನೊಂದು ಸ್ಪೆಷಲ್ ಆಗಿ ಅಂದ್ರೆ ಸ್ಪೆಷಲ್ ಅಂದ್ರೆ ಇದು ನೀವು ಮಾಡಿ ನೋಡಿ, ಈ ತರ ತಲೆ ಓಡಿಸಿದ್ರೆ ಬೇಗ ಆಗುತ್ತೆ ಕೆಲಸ ನಿಮ್ದು. ಹೆಂಗೆ? ಇವಾಗ ಇದನ್ನ ಆ ಕಡೆಯಿಂದ ಈ ಕಡೆ ತರ್ತೀವಿ. 1 ಪ್ಲಸ್ 2 ಟ್ಯಾನ್ ಸ್ಕ್ವೇರ್ ಟೀಟಾ ಮೈನಸ್ 3 ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು 0. ಇವಾಗ ಏನ್ ಮಾಡ್ತೀನಿ ನಾನು ನೋಡಿ, ಜಸ್ಟ್ ಸ್ವಲ್ಪ ರಿಅರೇಂಜ್ ಮಾಡ್ತೀನಿ. 2 ಟ್ಯಾನ್ ಸ್ಕ್ವೇರ್ ಟೀಟಾ ಮೈನಸ್ ಟ್ಯಾನ್ ಟೀಟಾ ಪ್ಲಸ್ 1 ಇಸ್ ಈಕ್ವಲ್ ಟು 0. ಜಸ್ಟ್ ಇದು ಫಸ್ಟ್ ಬರ್ದೆ, ಇದು ಮಧ್ಯೆ ಬರ್ದೆ, ಇದು ಆ ಕಡೆ ಬರ್ದೆ, ಅಲ್ಲಲ್ಲೇ ಸೈನ್ ಏನು ಚೇಂಜ್ ಆಗಲ್ಲ, ಅಲ್ಲಲ್ಲೇ ಅಡ್ಜಸ್ಟ್ ಮಾಡ್ತಾ ಇರೋದು. ಸೊ ಇವಾಗ ಇದು ನೀವು ಕೇರ್ಫುಲ್ ಆಗಿ ನೋಡಿದ್ರೆ ದಿಸ್ ಇಸ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ಟ್ಯಾನ್ ಬದಲು ವೈ ಡೋಂಟ್ ಯು ರೀಪ್ಲೇಸ್ ಟ್ಯಾನ್ ಟೀಟಾ ವಿತ್ ಎಕ್ಸ್? ಏನಾಗುತ್ತೆ ರೀಪ್ಲೇಸ್ ಮಾಡಿದ್ರೆ? ದಿಸ್ ವಿಲ್ ಬಿಕಮ್ 2x ಸ್ಕ್ವೇರ್ ಮೈನಸ್ 3x ಪ್ಲಸ್ 1 ಇಸ್ ಈಕ್ವಲ್ ಟು 0. ಎಕ್ಸ್ ಬದಲು tan ಬದಲು x ನೋಡಿ, it become a quadratic equation. Now you know to solve the quadratic equation. How to solve the quadratic equation? Quadratic equation solution formula method ಮಾಡ್ಕೊಳ್ಳಿ. a ಬಂದು 2, b ಬಂದು -3, c ಬಂದು 1. ಸೊ ಈಗ x equal to minus b plus or minus b square minus 4ac by 2a minus b minus of -3 plus or minus square root b square ಎಷ್ಟು? -3 whole square 4. a ಬಂದು 2 divided by 2a 2 into 2. ಇದು ನೀವು ಕರೆಕ್ಟ್ ಆಗಿ ಫುಲ್ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ ಆನ್ಸರ್ ಗೊತ್ತಾ? x equal to minus 3 ನೋಡಿ, 9 4 2s 8, 9 minus 8 1, ಸ್ಕ್ವೇರ್ ರೂಟ್ ಆಫ್ 1 ಕೆಳಗಡೆ ಏನಿದೆ? 4 ಇದೆ ನೋಡಿ. x equal to ಇವಾಗ ಒಂದು ಪ್ಲಸ್ ಹಾಕ್ಬೇಕು, ಒಂದಕ್ಕೆ ಮೈನಸ್ ಹಾಕ್ಬೇಕು. 4/4 which is equal to 1 or 3 minus 1 is 2, 2/4 which is equal to half. So therefore the final answer for this is x equal to 1 or x equal to 1/2. ಇವಾಗ x ಅಂದ್ರೆ ಏನ್ ತಗೊಂಡಿದ್ದೀನಿ ನಾನು? x ಅಂದ್ರೆ tan theta ಅಂತ ತಗೊಂಡಿದ್ದೀನಿ, ರೀಪ್ಲೇಸ್ ಮಾಡಿದ್ರೆ ಆಯ್ತು. therefore tan theta is equal to half. So which is already, that is what I need. ಇದನ್ನೇ ಪ್ರೂವ್ ಮಾಡಬೇಕಾಗಿತ್ತು, ಪ್ರೂವ್ ಮಾಡಿದೆ. ಇದೊಂಥರ ಚೆನ್ನಾಗಿದೆ ಪ್ರಾಬ್ಲಮ್ ಇದು, ಆಯ್ತಾ? ಈ ತರದ್ದು ಒಂದು ಸರ್ ಇದು ಹೆಂಗೆ ಸರ್ ನಮ್ಗೆ ಉಳಿಯುತ್ತೆ ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ಈ ತರದ ಕೆಲವು ಕ್ವಶನ್ಸ್ ಟೆಕ್ಸ್ಟ್ ಬುಕ್ ಇಂದ ದಾಟಿ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಇಟ್ಟು ಟೆಕ್ಸ್ಟ್ ಬುಕ್ ಅಲ್ಲಿ ಎಕ್ಸಾಂಪಲ್ ಅಲ್ಲಿ ಇದೆ, ನನ್ನ ಪ್ರಕಾರ ಆ ಎಕ್ಸಾಂಪಲ್ ಇದೆ ಇದು. ಸೊ ಹೆಂಗ್ ಮಾಡೋದು ಸರ್? ಫಸ್ಟ್ ನಾವು ಏನ್ ನೋಡ್ಬೇಕಂದ್ರೆ ಇಲ್ಲಿ ಕಾಸ್ ಸೈನ್ ಅಲ್ಲಿ ಇದೆ, ಇಲ್ಲಿ ಕೊಸೆಕ್ ಕಾಟ್ ಅಲ್ಲಿ ಇದೆ. ಸೊ ಅಂದ್ರೆ ಇದನ್ನ ಹೆಂಗಾದ್ರೂ ಮಾಡಿ ಈ ಕಡೆಯನ್ನ ಕೊಸೆಕ್ಗೆ ಕಾಟ್ಗೆ ಕನ್ವರ್ಟ್ ಮಾಡಬೇಕು. ಹೆಂಗ್ ಕನ್ವರ್ಟ್ ಮಾಡೋದು? ನಾನು ಏನ್ ಮಾಡ್ತೀನಿ ಅಂದ್ರೆ ಡಿವೈಡ್ ದ ಎಂಟೈರ್ ಈಕ್ವೇಶನ್ ಬೈ ಸೈನ್ ಎ. ಹೆಂಗ್ ಡಿವೈಡ್ ಮಾಡೋದು? ಕಾಸ್ ಎ ಬೈ ಸೈನ್ ಎ ಮೈನಸ್ ಸೈನ್ ಎ ಬೈ ಸೈನ್ ಎ ಪ್ಲಸ್ 1 ಬೈ ಸೈನ್ ಎ. ನೆಕ್ಸ್ಟ್ ಕೆಳಗಡೆ ಕೂಡ ಕಾಸ್ ಎ ಬೈ ಸೈನ್ ಎ ಪ್ಲಸ್ ಸೈನ್ ಎ ಬೈ ಸೈನ್ ಎ ಮೈನಸ್ 1 ಬೈ ಸೈನ್ ಎ. ಇವಾಗ ಇಲ್ಲಿ ನೋಡಿ, ಇದು ಗ್ರೋಯ್ತು. ಕಾಸ್ ಬೈ ಸೈನ್ ಏನು? ಯಾವತ್ತು ಗ್ಯಾಪ್ನ ಇಟ್ಕೊಳ್ಳಿ, ಇಟ್ ಇಸ್ ಕಾಟ್ ಎ ಮೈನಸ್ 1 ಬೈ ಸೈನ್ ಎ ಅಂದ್ರೆ ಇಟ್ ಇಸ್ ದ ರೆಸಿಪ್ರೋಕಲ್ ಆಫ್ ಕೊಸೆಕ್. ಸೊ ಇಟ್ ಇಸ್ 1 ಬೈ ಸೈನ್ ಎ ಇಸ್ ಕೊಸೆಕ್ ಎ divided by cos by sin, it is cot a, cancel, plus 1 by minus 1 by sin a andre we can write it always
ಕೊಸೆಕ್. ಇವಾಗ ಕನ್ವರ್ಟ್ ಮಾಡಿದ್ದೀನಿ, ಕೊಸೆಕ್ಗೆ ಕಾಟ್ಗೆ ಕನ್ವರ್ಟ್ ಮಾಡಿದ್ದೀನಿ. ಇವಾಗ ಒಂದು ಇಂಪಾರ್ಟೆಂಟ್ ಸ್ಟೆಪ್, ಸ್ವಲ್ಪ ರಿಅರೇಂಜ್ ಮಾಡ್ತೀನಿ ಇದನ್ನ. ಕಾಟ್ ಎ ಪ್ಲಸ್ cosec a minus 1 divided by cot a minus cosec a plus 1. ಇಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಕ್ಯಾಪ್ ಇಟ್ಕೊಳ್ಳಿ. ಇಲ್ಲಿ ಒಂದು ಜಾಗದಲ್ಲಿ ಏನಾದ್ರು ಇಲ್ಲಿ ನಾನು ಹೇಳಿದೆ ಈ ತರ ಪ್ರಾಬ್ಲಮ್ಸ್ ಅಲ್ಲಿ ಎಲ್ಲಾದ್ರೂ ನೀವು ಐಡೆಂಟಿಟೀಸ್ನ ಹಾಕಲೇಬೇಕು. ಇವಾಗ ಕಾಸ್ಗೆ ಮತ್ತೆ ಕಾಟ್ಗೆ ಒಂದು ಐಡೆಂಟಿಟಿ ಇದೆ, ಏನಂದ್ರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಟೀಟಾ, ಇದೊಂದು ಐಡೆಂಟಿಟಿ. ಸೊ ಇವಾಗ 1 ಬೇಕಂದ್ರೆ ಏನಾಗುತ್ತೆ, 1 ಈಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಟೀಟಾ ಮೈನಸ್ ಕಾಟ್ ಸ್ಕ್ವೇರ್ ಟೀಟಾ. ಆಯ್ತಾ, 1 ಅಲ್ಲೇ ಉಳ್ಕೊಳ್ಳುತ್ತೆ, ಇದು ಆ ಕಡೆ ಹೋಗುತ್ತೆ. ಸೊ ಇವಾಗ ಜಸ್ಟ್ ರೀಪ್ಲೇಸ್ ದೆನ್ ಇಲ್ಲಿ ಎರಡೂ ರೀಪ್ಲೇಸ್ ಮಾಡಬಾರ್ದು, ಒಂದನ್ನು ಮಾತ್ರ ರೀಪ್ಲೇಸ್ ಮಾಡಬೇಕು. ಒಂದೊಂದ್ಸತಿ ಇದೇ ಕ್ವಶನ್ ಏನಾಗುತ್ತೆ, ಇಲ್ಲಿರೋ ಬದಲು ಡಿನಾಮಿನೇಟರ್ ಇರುತ್ತೆ ಯಾವುದೋ ಒಂದು ವ್ಯಾಲ್ಯೂ, ಡಿನಾಮಿನೇಟರ್ ಇದ್ರೆ 1 ಡಿನಾಮಿನೇಟರ್ ಚೇಂಜ್ ಮಾಡಬೇಕು, ಇಲ್ಲಿ ನ್ಯೂಮರೇಟರ್ ಆನ್ಸರ್ ಬೇಕು, ಅದಕ್ಕೆ ಇಲ್ಲಿ ಚೇಂಜ್ ಮಾಡಬೇಕು. ಈ ತರದ್ದು ಟೆಕ್ಸ್ಟ್ ಬುಕ್ ಅಲ್ಲಿ ಎಕ್ಸಾಂಪಲ್ ಇದೆ, ಆಮೇಲೆ ಎಕ್ಸಸೈಸ್ ಅಲ್ಲಿ ಇದೆ, ಈ ತರದ್ದು ಇಂಪಾರ್ಟೆಂಟ್ ಪ್ರಾಬ್ಲಮ್, ಈ ವೆರೈಟಿ. ಸೊ ಇವಾಗ 1 ರೀಪ್ಲೇಸ್ ಮಾಡ್ತೀನಿ, ಹಿಂಗೆ ನೋಡಿ, ಕಾಟ್ ಎ ಪ್ಲಸ್ ಕೊಸೆಕ್ ಎ 1 ತೆಗೆದ್ಬಿಟ್ಟು ಕೊಸೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್, ನ್ಯೂಮರೇಟರ್ ಡಿನಾಮಿನೇಟರ್ ಏನು ಚೇಂಜ್ ಮಾಡಲ್ಲ, ಹಂಗೆ ಉಳಿಸ್ಕೊಂತೀನಿ. ಇವಾಗ ಇದು ನೋಡಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಗೊತ್ತಾ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಎ ಪ್ಲಸ್ ಬಿ ಎ ಮೈನಸ್ ಬಿ. ಸೊ ಇದನ್ನ ಸ್ಪ್ಲಿಟ್ ಮಾಡ್ತೀನಿ, ಕಾಟ್ ಎ ಪ್ಲಸ್ ಕೊಸೆಕ್ ಎ, ಬ್ರಾಕೆಟ್ ತೆಗೆದ್ರೆ ಏನಾಗುತ್ತೆ ಗೊತ್ತಾ, ಇದನ್ನ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಅಲ್ಲಿ ಬರೆದ್ರೆ ಈ ತರ ಆಗುತ್ತೆ, ಎ ಪ್ಲಸ್ ಬಿ ಎ ಮೈನಸ್ ಬಿ. ನ್ಯೂಮರೇಟರ್ ತಂಟೆಗೆ ಹೋಗಲ್ಲ, ಅದು ಏನಿದೆ ಅದನ್ನೇ ಬರಿತೀನಿ, ಏನು ಚೇಂಜ್ ಮಾಡಕ್ ಹೋಗಲ್ಲ. ಓಕೆ, ಸೊ ಇವಾಗ ನೀವು ನೋಡಿದ್ರೆ ಕಾಟ್ ಪ್ಲಸ್ ಎ ಸಾರಿ ಕಾಟ್ ಎ ಪ್ಲಸ್ ಕೊಸೆಕ್ ಎ, ಕೊಸೆಕ್ ಎ ಪ್ಲಸ್ ಕಾಟ್, ಇದು ಆಲ್ಮೋಸ್ಟ್ ಸೇಮ್ ಏನ, ಇದು ಎರಡು ಸೇಮ್. ನೋಡಿ ಇದು ಎರಡನ್ನು ಕಾಮನ್ ತೆಗಿಬೇಕು, ಕಾಮನ್ ಅಂದ್ರೆ ಇಲ್ಲಿಂದ ಹಿಂಗ್ ಆಚೆ ಬರುತ್ತೆ, ಎರಡನ್ನು ಕಾಮನ್ ತೆಗಿದ್ರೆ ಆಯ್ತಾ, ಕೊಸೆಕ್ ಎ ಪ್ಲಸ್ ಕಾಟ್ ಎ ಕಾಮನ್ ಇಲ್ಲೂ ಇದೆ ಇಲ್ಲೂ ಇದೆ, ಎಂಟೈರ್ ಟೆಂಪರ್ ಇದು ನೋಡಿ, ಇದು ಮತ್ತೆ ಇದು ಸೇಮ್ ಅಲ್ವಾ, ಇದು ಎ ಪ್ಲಸ್ ಬಿ ಮತ್ತೆ ಇಲ್ಲಿ ಎ ಪ್ಲಸ್ ಬಿ ಇದೆ ಅಂದ್ರೆ ಸೇಮ್ ಇದೆ ಇದು. ಅದನ್ನ ತೆಗೆದ್ರೆ ಆಚೆ ಏನ್ ಉಳ್ಕೊಳ್ಳುತ್ತೆ, ಎರಡೂ ಇದು ಫುಲ್ ಈಕ್ವೇಶನ್ ಇಂದ ಇದನ್ನ ತೆಗೆದ್ಬಿಟ್ರೆ ಆಚೆ ಈ ಜಾಗದಲ್ಲಿ ಏನ್ ಬರುತ್ತೆ, 1 ಉಳ್ಕೊಳ್ಳುತ್ತೆ, ಮೈನಸ್ ಇಲ್ಲಿ ಏನಾಗುತ್ತೆ 1 ಉಳ್ಕೊಳ್ಳುತ್ತೆ. ಆಯ್ತಾ, ಕೊಸೆಕ್ ಎ ಮೈನಸ್ ಕಾಟ್ ಎ ಡಿವೈಡೆಡ್ ಬೈ ಕಾಟ್ ಎ ಮೈನಸ್ ಕೊಸೆಕ್ ಎ ಪ್ಲಸ್ 1. ಇವಾಗ ನೋಡಿ ಇಂಟು 1 ಇದಂಗೆ ಬಿಡ್ಬೋದಾ, ಇವಾಗ ಇದು ಬ್ರಾಕೆಟ್ ಇತ್ತು, ಬ್ರಾಕೆಟ್ ಓಪನ್ ಮಾಡಿದ್ರೆ ಇಟ್ ಬಿಕಮ್ಸ್ ಪ್ಲಸ್, ಕರೆಕ್ಟಾ. ಇವಾಗ ನೋಡಿ ಮೇಲಿರೋದು ಕೆಳಗಡೆ ಇರೋದು ಸೇಮ್ ಎಕ್ಸಾಕ್ಟ್ಲಿ, ಇದು ಫುಲ್ ಎರಡು ಸೇಮ್. ಹೆಂಗೆ ಸರ್ ಸೇಮು, 1 ಇದೆ ಪ್ಲಸ್ 1 ಇದೆ, ಮೈನಸ್ ಕೊಸೆಕ್ ಇದೆ ಮೈನಸ್ ಕೊಸೆಕ್ ಇದೆ, ಕಾಟ್ ಎ ಇದೆ ಕಾಟೆಕ್ ಇದೆ, ಇಟ್ ಇಸ್ ನಥಿಂಗ್ ಬಟ್ ದ ಸೇಮ್ ನಂಬರ್ ಜಸ್ಟ್ ರಿಅರೇಂಜ್ಡ್. ಸೊ ಉಳ್ಕೊಳ್ಳೋದೇನು, ಕೊಸೆಕ್ ಎ ಪ್ಲಸ್ ಕಾಟ್ ಎ, ಅದೇ ನಿಮಗೆ ಬೇಕು. ಸೊ ಈ ತರದ್ ನನ್ನೊಂದು ವಿಡಿಯೋ ಇದೆ, ಎಂಟೈರ್ ಟ್ರಿಗ್ನೋಮೆಟ್ರಿ ಸಾಲ್ವ್ ಮಾಡಿರೋ ಒಂದು ವಿಡಿಯೋ ಇದೆ, ಅದನ್ನ ಬೇಕಾದ್ರೆ ನೋಡಿ, ಇದು ಬಹಳ ಇಂಪಾರ್ಟೆಂಟ್ ವೆರೈಟಿ ಆಫ್ ಪ್ರಾಬ್ಲಮ್. ಆಯ್ತಾ, ಸೊ ಇದನ್ನ ನಾವು ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ, ಏನ್ ಕೇಳಿದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಅದು ಕನ್ವರ್ಟ್ ಮಾಡ್ಕೋಬೇಕು. ಆಮೇಲೆ ಎಲ್ಲಾದ್ರೂ ಒಂದ್ ಕಡೆ ನಾವು ಯು ಹ್ಯಾವ್ ಟು ಯೂಸ್ ದ ಐಡೆಂಟಿಟೀಸ್, ಐ ಯೂಸ್ ದ ಐಡೆಂಟಿಟಿ ಹಿಯರ್, ದೆನ್ ಎ ಪ್ಲಸ್ ಬಿ ಎ ಮೈನಸ್ ಬಿ, ಕಾಮನ್ ರಿಮೂವಿಂಗ್, ಆಮೇಲೆ ಸೊಲ್ಯೂಷನ್. ಈ ತರದ್ದು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಕೈಂಡ್ಲಿ ಪ್ರಾಕ್ಟೀಸ್, ಐ ಆಮ್ ಶ್ಯೂರ್ ಯು ವಿಲ್ ಗೆಟ್ ಸಚ್ ಟೈಪ್ ಆಫ್ ಕ್ವಶನ್ಸ್. ಸೊ ಬೇಕಾದ್ರೆ ಫೋಟೋ ಹೊಡ್ಕೊಳ್ಳಿ ಟಕ್ ಅಂತ, ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ವಿಲ್ ಗೋ ಟು 29th ಒನ್. ಇದು ಓಜಿವು ಮೋರ್ ದೆನ್ ಓಜಿ ಕೊಟ್ಟಿದ್ದಾರೆ, ತುಂಬಾ ಸತಿ ಲೆಸ್ ದೆನ್ ಬರುತ್ತೆ ಎಕ್ಸಾಮ್ ಅಲ್ಲಿ, ಮೋರ್ ದೆನ್ ಡೈರೆಕ್ಟ್ ಆಗಿ ಏನು ಕನ್ಫ್ಯೂಷನ್ ಇಲ್ಲ, ಗ್ರಾಫ್ ತಗೊಳ್ಳಿ ಪ್ಲಾಟ್ ಮಾಡಿ. ಮೋರ್ ದೆನ್ ಓಜಿ ಬಂದ್ರೆ ಈ ತರ ಬರುತ್ತೆ ನಿಮ್ಗೆ ಗ್ರಾಫ್, ಲೆಸ್ ದೆನ್ ಓಜಿ ಅಂದ್ರೆ ಕೆಳಗಡೆಯಿಂದ ಮೇಲೆ ಹೋಗುತ್ತೆ, ಮೋರ್ ದೆನ್ ಅಂದ್ರೆ ಮೇಲಿಂದ ಕೆಳಗಡೆ ಬರುತ್ತೆ. ಸೊ ಶುರು ಮಾಡಿದಾಗ ಇಲ್ಲಿ 100 ಶುರು ಮಾಡ್ತೀರಾ, ಇಲ್ಲಿ 98 ರೀಡಿಂಗ್ಸ್ ಕೊಡ್ಬೇಕಾದ್ರೆ ಇಲ್ಲಿ 100 ಇಂದ ಈ ಕಡೆ ಹೋಗ್ತೀರಾ, ಅವಾಗ ನಿಮ್ ಗ್ರಾಫ್ ಕೆಳಗಡೆ ಇಳಿಯುತ್ತೆ. ಮೋರ್ ದೆನ್ಗೆ ಗ್ಯಾಪ್ ಮಾಡ್ಕೊಳ್ಳಿ, ಮೋರ್ ದೆನ್ ಅಂದ್ರೆ ಮೇಲಿಂದ ಕೆಳಗಡೆ ಬರಬೇಕು, ಸ್ಕೇಲ್ ಬರೆಯೋದು ಮಿಸ್ ಮಾಡಬೇಡಿ, ಈ ಪಾಯಿಂಟ್ಸ್ನೆಲ್ಲಾನು ಮೆನ್ಷನ್ ಮಾಡಿ. ಸ್ಕೇಲ್ ಬರೆಯೋದು ತುಂಬಾ ಇಂಪಾರ್ಟೆಂಟ್. ಇದು ಯಾವ ಆಕ್ಸಿಸ್, ಇದು ಯಾವ ಆಕ್ಸಿಸ್, ಸಾರಿ ಇದು ಎಕ್ಸ್ ಇದು ವೈ, ಆಕ್ಸಿಸ್ ಬರೆಯೋದು, ಸ್ಕೇಲ್ ಬರೆಯೋದು ಮಾಡಾದ್ಮೇಲೆ ಮೋರ್ ದೆನ್ಗೆ ಮೇಲಿಂದ ಕೆಳಗಡೆ, ಲೆಸ್ ದೆನ್ ಕೆಳಗಡೆಯಿಂದ ಮೇಲೆ. ಸೊ ಇದು ಗೊತ್ತಿರಬೇಕು. ನೆಕ್ಸ್ಟ್ ಸೆಕ್ಷನ್ ಫಾರ್ಮುಲಾ ಮೇಲೆ ಪ್ರಾಬ್ಲಮ್ ಇದೆ, ಇದು ಕೂಡ ಎಕ್ಸಾಂಪಲ್ ಬರುತ್ತೆ ನಿಮಗೆ. 30th ಒನ್ ಹಿಂಗ್ ಮಾಡೋದು, 30th ಒನ್. ಸೊ ಇಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ದ ಪಾಯಿಂಟ್ಸ್ ಆರ್ 7,2, 5,1 and 3,2.
ಕೆ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ದ ಪಾಯಿಂಟ್ಸ್ ಆರ್ ಕೊಲಿನಿಯರ್. ಕೊಲಿನಿಯರ್ ಅಂದ್ರೆ ಈ 3 ಪಾಯಿಂಟು ಸ್ಟ್ರೈಟ್ ಆಗಿದೆ. ಸೊ ಇವಾಗ ಈ 3 ಕೋಆರ್ಡಿನೇಟ್ಸ್ ಇದೆ, 3 ಸ್ಟ್ರೈಟ್ ಆಗಿದೆ. ಸೊ ಇವಾಗ ನಾವು ಹೆಂಗಾದ್ರೂ ಮಾಡಿ ವ್ಯಾಲ್ಯೂ ಆಫ್ ಕೆ ಕಂಡುಹಿಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಹೆಂಗ್ ಮಾಡೋದು ಇದು ಅಂದ್ರೆ, ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ನಿಮಗೆ. ಬೇಸಿಕಲಿ ಏನಂದ್ರೆ ಇದು, ಈಗ 3 ಒಂದೇ ಲೈನ್ ಇದ್ರೆ ಟ್ರಯಾಂಗಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಹಂಗಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ ದಿಸ್ ಕೋಆರ್ಡಿನೇಟ್ಸ್ ವಿಲ್ ಬಿ ಆಲ್ವೇಸ್ 0 ಇರುತ್ತೆ ಕೋಆರ್ಡಿನೇಟ್ಸ್. ಸೊ ಏನ್ ಮಾಡ್ತೀನಿ ನಾನು ಇವಾಗ, ಒಂದೇ ಒಂದು ನಿಮಿಷ ಆಯ್ತಾ. ಸೊ ಇವಾಗ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಹಾಫ್ x1 y2 ಮೈನಸ್ y3. ಇದು ಹೆಂಗಿರುತ್ತೆ ಗೊತ್ತಾ, 1 2 3 ಪ್ಲಸ್ ಹಾಕ್ಬೇಕು. ಪ್ಲಸ್ ಹಾಕಿದ್ಮೇಲೆ 1 ಆದ್ಮೇಲೆ ಏನು ಬರುತ್ತೆ, 2 ಬರುತ್ತೆ. 2 ಆದ್ಮೇಲೆ 3 1 ನೋಡಿ, 1 2 3 ಆಮೇಲೆ 1 ಆದ್ಮೇಲೆ 2 2 ಆದ್ಮೇಲೆ 3 3 ಆದ್ಮೇಲೆ ಮತ್ತೆ 1 4 ಬರಲ್ಲ, ಮತ್ತೆ x3 y3 ಜಾಗ y3 ಆದ್ಮೇಲೆ ಏನು ಬರುತ್ತೆ, y1 ಬರುತ್ತೆ. y1 ಆದ್ಮೇಲೆ y2 ಬರುತ್ತೆ. ಇವಾಗ ಇಲ್ಲಿ ಕೊಟ್ಟಿದ್ದಾರೆ ಈ 3 ಪಾಯಿಂಟ್ಸ್ ಕೊಲಿನಿಯರ್ ಅಂದ್ರೆ, ಇಫ್ ದೇ ಆರ್ ಕೊಲಿನಿಯರ್ ದೇ ವಿಲ್ ಹ್ಯಾವ್ ದ ಏರಿಯಾ ಈಕ್ವಲ್ ಟು 0. ಸೊ ಇವಾಗ 0 ಈಕ್ವೇಟ್ ಮಾಡಿದ್ರೆ ಹಾಫ್, ಇದು 2 ಮೇಲವ್ರು ಏನಾಗುತ್ತೆ 0 ಆಗ್ಬಿಡುತ್ತೆ. ಸೊ ಹಾಫ್ ನೀವು ಬಿಟ್ಬಿಡ್ಬೋದು. ಯಾಕೆ ಸಿಂಪ್ಲಿಫೈ ಮಾಡೋಣ, ಇದು x1 y1 x2 y2 x3 y3. ಇವಾಗ ಸಾಲ್ವ್ ಮಾಡೋಣ. x1 ನೋಡಿ, ಎಕ್ಸಾಂಪಲ್ 7 ಹಾಕ್ತೀನಿ, y2 ಜಾಗದಲ್ಲಿ 1, y3 ಜಾಗದಲ್ಲಿ k, x2 ಜಾಗದಲ್ಲಿ 5, y3 ಜಾಗದಲ್ಲಿ ಮತ್ತೆ k, y1 ಜಾಗದಲ್ಲಿ -2, ನೆಕ್ಸ್ಟ್ x3 ಜಾಗದಲ್ಲಿ 3, y1 ಜಾಗದಲ್ಲಿ -2, y2 ಜಾಗದಲ್ಲಿ 1. ಆಯ್ತಾ. ಸೊ y2 ಎಲ್ಲ ಕರೆಕ್ಟ್ ಆಗಿದೆ. ಇವಾಗ ಸಿಂಪ್ಲಿಫೈ ಮಾಡೋಣ. ಸೊ ಇವಾಗ ಫಸ್ಟ್ ಬ್ರಾಕೆಟ್ಸ್ ರಿಮೂವ್ ಮಾಡ್ಕೊಳ್ಳೋಣ. ಆಯ್ತಾ, ಇದನ್ನ ಫಸ್ಟ್ ಬ್ರಾಕೆಟ್ ಒಳಗಡೆ ಬಾಡ್ಮಾಸ್ ರೂಲ್, ಮೈನಸ್ ಇಂಟು ಮೈನಸ್ ಪ್ಲಸ್, ಇದೇನು -1 -3 ಬರುತ್ತಿದೆ. ಸಿಂಪ್ಲಿಫೈ ಮಾಡೋಣ. 7 1s 7, 7k ಪ್ಲಸ್ 5k ಪ್ಲಸ್ 10, 5 2s 10, 3 ಇಂಟು 3 -9. ಇವಾಗ ಎಲ್ಲ ಕೆಗಳನ್ನ ಒಂದ್ ಕಡೆ ಹಾಕೊಳ್ಳಿ, ನಂಬರ್ಗಳೆಲ್ಲ ಒಂದ್ ಕಡೆ ಹಾಕೋಣ. 7 10 9 numbers are -7k plus 5k. Now 7 plus 10 is 17. 17 minus 9 is 2. 17 minus 9 is 8. Minus 7k, correct? 8. Minus 7k plus 5k. Opposite sign, subtract minus 2k. If k ಬೇಕಂದ್ರೆ -2k ಹೋಗುತ್ತೆ, ಆ ಕಡೆ ಈ ಕಡೆ ಬರುತ್ತೆ. So 2k is equal to 8. So k is equal to 8 by 2, which is 4. So ಇದು one of the important problem. ಕೊಲಿನಿಯರ್ ಅಂತ ಕೊಟ್ರೆ ಏರಿಯಾ 0 ಇರುತ್ತೆ. 0 ಈಕ್ವೇಟ್ ಮಾಡಿ ವ್ಯಾಲ್ಯೂನ ಕಂಡುಹಿಡಿಬೇಕು, ಕೆ ವ್ಯಾಲ್ಯೂ. ಓಕೆ, ದಿಸ್ ಇಸ್ ದ ಇಂಪಾರ್ಟೆಂಟ್ ಟೈಪ್ ಆಫ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಇನ್ನೊಂದು ಆರ್ ಇದೆ. ಸೊ 3 ಮಾರ್ಕ್ಸ್ ಅಲ್ಲಿ 3 ಕ್ವಶನ್ಗೆ ಇಂಟರ್ನಲ್ ಆಪ್ಷನ್ ಇರುತ್ತೆ. ಸೊ 3 1 2 3 4 ಕ್ವಶನ್ಗೆ ಇಂಟರ್ನಲ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೀವು ನೋಡಿದ್ರೆ ಆರ್ ಆಪ್ಷನ್ ಇದೆ. ಸೊ ಇಲ್ಲಿ 3 ಮಾರ್ಕ್ಸ್ಗೆ 4 ಕ್ವಶನ್ಗೆ ನಿಮಗೆ ಇಂಟರ್ನಲ್ ಆಪ್ಷನ್ಸ್ ಇರುತ್ತೆ. ಸೊ ಇಲ್ಲಿ ನೋಡಿ, ಇದು ಒಂದು ಇದು ಸರ್, ಇದು ಆರ್ ಇದೆ, ನಂಗೆ ಇದು ತಿಳ್ಕೊಂಡ್ರೆ ಸಾಕು, ನಂಗೆ ಇದು ಯಾಕೆ ಬೇಕು ಅಂತ ಅನ್ನೋ ಬದಲು ಹೆಂಗ್ ಮಾಡೋದನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಇನ್ ವಾಟ್ ರೇಷಿಯೋ ಅಂತ ಕೊಟ್ಟರೆ ಇಟ್ ಇಸ್ ಆಲ್ವೇಸ್ ದ ಸೆಕ್ಷನ್ ಫಾರ್ಮುಲಾ. ರಿಮೆಂಬರ್, ದಿಸ್ ಇಸ್ ದ ಸೆಕ್ಷನ್ ಫಾರ್ಮುಲಾ. ನಿಮ್ಗೆ ಗೊತ್ತು ಹೆಂಗ್ ಗ್ಯಾಪ್ ಇಟ್ಕೊಳ್ಳೋದು. 1 2 2 1 m1 x2 m1 x1 ಬರೋದಿಲ್ಲ. ಆಯ್ತಾ. ಸೊ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ, ಏನೋ ಒಂದು ಕೊಟ್ಟಿದ್ದಾರೆ. ಇನ್ ವಾಟ್ ದ ಲೈನ್ ಸೆಗ್ಮೆಂಟ್, ಒಂದು ಲೈನ್ ಇದೆ ಅಂತೆ. ಆ ಲೈನು ಇದು ಬಂದು 2, -3 ಒಂದು, ಇನ್ನೊಂದು 5, 6. ಇಟ್ ಇಸ್ ಡಿವೈಡೆಡ್ ಬೈ ಎಕ್ಸ್ ಆಕ್ಸಿಸ್. ಗ್ಯಾಪ್ ನ ಇಟ್ಕೊಳ್ಳಿ. ಎಕ್ಸ್ ಆಕ್ಸಿಸ್ ನ ಡಿವೈಡ್ ಮಾಡಿದ್ರೆ ಅದ್ರ ಕೋಆರ್ಡಿನೇಟ್ಸ್ x, 0. ವೈ ಆಕ್ಸಿಸ್ ನ ಡಿವೈಡ್ ಮಾಡಿದ್ರೆ ಅದ್ರ ಕೋಆರ್ಡಿನೇಟ್ಸ್ 0, y. ಗ್ಯಾಪ್ ನ ಇಟ್ಕೊಳ್ಳಿ. ಇಲ್ಲಿ ಎಕ್ಸ್ ಆಕ್ಸಿಸ್ ಬ್ರೇಕ್ ಮಾಡ್ತಿದೆ ಅಂದ್ರೆ ಏನ್ ಬರಿಬೇಕು ನಾನು, x, 0. ದೇ ಆರ್ ಆಸ್ಕಿಂಗ್ ವಾಟ್ ಇಸ್ ದಿಸ್ ರೇಷಿಯೋ. ಈ ರೇಷಿಯೋ ಏನು, m1 m2 ಎಷ್ಟು ಆನ್ಸರ್ ಕೊಟ್ಟಿದ್ದಾರೆ, ಈ ಪಾಯಿಂಟ್ ಕೊಟ್ಬಿಟ್ಟಿದ್ದಾರೆ. ಸೊ ನಾನು ಮಾಡೋದು ತುಂಬಾ ಸಿಂಪಲ್. ಏನಂದ್ರೆ ಇದು ಈ ಫಾರ್ಮುಲಾ ಹಾಕ್ತೀನಿ. ಪಿ, ಈ ಪಾಯಿಂಟ್ ಗೊತ್ತು x, 0. m1 ಗೊತ್ತಿಲ್ಲ, x2 ಬಂದು 5. ಆಯ್ತಾ. m2 ಬಂದು ಗೊತ್ತಿಲ್ಲ, x1 ಬಂದು 2. ನೆಕ್ಸ್ಟ್ m1 ಪ್ಲಸ್
m2 ಕಾಮ ನೆಕ್ಸ್ಟ್ m1 ಗೊತ್ತಿಲ್ಲ, y2 ಬಂದು 6 ಮಲ್ಟಿಪ್ಲೈ ಮಾಡ್ತೀನಿ ಅಷ್ಟೇ, 6 ಇಂಟು m1 ಪ್ಲಸ್ m2 y1 ಬಂದು -3, ಸೊ -3 m2 ಮೈನಸ್ ಇದೆ, ಅದಕ್ಕೆ -3 m2 ಡಿವೈಡ್ ಬೈ m1 ಪ್ಲಸ್ m2. ಸೊ ಇವಾಗ ನನಗೆ ಈ ಪಾಯಿಂಟ್ ಕೇಳ್ತಾರೆ, ಈ ಪಾಯಿಂಟ್ ಏನು ಅಂತ, ಎಕ್ಸ್ ವ್ಯಾಲ್ಯೂ ಏನು ಅಂತ ಕೇಳ್ತಾ ಇದ್ದಾರೆ, ಆ ಪಾಯಿಂಟ್ ಏನು ಅಂದ್ಬಿಟ್ಟು. ಸೊ ಇವಾಗ ನೋಡಿ, ಇದು ಈಕ್ವೇಟ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಸೊ ಯಾವತ್ತು ಸೆಕ್ಷನ್ ಫಾರ್ಮ್ದಲ್ಲಿ ಎರಡು ಆನ್ಸರ್ ಬರುತ್ತೆ, ಒಂದು ಎಕ್ಸ್ ಕೋಆರ್ಡಿನೇಟು ಒಂದು ವೈ ಕೋಆರ್ಡಿನೇಟ್. ಇವಾಗ ಎಕ್ಸ್ ಕೋಆರ್ಡಿನೇಟು ಇದು ಗೊತ್ತಿಲ್ಲ, m1 m2 ಗೊತ್ತಿಲ್ಲ, ಆದರೆ ಝೀರೋಗೆ ಇದು ಈಕ್ವೇಟ್ ಮಾಡ್ಬೋದಾ? ನೋಡಿ, ಝೀರೋಗೆ ಇದು ಈಕ್ವೇಟ್ ಮಾಡ್ಬೋದು. ಮಾಡಿದಾಗ 0 is equal to 6m1 minus 3m2 divided by m1 plus m2. ಇದು ಮೇಲೆ ಹೋದ್ರೆ ಫುಲ್ 0 ಆಗ್ಬಿಡುತ್ತೆ. therefore 0 is equal to 6m1 minus 3m2. ಇವಾಗ ಇದು ಆ ಕಡೆಯಿಂದ ಈ ಕಡೆ ತಗೊಂಡ್ರೆ 3m2 is equal to 6m1. therefore 3 by 6 m1 by m2. 3 ones are 3 twos are. therefore 1:2 ರೇಷಿಯೋ ಅಷ್ಟೇ. ನೋಡಿ, 1/2 ಇದೆ, m1 ಬಂದು 1, m2 ಬಂದು 2, 1:2 ರೇಷಿಯೋ ಇಸ್ ದ ರೇಷಿಯೋ. ಇನ್ನೊಂದು ಸಬ್ ಕ್ವಶನ್ ಇದೆ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸ್ ವ್ಯಾಲ್ಯೂ ಹೆಂಗ್ ಕಂಡು ಹಿಡಿತೀರಾ? ಸುಮ್ಮನೆ ಇದು ಈಕ್ವೇಟ್ ಮಾಡಿ ಇವಾಗ. therefore x ಈಕ್ವಲ್ ಟು m1 ಎಷ್ಟು 1, ಸಿಂಪ್ಲಿಫೈ ಮಾಡ್ತೀನಿ ಅಷ್ಟೇ, m2 ಬಂದು 2, 1 ಪ್ಲಸ್ 2, ಯಾಕಂದ್ರೆ ರೇಷಿಯೋ 1 and 2, m1 ಪ್ಲಸ್ m2. therefore 5 ones are 5, 5 plus 2 twos are 4, 3. therefore x equal to 9/3, which is 3. therefore x is 3. therefore the point, ಈ ಪಾಯಿಂಟ್ ಏನು 3,0. ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಟೈಪ್ ಆಫ್ ಪ್ರಾಬ್ಲಮ್. ಈ ಗ್ಯಾಪ್ ಇಟ್ಕೊಳ್ಳಿ. ಎಕ್ಸ್ ಆಕ್ಸಿಸ್ ಅಂದ್ರೆ x,0, y ಆಕ್ಸಿಸ್ ಅಂದ್ರೆ 0,y. ಸಿಂಪ್ಲಿಫೈ ಮಾಡಿ ಇದನ್ನ ಈಕ್ವೇಟ್ ಮಾಡ್ತಾ ಇದ್ದೀನಿ. ಮಾಡಿ ಐ ಆಮ್ ಫೈಂಡಿಂಗ್ ದ ರೇಷಿಯೋಸ್, ದೆನ್ ಸಿಂಪ್ಲಿಫೈಯಿಂಗ್ ಇಟ್ ಟು ದಿಸ್ ಅಂಡ್ ದಿಸ್ ಟು ಫೈಂಡ್ ದ coordinate. Okay, so this is one such important problem that can be asked in your examination. Next, next 31st question. ಇದು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ತುಂಬಾ ಸಿಂಪಲ್. ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ, ನನ್ನ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ಅದನ್ನ ನೋಡಿ. ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಇದೆ, ಒಂದು ಹೆಂಗ್ ಈಸಿಯಾಗಿ ಸಾಲ್ವ್ ಮಾಡಬೇಕು ಅಂತ. ಇದು ಎಕ್ಸ್ ಮೀಟರ್ ಅಂತೆ, ಇದು 60, ಇದು 30, ಇದು 50. ಸೊ ಫೈಂಡ್ ದ ಹೈಟ್ ಆಫ್ ದ ಹಿಲ್. ಡಯಾಗ್ರಾಮ್ ಎಲ್ಲ ಕೊಟ್ಬಿಟ್ಟಿದ್ದಾರೆ, ತುಂಬಾ ಸಿಂಪಲ್ ಇದು. ಸೊ ಫಸ್ಟ್ ಕೆಲಸ ಯಾವತ್ತು ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಯಲ್ಲಿ ಎರಡು ಟ್ರಯಾಂಗಲ್ ಇರುತ್ತೆ, ರೈಟ್ ಆಂಗಲ್ ಟ್ರಯಾಂಗಲ್. ಅದು ಎರಡು ರೈಟ್ ಆಂಗಲ್ ಟ್ರಯಾಂಗಲ್ ಬ್ರೇಕ್ ಮಾಡಬೇಕು. ಫಸ್ಟ್ ಐ ವಿಲ್ ಬ್ರೇಕ್ ದಿಸ್, ಆಯ್ತಾ? ಯಾವುದು? CBA. ಇದು ಡಿಗ್ರಿ ಬಂದು 60 ಡಿಗ್ರಿ, ಇದು ಎಕ್ಸ್ ಗೊತ್ತಿಲ್ಲ. ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್, ಇಲ್ಲೊಂದು ಟ್ರಯಾಂಗಲ್ ಇದೆ ನೋಡಿ. ಸೊ ಆ ಟ್ರಯಾಂಗಲ್ನ ಆಚೆ ತೆಗಿತೀನಿ. ಸೊ ಅದು ಬಂದು ಇಲ್ಲಿ 50 ಇದೆ, ಇಲ್ಲಿ 30 ಇದೆ. ಇದು ನೇಮಿಂಗ್ ಬಂದು DCB. ಸೊ ಇಲ್ಲಿ 50 ಬರಿತೀನಿ. ಸೊ ಇವಾಗ ಎರಡು ಟ್ರಯಾಂಗಲ್ ಆದ್ಮೇಲೆ ಯಾವ್ದಾರ ಒಂದು ಟ್ರಯಾಂಗಲ್ಗೆ ನೀವು ಟ್ರಿಗ್ನೋಮೆಟ್ರಿ ಅಪ್ಲೈ ಮಾಡಬಹುದು. ನೋಡಿ, ಈ ಟ್ರಯಾಂಗಲ್ಗೆ ಟ್ರಿಗ್ನೋಮೆಟ್ರಿ ಅಪ್ಲೈ ಮಾಡಬಹುದು. ನನಗೆ ಏನ್ ಬೇಕು ಅಂದ್ರೆ ನೋಡಿ, ಇದನ್ನ ಕಂಡುಹಿಡಿಬೇಕು. ಇದನ್ನ ಕಂಡುಹಿಡಿದ್ರೆ ನೋಡಿ, ಎರಡೂ ಟ್ರಯಾಂಗಲ್ ಕಾಮನ್ ಬೇಸ್, ದೇರ್ ಬಿ ಒನ್ ಕಾಮನ್ ಬೇಸ್. ಈ ಟ್ರಯಾಂಗಲ್ಗೂ ಒಂದು ಕಾಮನ್ ಬೇಸ್ ಇದೆ, ಇದೇ ಕಾಮನ್ ಬೇಸ್ ಅದು. ಸೊ ಇವಾಗ ಈ ಕಾಮನ್ ಬೇಸ್ಗೆ ಟ್ರಿಗ್ನೋಮೆಟ್ರಿ ಅಪ್ಲೈ ಮಾಡೋಣ. ಟ್ರಿಗ್ನೋಮೆಟ್ರಿ ಅಪ್ಲೈ ಮಾಡಿ ಯಾವ ಥೀಟಾ ಹಾಕ್ತೀರಾ? ಇವಾಗ ಬೇಸ್ ಮತ್ತೆ ಹೈಟ್ ಬೇಕು, ಯಾವತ್ತು ಟ್ಯಾನ್ ಥೀಟಾನೇ ಅಪ್ಲೈ ಮಾಡೋದು. tan 30 ಡಿಗ್ರಿ is equal to opposite by adjacent. ಇದು ಗೊತ್ತಿಲ್ಲ, ಇದು CB ಬರಿತೀನಿ. tan 30 ವ್ಯಾಲ್ಯೂ ಬಂದು 1/√3, 50/CB. ಇವಾಗ CB ಬೇಕು ಅಂದ್ರೆ CB ಮೇಲೆ ಹೋಗುತ್ತೆ. therefore 50√3 meters ಕ್ರಾಸ್ ಮಲ್ಟಿಪ್ಲೈ. therefore ಈ ಬೇಸ್ ಬಂದು 50√3 ಆಯ್ತು. ಹಂಗಂದ್ರೆ ಇದು 50√3 ಆಯ್ತು. ಇವಾಗ ಎಕ್ಸ್ ಕಂಡುಹಿಡಿಬೇಕು. ಎಕ್ಸ್ ಹೆಂಗ್ ಕಂಡುಹಿಡಿಯೋದು? ಮತ್ತೆ ಟ್ಯಾನು. ನೋಡಿ, ಎರಡು ಟ್ರಯಾಂಗಲ್ ಆಗಿ ಬ್ರೇಕ್ ಮಾಡಬೇಕು, ಯಾವ್ದೋ ಒಂದು ಟ್ರಯಾಂಗಲ್ಗೆ ಟ್ಯಾನ್ ಅಪ್ಲೈ ಮಾಡಬೇಕು. ಆ ಆನ್ಸರ್ ಇನ್ನೊಂದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲೊಂದು ಟ್ರಯಾಂಗಲ್ ಬಂತು, ಇವಾಗ ಇಲ್ಲಿಗೆ ಟ್ಯಾನ್. ಮತ್ತೆ ಏನ್ ಹಾಕ್ಬೇಕು? ಸೈನ್ ಎಲ್ಲ ಇಲ್ಲ, ಇದು ಎರಡು ಮಧ್ಯೆ ರಿಲೇಷನ್ ಅಷ್ಟೇ. ಇಟ್ ಇಸ್ ಆಲ್ವೇಸ್ ಆಪೋಸಿಟ್ ಬೈ ಅಡ್ಜಸೆಂಟ್ ಇಸ್ ಟ್ಯಾನ್. therefore tan 60 degree is equal to x by 50√3, opposite by adjacent. tan 60 ಆನ್ಸರ್ √3, x by 50√3. ಇವಾಗ ಎಕ್ಸ್ ಬೇಕಾದ್ರೆ ಇವೆರಡು ಏನಾಗುತ್ತೆ, ಇದು ಇಲ್ಲಿಂದ ಇಲ್ಲಿ ಬರುತ್ತೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ 50√3 into √3 is equal to x.
So root 3 into root 3 is 3. So 50, x equal to 50 into 3 is 150 meter. ಸೊ ಎಕ್ಸ್ ವ್ಯಾಲ್ಯೂ ಬಂದು 150 ಮೀಟರ್ಸ್. ಸೊ ಅಷ್ಟೇ ಇದು ಅಪ್ಲಿಕೇಶನ್ ಟ್ರಿಗ್ನೋಮೆಟ್ರಿ ಗ್ಯಾಪ್ ಇಟ್ಕೊಳ್ಳಿ. ಫಸ್ಟ್ ಸ್ಟೆಪ್ ಬಂದು ಎರಡು ಟ್ರಯಾಂಗಲ್ನ ಬ್ರೇಕ್ ಮಾಡ್ಬೋದು. ಯಾವುದೋ ಒಂದು ಟ್ರಯಾಂಗಲ್ ಕಾಮನ್ ಇರುತ್ತೆ, ಏನೋ ಒಂದು ಕಾಮನ್ ಇರುತ್ತೆ, ಇಲ್ಲಿ ಕಾಮನ್ ಬೇಸ್ ಇದೆ. ಸೊ ಒಂದು ಟ್ರಯಾಂಗಲ್ ತಗೊಂಡು ಟ್ಯಾನ್ ಟೀಟಾ ಹಾಕ್ತೀರಾ, ಅದರಿಂದ ಆ ವ್ಯಾಲ್ಯೂ ಇನ್ನೊಂದು ಟ್ರಯಾಂಗಲ್ಗೆ ಹೆಲ್ಪ್ ಮಾಡುತ್ತೆ. ಅದು ಇಲ್ಲಿ ಹೆಲ್ಪ್ ಮಾಡ್ತು, ಇಲ್ಲಿ ಅಪ್ಲೈ ಮಾಡಿದೆ ಟ್ಯಾನ್, 2 ಸತಿ ಟ್ಯಾನ್ ಅಪ್ಲೈ ಮಾಡಿಬಿಟ್ಟು ಆನ್ಸರ್ ಕಂಡಿಡಿದೆ. ಇದೇ ಲಾಜಿಕ್ಕು ಇನ್ನೂ ನಿಮಗೆ ನನ್ನ ವಿಡಿಯೋ ಇದೆ, ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಇದೆ, ಒಂದು ಸಪ್ರೇಟ್ ವಿಡಿಯೋ ಇದೆ. ಹಳೆ ಕ್ವಶನ್ಸ್ ಎಲ್ಲ ತೆಗೆದುಬಿಟ್ಟು ಸಾಲ್ವ್ ಮಾಡಿರೋದು. ಇಲ್ಲ ತುಂಬಾ ಎಲಾಬ್ರೇಟ್ ಆಗಿ ಹೇಳಕ್ಕಾಗಲ್ಲ, ಟೈಮ್ ತಿನ್ನುತ್ತೆ. ಸೊ ಅದಕ್ಕೆ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ 32nd ಒನ್, ಎ ಪಿ ಪ್ರಾಬ್ಲಮ್ಸ್. ಇದು ಕೂಡ ತುಂಬಾ ಜನ ಸ್ಟಕ್ ಆಗಿರ್ತೀರಾ. ಎ ಪಿ ಪ್ರಾಬ್ಲಮ್ ಇದು ಇನ್ನೇನು ಎ ಪಿ ದ ಥರ್ಡ್ ಟರ್ಮ್ ಅಂಡ್ ಸೆವೆಂತ್ ಟರ್ಮ್, ದ ಸಮ್ ಆಫ್ ಥರ್ಡ್ ಟರ್ಮ್ ಸೆವೆಂತ್ ಟರ್ಮ್ ನ ಆಡ್ ಮಾಡಿದ್ರೆ 6 ಬರುತ್ತೆ. ಥರ್ಡ್ ಟರ್ಮ್ ನ 7 ಟರ್ಮ್ ನ ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ. ಫೈಂಡ್ ದ ಫಸ್ಟ್ 3 ಟರ್ಮ್ಸ್ ಆಫ್ ಎನ್ ಎ ಪಿ ಕಂಡಿಡಿದೆ ಅಂತ ಇದ್ದಾರೆ. ಸೊ ಈಗ A3 ಅಂದೆ, ಇದು ಹೆಂಗ್ ಬರ್ಕೊಳ್ಳೋದು? ಫಸ್ಟ್ ಕ್ವಶನ್ ಕರೆಕ್ಟಾಗಿ ಓದಬೇಕು. The sum of third term and the seventh term is 6 and the product of the third term and seventh term is 8. Find the AP ಅಂತ ಕೇಳ್ತಾರೆ. ಇವಾಗ ಇದನ್ನ ಬ್ರೇಕ್ ಮಾಡೋಣ. A3 ಅಂದ್ರೆ ಹೆಂಗ್ ಬರೀತೀರಾ? A plus 2D. A7 ಹೆಂಗ್ ಬರೀತೀರಾ? A plus 6D is equal to 6. ಇವಾಗ ಆಡ್ ಮಾಡ್ಬೋದಾ? A plus A 2A, 2D plus 6D 8D is equal to 6. ಇದೆಲ್ಲದಲ್ಲಿ ಏನು ಕಾಮನ್? 2 ಕಾಮನ್. ಡಿವೈಡ್ ಮಾಡ್ಬಿಟ್ಟೆ 2 ಅಲ್ಲಿ ಎ ಬರುತ್ತೆ 8/2 4D, 6 ಅರ್ಧ 3. ಸೊ ದಿಸ್ ಇಸ್ ದ ಈಕ್ವೇಶನ್. ಯಾವುದಕ್ಕೆ? ಇದಕ್ಕೆ ಸಿಕ್ತು. ನೆಕ್ಸ್ಟ್ ಇವಾಗ ನಿಂಗೆ ಬರ್ಕೊಂಬೋದಾ? ನಾನು ಹಿಂಗೆ ಬರಿತೀನಿ ನೋಡಿ. ಎ ಇಸ್ ಈಕ್ವಲ್ ಟು 3 ಮೈನಸ್ 4D. 3 ಅಲ್ಲೇ ಉಳ್ಕೊಂಡು ಇದನ್ನ ಆ ಕಡೆ ಕಳಿಸ್ತೆ. ಯಾವುದನ್ನ? 4D ನ ಆ ಕಡೆ ಕಳಿಸ್ತೆ. ಯಾಕೆ? ಇಲ್ಲಿ ಬೇಕಾಗತ್ತೆ. ಇಲ್ಲಿ A3 ಅಂದ್ರೆ ಏನು? A plus 2D ಇಂಟು A plus 6D is equal to 8. ಇವಾಗ ಏ ಜಾಗದಲ್ಲಿ ಐ ಪುಟ್ ದಿಸ್, ಇದನ್ನ ಹಾಕ್ತೀನಿ ನೋಡಿ. 4D plus 2D. ಸೊ ಇಲ್ಲಿ ಎ ಪ್ಲಸ್, ಸೊ ಎ ಬದಲು ಏನು ಹಾಕ್ಬೇಕು? 3 minus 4D plus 6D is equal to 8. ಸೊ ಇವಾಗ ನೋಡಿ 3 ಸೇಮ್ ಲೈಕ್ ಟರ್ಮ್ಸಾ? ಮೈನಸ್ 4D ಪ್ಲಸ್ 2D ಮೈನಸ್ 2D. 3 minus 4D plus 6D, opposite signs you have to subtract ಮಾಡಿ greater sign 2D is equal to 8. ಇವಾಗ ಇಲ್ಲಿ ನೋಡಿದ್ರೆ a minus b a plus b ಫಾರ್ಮೆಟ್ ಅಲ್ಲಿ ಇದೆ. ಅಂದ್ರೆ ಏನು? a ಸ್ಕ್ವೇರ್ ಮೈನಸ್ b ಸ್ಕ್ವೇರ್, 3 ಸ್ಕ್ವೇರ್ ಮೈನಸ್ 2D ಹೋಲ್ ಸ್ಕ್ವೇರ್ is equal to 8. ಇದನ್ನ ಈ ಫಾರ್ಮೆಟ್ ತರ್ತಾ ಇದ್ದೀನಿ. a plus b a minus b ಫಾರ್ಮೆಟ್ ಏನು? a ಸ್ಕ್ವೇರ್ ಮೈನಸ್ b ಸ್ಕ್ವೇರ್, 3 ಸ್ಕ್ವೇರ್ 9 ಸ್ಕ್ವೇರ್ ಎರಡಕ್ಕೂ ಸೇರುತ್ತೆ, 2 ಸ್ಕ್ವೇರ್ ಬಂದು 4D ಸ್ಕ್ವೇರ್ is equal to 8. ಸೊ ಇವಾಗ 4 9 8 ಈ ಕಡೆ ತಗೊಂಡ್ಬರ್ತೀನಿ, ಆ ಕಡೆ ಈ ಕಡೆ ಮೈನಸ್ 4D ಸ್ಕ್ವೇರ್ ಆ ಕಡೆ ಹೋಗುತ್ತೆ, 4D ಸ್ಕ್ವೇರ್, ದೇರ್ ಫೋರ್ 1 4D ಸ್ಕ್ವೇರ್, ದೇರ್ ಫೋರ್ ಡಿ ಬೇಕಂದ್ರೆ 4 ಎಲ್ಲ ಆಗುತ್ತೆ, ಕೆಳಗಡೆ ಹೋಗುತ್ತೆ. 1/4 is equal to D ಸ್ಕ್ವೇರ್, ದೇರ್ ಫೋರ್ D ಸ್ಕ್ವೇರ್ is equal to ಸ್ಕ್ವೇರ್ ರೂಟ್ ಆಫ್ 1/4. ಆಯ್ತಾ? ಆ ಕಡೆಯಿಂದ ಈ ಕಡೆಯಿಂದ ಸ್ಕ್ವೇರ್ ರೂಟ್ ಆಗುತ್ತೆ. ಎಷ್ಟು? ಪ್ಲಸ್ ಆರ್ ಮೈನಸ್ ಹಾಫ್. ಸೊ ಅಷ್ಟೇ, ಡಿ ಬಂತು. ಎ ವ್ಯಾಲ್ಯೂ ಹೆಂಗ್ ಕಂಡು ಹಿಡಿಯೋದು? ಯಾವ್ದಾರ ಒಂದು ತಗೊಳ್ಳಿ, ಇಲ್ಲಿ ಹಾಕ್ಬಿಟ್ರೆ ಆಯ್ತು. ನೋಡಿ ಇದನ್ನ ತಗೊಳ್ಳೋಣ. ಎ ಪ್ಲಸ್ 4 ಡಿ ಬಂದು 1/2 ಆಯ್ತಾ? ಸೊ ಕ್ಯಾನ್ಸಲ್ಲು. ಸೊ ಎ ಪ್ಲಸ್ 2 is equal to 3, ಎ is equal to 1. ಸೆಕೆಂಡ್ ಆ ಕಡೆ ಹೋಗುತ್ತೆ. ಸೊ ಇವಾಗ ಎ ಪಿ ಸೀರೀಸ್ ಬರೋದು ಹೆಂಗೆ? 1, ಹಾಫ್ ಆಫೇ ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟ್ 1 ಪ್ಲಸ್ 1.5 ಬಂದು ಎಷ್ಟು? 3/2. ನೆಕ್ಸ್ಟ್ ಮತ್ತೆ ಹಾಫ್ 3/2ಗೆ ಮತ್ತೆ ಎಷ್ಟು ಹಾಕ್ಬೇಕು? ಮತ್ತೆ ಹಾಫ್ ಆಡ್ ಮಾಡಬೇಕು. ಮತ್ತೆ ಹೆಂಗೆ ಮಾಡಿ? ಸೊ 3/2 ಪ್ಲಸ್ 1/2 ಎಷ್ಟು? 4/2 ಬರುತ್ತೆ. ಸೊ 2 ಬರುತ್ತೆ. ಕರೆಕ್ಟ್. ಸೊ 3/2. ಒಂದು ನಿಮಿಷ, ಫಸ್ಟ್ ಟರ್ಮು 1 ಪ್ಲಸ್ ಇದು ನಿಮಗೆ ಕರೆಕ್ಟು 3/2 ಕರೆಕ್ಟ್. 1/2. ನೆಕ್ಸ್ಟ್ ಮತ್ತೆ 3/2 ಪ್ಲಸ್ ಹಾಫೇ ಜಾಸ್ತಿ ಆಗಬೇಕು. 1 ಇದೆ, 1.5 2. ಸೊ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಏನು ಬರುತ್ತೆ? ಸೊ ನೆಕ್ಸ್ಟ್ 2.5 ಅಥವಾ 5/2 ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ? ನೆಕ್ಸ್ಟ್ 3 ಬರುತ್ತೆ. ನೆಕ್ಸ್ಟ್ 3/2 ಅಂದರೆ ನೆಕ್ಸ್ಟ್ 3.5 7/2 ಬರುತ್ತೆ. ಹಿಂಗೆ ಹೋಗ್ತಾ ಇರುತ್ತೆ. ಹಾಫೇ ಜಾಸ್ತಿ ಆಗ್ತಾ ಇದೆ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ದಟ್ ಯು ನೀಡ್ ಟು ಸಾಲ್ವ್.
ಸೊ ಇದು ಕೇರ್ಫುಲ್ ಆಗಿ ಮಾಡ್ಬೇಕಷ್ಟೇ ಇದು. ಸೊ ನೆಕ್ಸ್ಟ್ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಆರ್ ಇದೆ ನೋಡಿ. ಆರ್ ಇದು ಕೂಡ ಕೇರ್ಫುಲ್ ಆಗಿ ಮಾಡ್ಬೇಕು. ಇದು ಕೂಡ ತುಂಬಾ ಎಕ್ಸಾಮ್ ಅಲ್ಲಿ ಬಂದಿರೋ ಈ ಟೈಪ್ ಕೂಡ ಇಂಪಾರ್ಟೆಂಟ್. ಇಲ್ಲಿ ನೀವು ಸರ್ ಒಂದ್ ಮಾಡ್ಬಿಟ್ಟಿದೀನಿ ಸಾಕು ನನ್ಗೆ ಅನ್ನೋದು ಬೇಡ, ಇದನ್ನ ಕಲಿಬೇಕು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯು ನೀಡ್ ಟು ಲರ್ನ್ ಎಲ್ಲಾ ಟೈಪ್ ಆಫ್ ಪ್ರಾಬ್ಲಮ್ ನ ಹೆಂಗ್ ಮಾಡೋದು ಅಂತ ಗೊತ್ತಿದ್ರೆ ಒಳ್ಳೇದು. ಸೊ ಇಲ್ಲಿ ನೋಡಿ, ದ ಫೋರ್ತ್ ಟರ್ಮ್ ಆಫ್ AP is 11. A4 is 11 and the eighth term exceeds the fourth term by 5. Eighth term exceeds the fourth term by 5. ನೋಡಿ, ಎಕ್ಸೀಡ್ ಅಂದ್ರೆ ಪ್ಲಸ್ ಇಲ್ಲಿ ಬರಲ್ಲ, 5 ಪ್ಲಸ್ ಇಲ್ಲಿ ಬರುತ್ತೆ. ಆಯ್ತಾ? ನೋಡಿ ಮತ್ತೊಂದ್ಸತಿ ಕ್ವಶನ್ ಓದ್ತೀನಿ. ದ ಫೋರ್ತ್ ಟರ್ಮ್ ಆಫ್ AP is 11. The eighth term exceeds the fourth term. Exceeds the fourth term by 5. Find the AP and find the sum of first 50 terms. AP ಕಂಡುಹಿಡಿಬೇಕು, ಆಮೇಲೆ S50 ಕಂಡುಹಿಡಿಬೇಕು. ಅದಾದ್ಮೇಲೆ ನೋಡೋಣ. ಸೊ ಇವಾಗ ಇದು ಸಿಂಪ್ಲಿಫೈ ಮಾಡಿದ್ರೆ ಆಯ್ತಾ, ಇದು ಅವನೇ ಕೊಟ್ಬಿಟ್ಟಿದ್ದಾನೆ ಎಲ್ಲ. ಆಯ್ತಾ? A4 ಬಂದು 11 ಪ್ಲಸ್ 5 ವಿಚ್ ಇಸ್ 16. ಸೊ A4 ವ್ಯಾಲ್ಯೂ ಇದೆ, A8 ವ್ಯಾಲ್ಯೂ ಕೂಡ ಇದೆ. ಸೊ ಇವಾಗ A4, ಲೆಟ್ಸ್ ಬ್ರೇಕ್ A4. A ಪ್ಲಸ್ 3D is equal to 11. A8 ಬಂದು A ಪ್ಲಸ್ 7D is equal to 16. ಆಯ್ತಾ? ಸೊ ಇವಾಗ ಲೆಟ್ಸ್ ಟ್ರೈ ಟು ಅನಲೈಸ್ ದಿಸ್. ಇದಕ್ಕೆ ಕ್ಯಾನ್ಸಲ್, ಮೈನಸ್ ಕ್ಯಾನ್ಸಲ್ ಆಗುತ್ತೆ. 3D minus 7D minus 4D. 11 minus 16. ಒಂದು ನಿಮಿಷ, ಎಲ್ಲ ಕರೆಕ್ಟ್ ಆಗಿದೆಯಾ? A4 ಬಂದು 11, 11 ಹಾಕಿದೆ. 11 ಇದು exceeds by 5. ಸೊ 11 plus 5 is 16. ಸೊ ಇವಾಗ 3. ಸೊ ಏನಾಯ್ತು? 16. A8 ಬಂದು A plus 7D is equal to 16. ಕರೆಕ್ಟ್ ಆಗಿದೆ. ಸೊ ಇಲ್ಲಿ 11 minus 16 ಮಾಡಿದ್ರೆ -5 ಬರುತ್ತೆ. ಮೈನಸ್ ಕ್ಯಾನ್ಸಲ್ ಆಗುತ್ತೆ. D is equal to 5/4. D is 5/4. And let's find the value of A. A plus 3D is equal to 11. A value, so you got 15/4 is equal to 11. Just simplify ಮಾಡ್ತಾ ಇದೀನಿ. ಆ ಕಡೆ ಹೋದ್ರೆ 11 minus 15/4, so is equal to 44 minus 15/4. So A is equal to 34 ಮತ್ತೆ ಮೈನಸ್ ತೆಗೆದ್ರೆ 29/4. ಇದು A ವ್ಯಾಲ್ಯೂ, ಇದು D ವ್ಯಾಲ್ಯೂ. ಇದನ್ನ ತಗೊಂಡು S50 ಕಂಡುಹಿಡಿಬೇಕು. S50ಗೆ ನಿಮ್ಮ ಫಾರ್ಮುಲಾ ಗೊತ್ತೇ ಇದೆ, ಏನು? 2A n/2 2A n-1D. ಸೊ ಈ ಫಾರ್ಮುಲಾ ಹಾಕ್ಬಿಟ್ಟು ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ S50. ಸೊ ಇವಾಗ ನೋಡಿ, ಇದು 11. A4 ಬಂದು 11. A plus 3D ಕರೆಕ್ಟಾಗಿ ಬರ್ತೀನಿ, ಚೆಕ್ ಮಾಡ್ತಾ ಇದ್ದೀನಿ ನಾನು. A8, A4 ಬಂದು 11 ಕೊಟ್ಟಿದ್ದಾರೆ, ಪ್ಲಸ್ 5 ಆ್ಯಡ್ ಮಾಡಿ 16 ಬರುತ್ತೆ. ಸೊ ಇವಾಗ ಅದನ್ನ ಬ್ರೇಕ್ ಮಾಡಿ ಕ್ಯಾನ್ಸಲ್ಲು 4D. ಓಕೆ, ಸೊ ಇದು A ವ್ಯಾಲ್ಯೂ, A ಮತ್ತೆ D ಸಿಕ್ಕಿದ್ಮೇಲೆ ಯು ಕ್ಯಾನ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ S50. ಓಕೆ, ಸೊ ಇದು ಸ್ವಲ್ಪ ಲೆಂತಿ ಆಗುತ್ತೆ. ಲಾಸ್ಟ್ ಪ್ರಾಬ್ಲಮ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಇದೆ, ಹುಷಾರಾಗಿ ಮಾಡಬೇಕು. ಸೊ ನೆಕ್ಸ್ಟ್ ಪ್ರಾಬ್ಲಮ್ಮು ಅದು ಟ್ರಯಾಂಗಲ್ಸ್. ಸೊ ಇದು ಕೂಡ 3 ಮಾರ್ಕ್ಸ್ಗೆ ಒಂದು ಡೆಫಿನೆಟ್ ಕ್ವಶನ್ ಇರುತ್ತೆ ಟ್ರಯಾಂಗಲ್ಸ್ ಇಂದ. ಸೊ ಇವಾಗ ಇನ್ನ ಡಯಾಗ್ರಾಮ್ ಹಾಕಿದೀನಿ. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇಲ್ಲಿರೋ ಫುಲ್ ಆಂಗಲ್ ಈಕ್ವಲ್ ಆಗಿದೆ. ಫೈಂಡ್ ದ ವ್ಯಾಲ್ಯೂ ಆಫ್ BD ಲೆಂತ್ ಕೇಳ್ತಿದ್ದಾರೆ. ಸೊ ಇಲ್ಲಿ ಫಸ್ಟ್ ಕೆಲಸ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಬ್ರೇಕ್ ದ ಟ್ರಯಾಂಗಲ್ಸ್. 2 ಸಿಮಿಲರ್ ಟ್ರಯಾಂಗಲ್ಸ್ ನ ಬ್ರೇಕ್ ಮಾಡಬೇಕು. ನಾನು ನೋಡಿ ಏನ್ ಮಾಡ್ತೀನಿ ಅಂತ. ದಿಸ್ ಇಸ್ ದ ಫಸ್ಟ್ ಟ್ರಯಾಂಗಲ್, ಆಯ್ತಾ? CAB. ಇದು ಫುಲ್ ಲೆಂತ್ ಎಷ್ಟು? 3 + 6. ಈ ಲೆಂತ್ ಎಷ್ಟು? 8. ನೋಡಿ, ದೊಡ್ಡ ಟ್ರಯಾಂಗಲ್ ಬರ್ಕೊಳ್ತಾ ಇದ್ದೀನಿ. 3 + 6 ಇದು 8. ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ ಇದೆ ಸಿಮಿಲರ್ ಆಗಿರೋದು, ನಾನು ಹಂಗೆ ಬರ್ಕೊಬೇಕು, ಸಿಮಿಲರ್ ತರನೇ ಬರ್ಕೊಬೇಕು. ಎಲ್ಲಂದ್ರೆ ಇಲ್ಲಿ C ಇದೆ, D ಇದೆರಡು ಈಕ್ವಲ್ ಅಂತ ಕೊಡ್ತಾ ಇದ್ದಾರೆ. D ಅದಕ್ಕೆ ನಾನು ಇಲ್ಲ ಹಾಕೊಳ್ತೀನಿ. D ಇಲ್ಲಿ ಹಾಕೊಂಡ್ರೆ ಉಳ್ಕೊಳ್ಳೋದೇನು? A ಮತ್ತೆ C. A ಇಲ್ಲಿ ಬರೀತೀನಿ, C ಇಲ್ಲಿ ಬರೀತೀನಿ. ಇವಾಗ ಇದ್ರದ್ದು ಡೀಟೇಲ್ಸ್ ಬರೀಬೇಕು. AC ವ್ಯಾಲ್ಯೂ ನೋಡಿ, ಕೇರ್ಫುಲ್ ಆಗಿರ್ಬೇಕು. ಒಂದು ಸೆಕೆಂಡ್. ಸೊ ಇವಾಗ D ಇದೆಯಲ್ಲ, ಇದನ್ನ ಹಿಂಗೆ ಈ ಕಡೆ ತಿರ್ಸ್ತೀವಿ, ತಗೊಂಡೋಗ್ಬಿಟ್ಟು ಇದ್ರ ಮೇಲೆ ಫಿಟ್ ಮಾಡಿದ್ರೆ A ಇಲ್ಲಿ ಬರುತ್ತೆ, ಆಯ್ತಾ? C ಇಲ್ಲಿ ಬರುತ್ತೆ. ಕರೆಕ್ಟಾ? ನೋಡಿ, ಇದು ಒರಿಜಿನಲ್ ಟ್ರಯಾಂಗಲ್. ಇವಾಗ ಇದೇ ಟ್ರಯಾಂಗಲ್ ನ ಇದೆರಡು ಆಂಗಲ್ ಸೇಮ್ ಇರೋದ್ರಿಂದ ಐ ಆಮ್ ಜಸ್ಟ್ ಟೇಕಿಂಗ್ ಇಟ್ ಅಂಡ್ ಕೀಪಿಂಗ್ ಇಟ್ ಆನ್ ದ ಒರಿಜಿನಲ್ ಟ್ರಯಾಂಗಲ್. ಸೊ ದಿಸ್ ಬೋತ್ ವಿಲ್ ಕೋಇನ್ಸೈಡ್, ಆಂಗಲ್ ಸೇಮ್ ಇದೆ. ಸೊ ಇದನ್ನ ಮಿಕ್ಕಿದ್ ಬರ್ತದೆ. ಇವಾಗ ನಾನು ಮಿಕ್ಕಿದ ಡೀಟೇಲ್ಸ್, ಈ ಟ್ರಯಾಂಗಲ್ ಅಲ್ಲಿ ಡೀಟೇಲ್ಸ್ ನೋಡಿ. AD ಲೆಂತ್ ಬಂದು ಇದು ಬಂದು 1 ಸೆಕೆಂಡ್,
ಇಲ್ಲ, ಇದು ನೇಮಿಂಗ್ ನೋಡಿ, ನೇಮಿಂಗ್ ಹಿಂಗೆ ಮಾಡ್ಕೊಬೋದು, ಎ ಇಲ್ಲೇ ಇರಲಿ, ಏನು ತೊಂದರೆ ಇಲ್ಲ, ಎ ಇಲ್ಲೇ ಇರಲಿ. ಜಸ್ಟ್ ಇದನ್ನ ಶಿಫ್ಟ್ ಮಾಡಿದೆ, ಇದನ್ನ ಹಿಂಗೆ ಇಟ್ಕೊಂಡು ಈ ತರ ಹಾಕ್ಬಿಟ್ಟು ಹಿಂಗೆ ಫಿಕ್ಸ್ ಮಾಡಿದೆ, ಆಯ್ತಾ. ಇದು ಎ ಸಿ ಆಯ್ತು. ಸೊ ಇವಾಗ ಎ ಡಿ ಲೆಂತ್ ಬಂದು 3, ಆಯ್ತಾ. ನೆಕ್ಸ್ಟ್ ಎ ಸಿ ಬಂದು 8. ನೋಡಿ ಮತ್ತೊಂದ್ಸತಿ ಹೇಳ್ತೀನಿ, ದಿಸ್ ಇಸ್ ದ ಒರಿಜಿನಲ್ ಟ್ರಯಾಂಗಲ್ ಐ ಹ್ಯಾವ್ ಡ್ರಾನ್ ಆಸ್ ಇಟ್ ಈಸ್. ನೆಕ್ಸ್ಟ್ ಇಸ್ ದಿಸ್ ಟ್ರಯಾಂಗಲ್, ದೇ ಹ್ಯಾವ್ ಟೋಲ್ಡ್ ದಿಸ್ ಆಂಗಲ್ ಅಂಡ್ ದಿಸ್ ಆಂಗಲ್ ಇಸ್ ಸೇಮ್. ಅದಕ್ಕೆ ಇದನ್ನ ತಗೊಂಡೋಗ್ಬಿಟ್ಟು ಹಿಂಗ್ ಇಡ್ತಾ ಇದೀನಿ ಸೇಮ್ ಆಗ್ಲಿ ಅಂತ. ಸೊ ನೇಮಿಂಗ್ ಎಲ್ಲ ಹಂಗಂಗೆ ಬರಿತಾ ಇದೀನಿ. ಇವಾಗ ಇದೆರಡು ಯು ಹ್ಯಾವ್ ಟು ರೈಟ್ ದಿಸ್ ಬೋತ್ ಆರ್ ಸಿಮಿಲರ್ ಟ್ರಯಾಂಗಲ್ಸ್. ಹೆಂಗೆ ಸರ್ ಸಿಮಿಲರ್ ಟ್ರಯಾಂಗಲ್ಸ್ ಪ್ರೂವ್ ಮಾಡಬೇಕು? ಹೆಂಗಂದ್ರೆ ದಿಸ್ ಆಂಗಲ್ ಆರ್ ಸೇಮ್ ಗಿವನ್ ಬರಿಬೇಕು ಫುಲ್. ನಾನು ಬರಿತಾ ಇಲ್ಲ ಇಲ್ಲಿ, ಇದು ಸೇಮ್ ಇದೆ. ನೆಕ್ಸ್ಟ್ ಆಂಗಲ್ ಎ ಎರಡೂ ಟ್ರಯಾಂಗಲ್ಗೆ ಇದು ಕಾಮನ್ ಆಂಗಲ್. ದೇರ್ ಫೋರ್ ಆಂಗಲ್ ಟ್ರಯಾಂಗಲ್ ಪ್ರಕಾರ ಇದು ಎರಡೂ ಟ್ರಯಾಂಗಲ್ ಆರ್ ಸಿಮಿಲರ್. ಟ್ರಯಾಂಗಲ್ ಎ ಬಿ ಸಿ ಈ ಸಿಮಿಲರ್ ಟು ಟ್ರಯಾಂಗಲ್ ಎ ಡಿ ಸಿ ಬರಿಬೇಕು. ಬರ್ದಾದ್ಮೇಲೆ ಒನ್ಸ್ ದೇ ಆರ್ ಸಿಮಿಲರ್ ಯು ಕ್ಯಾನ್ ಕಂಪೇರ್ ದೇರ್ ಸೈಡ್ಸ್. ಹೆಂಗೆ ಕಂಪೇರ್ ಮಾಡೋದು ಸೈಡ್ಸು? ಎ ಸಿ ಬೈ ಎ ಡಿ ಇಸ್ ಈಕ್ವಲ್ ಟು ಎ ಬಿ ಬೈ ಎ ಸಿ. ನೋಡಿ, ಇದು ಬೈ ಇದು, ಎ ಸಿ ಬೈ ಎ ಡಿ, ನೆಕ್ಸ್ಟ್ ಎ ಬಿ ಬೈ ಎ ಸಿ. ಸೊ ಎ ಸಿ ವ್ಯಾಲ್ಯೂ ಎಷ್ಟು? ಎ ಸಿ ವ್ಯಾಲ್ಯೂ 8, ಎ ಡಿ ವ್ಯಾಲ್ಯೂ ಎಷ್ಟು? 3, ಎ ಬಿ ವ್ಯಾಲ್ಯೂ 3 ಪ್ಲಸ್ ಎಕ್ಸ್, ಎ ಸಿ ವ್ಯಾಲ್ಯೂ 8. ಇವಾಗ ಎಕ್ಸ್ ಕಂಡಿಡಿಯಕ್ಕೆ ರಿಅರೇಂಜ್ಮೆಂಟ್ ಅಷ್ಟೇ, ನೀವು ಉಳ್ಕೊಳೋದೆಲ್ಲ ರಿಅರೇಂಜ್ಮೆಂಟ್, ಆಯ್ತಾ. ಸೊ ಇವಾಗ ಇದು ಮೇಲೆ ಹೋಗುತ್ತೆ 64 ಬೈ 3 ಪ್ಲಸ್ ಎಕ್ಸ್, ಆಯ್ತಾ. ಸೊ ನೆಕ್ಸ್ಟ್ ಇವಾಗ ಆ ಕಡೆಯಿಂದ ಈ ಕಡೆ ಬರುತ್ತೆ. ಸೊ ಎಲ್ಲ ಕರೆಕ್ಟಾಗಿ ಒಂದು ನಿಮಿಷ ನೋಡ್ಬಿಡ್ತೀನಿ. ಎ ಸಿ ಬೈ ಎ ಡಿ, ಎ ಬಿ ಬೈ ಎ ಸಿ, ಆಯ್ತಾ. ಎ ಬಿ ಬಂದು 3 ಪ್ಲಸ್ ಎಕ್ಸ್ ಅಷ್ಟ. ನೋಡಿ ಇವಾಗ ಎಕ್ಸ್ ಬೇಕಂದ್ರೆ 3 ಈ ಕಡೆ ಬರುತ್ತೆ, 64 ಬೈ 3 ಮೈನಸ್ 3 ಇಸ್ ಈಕ್ವಲ್ ಟು ಎಕ್ಸ್. ಸೊ ಇವಾಗ 64 ಮೈನಸ್ 9 ಬೈ 3 ಎಲ್ ಸಿ ಎಂ ಅಲ್ವಾ, ಎಲ್ ಸಿ ಎಂ ತೆಗೆದಾಗ 55 ಬೈ 3. ದೇರ್ ಫೋರ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ 55 ಬೈ 3, ಆಯ್ತಾ. ಸೊ ಗೊತ್ತಾಯ್ತಾ? ಇದೇನಂದ್ರೆ ಈ ತರದ್ದು ಪ್ರಾಬ್ಲಮ್ ಐಡಿಯಾ ಬೇಸಿಕಲಿ ಏನಂದ್ರೆ ಯು ಹ್ಯಾವ್ ಟು ಫೈಂಡ್ ಔಟ್ 2 ಸಿಮಿಲರ್ ಟ್ರಯಾಂಗಲ್ಸ್, ದೆನ್ make it prove that they are similar. Once you prove that they are similar, compare the sides. So therefore answer is 55 by 3 is the right answer. So ಇಷ್ಟಕ್ಕೆ 3 ಮಾರ್ಕ್ಸ್ ಮುಗೀತು. ನೆಕ್ಸ್ಟ್ 4 ಮಾರ್ಕ್ಸ್ ಗ್ರಾಫ್ ನೋಡಿ, ಸಿಂಪಲ್ ಟೆಕ್ನಿಕ್ ಏನಂದ್ರೆ ಫಸ್ಟ್ ಎಲಿಮಿನೇಷನ್ ಮಾಡ್ಬಿಡಿ, ಎಲ್ಲಾದ್ರೂ ಒಂದ್ ಕಡೆ ಎಲಿಮಿನೇಷನ್ ಮಾಡ್ಬಿಡಿ. ಎಲಿಮಿನೇಷನ್ ಮಾಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ಇದಕ್ಕೆ ಆನ್ಸರ್. ನಾನು ಹೇಳ್ತೀನಿ, ಫುಲ್ ಗ್ರಾಫ್ ಮಾಡದೆ ಜಸ್ಟ್ ಬೈ ಡೂಯಿಂಗ್ ಎಲಿಮಿನೇಷನ್ ಯು ಕ್ಯಾನ್ ಫೈಂಡ್ ದ ಆನ್ಸರ್. ಎಲಿಮಿನೇಷನ್ ಮಾಡಿದ್ರೆ 4x is equal to 8, x equal to 2, ನೆಕ್ಸ್ಟ್ y is equal to 3 ಬರಬೇಕು. ನೀವು ಚೆಕ್ ಮಾಡಿ ನಿಮ್ಮ ಗ್ರಾಫ್ ಎರಡು ಕೋಯಿನ್ಸೈಡ್ ಆಗೋ ಪಾಯಿಂಟ್ 2,3 ಆಗಬೇಕು. ಸೊ ವೆರಿ ಸಿಂಪಲ್ ಟೆಕ್ನಿಕ್ ಏನಂದ್ರೆ ಪೆನ್ಸಿಲ್ ಫಸ್ಟ್ ಗ್ರಾಫ್ ಕ್ವಶನ್ ನೋಡಿದ ತಕ್ಷಣ ಹಿಂದೆ ಎಲ್ಲಾದ್ರೂ ಹೋಗ್ಬಿಟ್ಟು ಯು ಹ್ಯಾವ್ ಟು ಡೂ ದ ಎಲಿಮಿನೇಷನ್ ಮಾಡಿಬಿಟ್ಟು ಆಮೇಲೆ ನೀವು ವ್ಯಾಲ್ಯೂಸ್ ಹಾಕೊಳ್ಳಿ. ಗೊತ್ತಾಗುತ್ತೆ ಎಲಿಮಿನೇಷನ್ ಮಾಡಿ ಆನ್ಸರ್ ಬಂದ್ಬಿಟ್ರೆ ಅದೇ ಪಾಯಿಂಟ್ ತಾನೇ ಕೋಯಿನ್ಸೈಡ್ ಆಗಬೇಕಾಗಿದ್ದು, ನಿಮ್ಗೆ 100% ಕ್ವಶನ್ ತಪ್ಪಾಗೋದೇ ಇಲ್ಲ. ಓಕೆ, ಸೊ ನೆಕ್ಸ್ಟ್ ನಾವು ಹೋಗೋಣ ಇಂಪಾರ್ಟೆಂಟ್ ಕ್ವಾಡ್ರಾಟಿಕ್ ಈಕ್ವೇಶನ್ ವರ್ಬಲ್ ಪ್ರಾಬ್ಲಮ್. ಮೋಟರ್ ಬೋಟ್ ಸ್ಪೀಡ್, ಇದು ಎಕ್ಸಾಂಪಲ್ ಅಲ್ಲಿ ಇದೆ ನೋಡಿ, ಇದು ಎಕ್ಸಾಂಪಲ್ ಇದೆ ಪ್ರಾಬ್ಲಮ್. ಇದು ಒಂದು ಮೋಟರ್ ಬೋಟ್ ಇದೆ, ಅದ್ರ ಸ್ಪೀಡ್ ಇನ್ ಸ್ಟಿಲ್ ವಾಟರ್. ನಾರ್ಮಲ್ ಆಗಿದ್ರೆ ಅದು ವಾಟರು, ಅದ್ರ ಸ್ಪೀಡು 18 km/h. ಇವಾಗ ಈ ಕ್ವಶನ್ ಬರೋಣ. ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ, ಎಕ್ಸ್ ಪಿ ದ ಸ್ಪೀಡ್ ಇಂದ ಅದನ್ನ ಕಂಡುಹಿಡಿಬೇಕು. ಫೈಂಡ್ ದ ಸ್ಪೀಡ್ ಆಫ್ ದ ಸ್ಟ್ರೀಮ್, ಅದು ಎಷ್ಟು ಸ್ಟ್ರೀಮ್ ಸ್ಪೀಡ್ ಇದೆ ಅಂತ, ಆಯ್ತಾ, ನೀರ್ ಎಷ್ಟು ಸ್ಪೀಡ್ ಹೋಗ್ತಾ ಇದೆ ಅಂತ. ನಾರ್ಮಲ್ ಆಗಿದ್ರೆ ಕೊಟ್ಟಿದ್ದಾರೆ ನೋಡಿ 18 km/h ಸ್ಪೀಡಲ್ಲಿ ಹೋಗುತ್ತೆ. ನೆಕ್ಸ್ಟ್ ಫಸ್ಟ್ ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಬಗ್ಗೆ ಅರ್ಥ ಮಾಡ್ಕೊಂಡು ವಿ ಶುಡ್ ಅಂಡರ್ಸ್ಟ್ಯಾಂಡ್ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸೊ ಇವಾಗ ಟೈಮ್ ಮೇಲೆ ಹಾಕಿದ್ರೆ ಸ್ಪೀಡ್ ಕೆಳಗಡೆ ಬರುತ್ತೆ, ಆಯ್ತಾ. ಇವಾಗ ಅಪ್ ಸ್ಟ್ರೀಮ್ ಅಂದ್ರೆ ಮೇಲ್ ಹೋದಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಸ್ಟಿಲ್ ವಾಟರ್ಗಿಂತ ನಾರ್ಮಲ್ ವಾಟರ್ಗಿಂತ ಮೇಲ್ ಹೋದಾಗ ನೀರದ್ದು ಸ್ಪೀಡ್ ಇದೆಯಲ್ಲ, ಎರಡು ಏನಾಗುತ್ತೆ, ನಿಮ್ಗೆ ಹೋಗೋದು ಕಷ್ಟ ಆಗುತ್ತೆ. ಅದಕ್ಕೆ ಮೈನಸ್ ಹಾಕ್ಬೇಕು, ಯಾವತ್ತು ಗ್ಯಾಪ್ ಇಟ್ಕೊಳ್ಳಿ. ಅಪ್ ಸ್ಟ್ರೀಮ್ ಮೈನಸ್, ಓಕೆ, ಡೌನ್ ಸ್ಟ್ರೀಮ್ ಆಡ್. ಗ್ರಾವಿಟಿ ಕೂಡ ಹೆಲ್ಪ್ ಮಾಡುತ್ತಲ್ಲ ಅಂತ ಗ್ಯಾಪ್ ಮಾಡ್ಕೊಂಡು 18 - x 18 + 6. ಇವಾಗ ಈ ಕ್ವಶನ್ ಬರೋಣ. ಅಪ್ ಸ್ಟ್ರೀಮ್ ನೋಡಿ, ಇದು ಅಪ್ ಸ್ಟ್ರೀಮ್ಗೆ, ಇದು ಡೌನ್ ಸ್ಟ್ರೀಮ್ಗೆ. ಇವಾಗ ವಾಪಸ್ ಬಂದ್ರೆ ಇವಾಗ ಟೈಮ್ ಟೇಕನ್, ಇಲ್ಲಿ ಟೈಮ್ ಟೇಕನ್ ನ ಕಂಪೇರ್ ಮಾಡಿದ್ದಾರೆ, ಟೈಮ್ ಅನ್ನು ಕಂಪೇರ್ ಮಾಡಿದ್ದಾರೆ. ಸೊ ಹೌ ಡು ಯು ಅಂಡರ್ಸ್ಟ್ಯಾಂಡ್ ದಿಸ್? ಓಕೆ, ಸೊ ಇವಾಗ ಅಪ್ ಸ್ಟ್ರೀಮ್ ಟೈಮ್ ಬರೆದ್ಬೇಡ. ಅಪ್ ಸ್ಟ್ರೀಮ್ ಟೈಮ್ ಹೆಂಗ್ ಬರೀತೀರಾ? ಟೈಮ್ ಅಂದ್ರೆ ಡಿಸ್ಟೆನ್ಸ್ ಬೈ ಸ್ಪೀಡ್. ವಾಟ್ ಈಸ್ ಅಪ್ ಸ್ಟ್ರೀಮ್? ಸೊ ಟೈಮ್ ಇನ್ ಅಪ್ ಸ್ಟ್ರೀಮ್, ಓಕೆ, ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ 24 ಬೈ ಸ್ಪೀಡ್ ಅಂದ್ರೆ 18 - 6. ಟೈಮ್ ಡೌನ್ ಸ್ಟ್ರೀಮ್
24/18 plus 6. So this is the equation. Ivaga we'll see what is the comparison they have done. Uh, a motor boat whose speed is 18 km per hour in still water takes 1 hour more to go 24 km upstream than the time to return to the downstream to the same spot. ಅಂದ್ರೆ ಇವಾಗ ನೋಡಿ ಹಿಂಗ್ ಬರಿಬೋದಾ, ಡೌನ್ಸ್ಟ್ರೀಮ್ ಅಪ್ಸ್ಟ್ರೀಮ್ ಇಸ್ ಈಕ್ವಲ್ ಟು ಡೌನ್ಸ್ಟ್ರೀಮ್ ಪ್ಲಸ್ 1. ನೋಡಿ ಓದ್ತೀನಿ ಇವಾಗ. ಟೈಮ್ ಇಟ್ ಟೇಕ್ಸ್ 1 hour more. ನೋಡಿ ದ ಸ್ಟಿಲ್ ವಾಟರ್ ಟೇಕ್ಸ್ 1 hour more ಟು ಗೋ ಅಪ್ಸ್ಟ್ರೀಮ್ ದೆನ್ ದ ಡೌನ್ಸ್ಟ್ರೀಮ್. ಸೊ ಜನರಲಿ ಇವಾಗ ಅಪ್ಸ್ಟ್ರೀಮ್ ಹೋಗೋಕ್ಕೆ ಟೈಮ್ ಜಾಸ್ತಿ ಆಗುತ್ತಲ್ಲ, ಅದು ಇಲ್ಲಿ ಬರಬಾರ್ದು, ಇಲ್ಲಿ ಬರ್ಬೇಕು +1. ಓಕೆ, ಸೊ ಇವಾಗ ಟಿ ಯು ಬಂದು ಇಲ್ಲಿ ಹಾಕೊಳ್ಳಿ. 24/18 - 6 is equal to 24/18 plus 6 plus 1. ಸೊ ಇವಾಗ ಇದು ರಿಅರೇಂಜ್ ಮಾಡ್ಕೊಬೇಕು. ರಿಅರೇಂಜ್ ಮಾಡ್ಕೊಳಕ್ಕೇನು, ಆ ಕಡೆಯಿಂದ ಈ ಕಡೆ ತಂದು, ಸೊ ಜಸ್ಟ್ ಎಲ್ಲಾನು ಓಕೆ. ಸೊ ಇವಾಗ ರಿಅರೇಂಜ್ ಮಾಡ್ಕೊಳಕ್ಕೆ 24 - 18 - 6 ಇದು ಆ ಕಡೆಯಿಂದ ಈ ಕಡೆ ಬರುತ್ತೆ. -24/18 is equal to 1. ಎರಡರಲ್ಲಿ ಏನೋ 24 ಕಾಮನ್ ತೆಗೆದುಬಿಟ್ರೆ 1/18 - 6 -1/18 plus 6 is equal to 1. ಇವಾಗ 24 ಕೆಳಗಡೆ ಕಳಿಸ್ಬಿಟ್ರೆ ಏನು ಉಳ್ಕೊಳ್ಳುತ್ತೆ ನೋಡಿ. I'll just erase this to solve this problem. ಸೊ ಇವಾಗ ಏನಾಯ್ತು, ಸೊ 1/18 - 6 1/18 plus 6 is equal to 1/24. ಈ 24 ಕೆಳಗಡೆ ಕಳಿಸ್ತೆ. ಸೊ ಇವಾಗ ರಿಅರೇಂಜ್ ಮಾಡ್ಕೋಣ. LCM ತಗೊಂಡ್ರೆ ಏನಾಗುತ್ತೆ, 18 plus 6 minus of 18 minus 6 divided by 18 minus 6 18 plus 6 is equal to 1/24. ಇವಾಗ ತೆಗೆದ್ರೆ ಏನಾಗುತ್ತೆ ನೋಡಿ, 18 ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ಉಳ್ಕೊಳ್ಳೋದು ನಿಮಗೆ, ಸೊ 18 plus 6 minus 18 plus 6 minus into minus plus. ಸೊ ಇವಾಗ a minus b a plus b 18 ಸ್ಕ್ವೇರ್ minus x ಸ್ಕ್ವೇರ್ ಕೆಳಗಡೆ ಆಯ್ತಾ. ಸೊ ಇಲ್ಲಿ ಏನಾಗುತ್ತೆ, 18 ಕ್ಯಾನ್ಸಲ್, x into x x ಸ್ಕ್ವೇರ್, ಈ 24 ಮೇಲೆ ಬರುತ್ತೆ. 24x ಸ್ಕ್ವೇರ್ is equal to ಇದು ಮೇಲೆ ಹೋಗುತ್ತೆ 18 ಸ್ಕ್ವೇರ್ minus x ಸ್ಕ್ವೇರ್. ಸೊ ಇವಾಗ ಆ ಕಡೆಯಿಂದ ಈ ಕಡೆ ತರ್ತೀನಿ 24x ಸ್ಕ್ವೇರ್. ಸೊ 24 ಇದು ಆ ಕಡೆ ಪ್ಲಸ್ x ಸ್ಕ್ವೇರ್ is equal to 18 ಸ್ಕ್ವೇರ್ ಬಂದು 324. ಓಕೆ, ಸೊ ನಾವು this is 25x square is equal to 324. So x square is equal to 324 divided by 25. ಸೊ ಎಲ್ಲ ಕರೆಕ್ಟ್ ಆಗಿದೆಯಾ ಅಥವಾ ಎಲ್ಲಾದ್ರೂ ಮಿಸ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಆ ಕಡೆಯಿಂದ ಈ ಕಡೆ ಬಂತು. ಸೊ ಕ್ರಾಸ್, ಇಲ್ಲೊಂದು ಇಂಪಾರ್ಟೆಂಟ್ ತಪ್ಪು ಮಾಡ್ಬಿಟ್ಟಿದ್ದೀನಿ. ಕೇರ್ಫುಲ್ ಆಗಿ ಮಾಡ್ಬೇಕಿದು. ಬಿ ವೆರಿ ಕೇರ್ಫುಲ್, ಅದರ್ವೈಸ್ ಯು ವಿಲ್ ಗೋ ರಾಂಗ್. ನಂತರನೇ ಮತ್ತೆ ಮಿಸ್ಟೇಕ್ ಮಾಡ್ತೀರಾ. ಇಲ್ಲಿ ನೋಡಿ, ಇದು ಕ್ಯಾನ್ಸಲ್ ಆಯಿತು. ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟು, 2x. ಕೆಳಗಡೆ ಏನು, ಕೆಳಗಡೆ a ಪ್ಲಸ್ ಬಿ a ಮೈನಸ್ ಬಿ 18 ಸ್ಕ್ವೇರ್ 324 ಮೈನಸ್ ಎಕ್ಸ್ ಸ್ಕ್ವೇರ್ 1/24. ಇವಾಗ ಅರೇಂಜ್ ಮಾಡ್ಕೊಳ್ಳಿ. ದಿಸ್ ಬಿಕಮ್ಸ್ 48x is equal to 324 minus x square. Just rearrange it again, you'll get a quadratic. ಆ ಕಡೆ ಈ ಕಡೆ ತನ್ನಿ ಆಯ್ತಾ. 48x minus 324 is equal to 0. This is your equation. Now you can use the formula method or split in the middle term. Your answer will be x equal to 6 km per hour. Simplify ಮಾಡಿ ಇದು ಕ್ವಾಡ್ರಾಟಿಕ್ ಫಾರ್ಮುಲಾ ಹಾಕಿ, ಇಲ್ಲ ಸ್ಪ್ಲಿಟ್ ಇನ್ ದ ಮಿಡಲ್ ಟರ್ಮ್ ಆದ್ರೂ ಹಾಕಿ, ಯು ವಿಲ್ ಗೆಟ್ ಆನ್ಸರ್. ಸೊ ಇದಕ್ಕೆ ನೀವು ಕ್ವಾಡ್ರಾಟಿಕ್ ಈಕ್ವೇಷನ್ ಇನ್ನೂ ಡೀಟೇಲ್ಡ್ ಅನಾಲಿಸಿಸ್ ಬೇಕು ಅಂದ್ರೆ ನನ್ನ ಚಾನಲಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಎಕ್ಸಾಮಲ್ಲಿ ಕೊಟ್ಟಿರೋ ಒಂದು ಲಾಸ್ಟ್ ಇಂಪಾರ್ಟೆಂಟ್ 30 ಕ್ವಶನ್ ಸಾಲ್ವ್ ಮಾಡಿದ್ದೀನಿ, ಒಂದು 20 ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಅದನ್ನ ನೀವು ನೋಡಿದ್ರೆ ನಿಮ್ಗೆ ಥರೋ ಐಡಿಯಾ ಸಿಗುತ್ತೆ ಕ್ವಾಡ್ರಾಟಿಕ್ ಈಕ್ವೇಷನ್ ಬಗ್ಗೆ. ಸೊ ಐ ರಿಕ್ವೆಸ್ಟ್ ಯು ಟು ವಾಚ್ ದಟ್ ವಿಡಿಯೋ. ಸೊ ನಾನು ಇಲ್ಲಿ ಆನ್ಸರ್ ಏನು ಅಂತ ಹೇಳ್ತೇನೆ, 6 km/h ಆನ್ಸರ್ ಬರಬೇಕು, ಈ ಈಕ್ವೇಷನ್ ಬರಬೇಕು. ಈಕ್ವೇಷನ್ ಬಂದಿರೋದು ಕರೆಕ್ಟ್ ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡೋಕ್ಕೂ ಕೂಡ ಒಂದು ಟೆಕ್ನಿಕ್ ಇದೆ. ಸೊ ಅದಕ್ಕೆ ನೀವು ಕ್ವಾಡ್ರಾಟಿಕ್ ಈಕ್ವೇಷನ್ ವರ್ಬಲ್ ಪ್ರಾಬ್ಲಮ್ಸ್ ನೋಡಬೇಕು. ಸೊ ಇಷ್ಟು ಆಯಿತು. ನೆಕ್ಸ್ಟ್ ಇನ್ನೊಂದು 2 ಉಳ್ಕೊಂಡಿದೆ. ಕ್ವಿಕ್ಲಿ, ಸೊ ಲೆಟ್ಸ್ ಸಾಲ್ವ್ is the quadratic equation. 6 km/h ಬರುತ್ತೆ ನೀವು ಸಿಂಪ್ಲಿಫೈ ಮಾಡಿದ್ರೆ. ಸೊ ನೆಕ್ಸ್ಟ್ ಇದು ಕೊಟ್ಟಿದ್ದಾರೆ ಡಯಾಗ್ರಾಮ್. ಓಕೆ, ಸೊ ದಿಸ್ ಇಸ್ ದ ಡಯಾಗ್ರಾಮ್ O A B C
60 ಡಿಗ್ರಿ ಇದೆ, ಇಲ್ಲಿ 7 ಸೆಂಟಿಮೀಟರ್ ಇದೆ. √3 ವ್ಯಾಲ್ಯೂ 1.73 ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಫೈಂಡ್ ದ ಏರಿಯಾ ಅಂಡ್ ಪೆರಿಮೀಟರ್ ಆಫ್ ದ ಶೇಡೆಡ್ ರೀಜನ್. ಶೇಡೆಡ್ ರೀಜನ್ ಹೌ ಡು ಯು ಫೈಂಡ್? ಇವಾಗ ಏರಿಯಾ ಆಫ್ ಶೇಡೆಡ್ ರೀಜನ್ ಏನೇನು ಮೈನಸ್ ಮಾಡಬೇಕು ಆಯ್ತಾ? ಏರಿಯಾ ಆಫ್ ಸೆಕ್ಟರ್, ದಿ ಏರಿಯಾ ಆಫ್ ಸೆಕ್ಟರ್ ಫುಲ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ನೋಡಿ ಇವಾಗ ಈ ಏರಿಯಾ ಬೇಕು ಅಂದ್ರೆ ಈ ಫುಲ್ ಏರಿಯಾ ಮೈನಸ್ ದಿಸ್ ಟ್ರಯಾಂಗಲ್ ಯು ಹ್ಯಾವ್ ಟು ರಿಮೂವ್. ಓಕೆ, ದಿಸ್ ಇಸ್ ದ ಏರಿಯಾ ಆಫ್ ಸೆಕ್ಟರ್. ಏನು ನಮ್ಗೆ ಗೊತ್ತು? θ ಬೈ 360 ಇಂಟು πr ಸ್ಕ್ವೇರ್. ಏರಿಯಾ ಆಫ್ ಟ್ರಯಾಂಗಲ್ ಯಾವ ಟ್ರಯಾಂಗಲ್ ಯೂಸ್ ಮಾಡಬೇಕು? 60 ಡಿಗ್ರಿ ಇದೆ. 60 ಡಿಗ್ರಿ ಅಂದ್ರೆ ಏನು? ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮುಲಾ ಏನು? √3/4 a ಸ್ಕ್ವೇರ್ ಅಥವಾ ಇಲ್ಲಿ r ಸ್ಕ್ವೇರ್, ಯಾಕಂದ್ರೆ ಇಲ್ಲಿ ಎರಡು ಸೇಮ್ ಇರುತ್ತೆ. ಇವಾಗ θ ವ್ಯಾಲ್ಯೂ ಎಷ್ಟು? 60 ಬೈ 360. ಪೈ ವ್ಯಾಲ್ಯೂ ಆಮೇಲೆ ಹಾಕೋಣ. r ಸ್ಕ್ವೇರ್ √3/4 r ಸ್ಕ್ವೇರ್ 0 0 ಕ್ಯಾನ್ಸಲ್, 6 1 6 6. ಸೊ ಇವಾಗ ರೇಡಿಯಸ್ ಕಾಮನ್ ತೆಗಿತೀನಿ ನಾನು. r ಸ್ಕ್ವೇರ್ ಕಾಮನ್ ತೆಗೆದ್ರೆ 1/6 ಪೈ ಮೈನಸ್ √3/4. ಸೊ ಇಷ್ಟನ್ನ ನಾನು ಕಾಮನ್ ತೆಗೆದಿದ್ದೀನಿ. ಸೊ r ಸ್ಕ್ವೇರ್ ಬಂದು ರೇಡಿಯಸ್ ಸ್ಕ್ವೇರ್ ಬಂದು 47 ಸ್ಕ್ವೇರ್ ಇಸ್ 49. 1/6 ಇಂಟು 22/7 ಮೈನಸ್ √3/4. ನೋಡಿ ಏನೇನು ಸಿಂಪ್ಲಿಫೈ ಮಾಡೋಕ್ಕಾಗುತ್ತೆ ಅಂತ. 6 3 ಇದು 11. ಸೊ 49 ಬ್ರಾಕೆಟ್ ಅಲ್ಲಿ 11/7 ಇದೆ. 7 3s 21 ಮೈನಸ್ √3/4. ಸೊ ಇವಾಗ ಇದನ್ನೆಲ್ಲ ನೀವು ಸಿಂಪ್ಲಿಫೈ ಮಾಡ್ಬೇಕು, ಬೇರೆ ದಾರಿ ಇಲ್ಲ. 49 ಇದೆ. ಸೊ 11/21 ಮೈನಸ್ ಇದು ಎಲ್ ಸಿ ಎಂ ತೆಗೆದ್ಬಿಟ್ರೆ ಇಲ್ಲಿ ಏನಾಗುತ್ತೆ? ಎಲ್ ಸಿ ಎಂ ತೆಗೆದ್ರೆ 44 ಮೈನಸ್ 21 √3/21 ಇಂಟು 4 ವಿಚ್ ಇಸ್ 84. ಸೊ ಇವಾಗ ನೋಡೋಣ. 49 84 ಡಿವೈಡ್ ಆಗುತ್ತೆ, 7 ಟೇಬಲ್ ಅಲ್ಲಿ ಹೋಗುತ್ತೆ ನೋಡಿ. ಇವಾಗ ಇದೆರಡು ಡಿವೈಡ್ ಆಗುತ್ತೆ. 7 7s ಇದು 7 12s ಕರೆಕ್ಟಾ? 1 ಹೋಗುತ್ತೆ ಮತ್ತೆ 7 12 7 12 ಬಂತು. ಸೊ ನೆಕ್ಸ್ಟ್ 44 21 √3 ವ್ಯಾಲ್ಯೂ ಇವಾಗ ಹಾಕೊಳ್ಳಿ 1.73/12. ಸೊ ಇವಾಗ ಇದನ್ನ ಸಿಂಪ್ಲಿಫೈ ಮಾಡಿ ಪಾಯಿಂಟ್ಸ್ ಅಲ್ಲಿ ಆನ್ಸರ್ ಬರುತ್ತೆ. ಲೆಂತ್ ಇದೆ ಇದು 21 ಇಂಟು 1.73. ಸೊ ಮಾಡಿ ಯು ವಿಲ್ ಗೆಟ್ ಒನ್ ಫೈನಲ್ ಆನ್ಸರ್, ಒನ್ ರೌಂಡ್ ಫಿಗರ್ ಬರುತ್ತೆ. ಸೊ ಅದೇನು ಅಂತ ನೋಡೋಣ. 88.845 ಬರುತ್ತೆ. ನಾನು ಎಲ್ಲೂ ತಪ್ಪು ಹೋಗಿಲ್ಲ ಅಂದ್ರೆ ದಿಸ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ನೋಡಿ ಅಕಸ್ಮಾತ್ ನಾನು ತಪ್ಪಾಗಿದ್ರು ಡೋಂಟ್ ವೆರಿ, ಇಲ್ಲಿ ಫೈನಲಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ಹೌ ಟು ಡೂ ದ ಪ್ರಾಬ್ಲಮ್. ಸೊ ನಾನು ಇಲ್ಲಿ r ಸ್ಕ್ವೇರ್ ಕಾಮನ್ ತೆಗೆದ್ರೆ ಇದನ್ನ ಕಾಮನ್ ತೆಗೆದ್ರೆ ಇನ್ನೂ ಲೆಂತಿ ಮಾಡ್ಕೊಳ್ತೀರಾ ಪ್ರಾಬ್ಲಮ್ನ. ಎಲ್ಲಿ ವ್ಯಾಲ್ಯೂ ಆಫ್ ಪೈ ಹಾಕೊಳ್ಳೋದು ಇಂಪಾರ್ಟೆಂಟು, ಎಲ್ಲಿ ವ್ಯಾಲ್ಯೂ ಆಫ್ √3 ಹಾಕೊಳ್ತೀರಾ ಅದು ಇಂಪಾರ್ಟೆಂಟು. ಸೊ ಅದನ್ನ ನೀವು ಕಲಿಬೇಕು. ಸೊ ಇವಾಗ ಇದು ತುಂಬಾ ಸಿಂಪಲ್ ಇದೆ. ಇದು ನೆಕ್ಸ್ಟ್ ಇನ್ನೊಂದು ಪೆರಿಮೀಟರ್ ಕೇಳಿದ್ದಾರೆ. ಪೆರಿಮೀಟರ್ ಆಫ್ ದ ದಿಸ್, ಈ ಸ್ಟ್ರಕ್ಚರ್ ಇದೆಯಲ್ಲ, ಈ ಶೇಡೆಡ್ ರೀಜನ್ ಪೆರಿಮೀಟರ್. ಈ ಶೇಡೆಡ್ ರೀಜನ್ ಪೆರಿಮೀಟರ್ ಇದು 7 ಇದ್ರೆ ಇದು ಕೂಡ 7 ಇರುತ್ತೆ. ಇದು ಸಿಕ್ಬಿಡ್ತು. ಇದು ಹೆಂಗ್ ಸಿಗುತ್ತೆ? ಇದಕ್ಕೆ ಸಿಗ್ಬೇಕಂದ್ರೆ ಸೊ ನಿಮ್ಗೆ ಏರಿಯಾ ಆಫ್ ಇದು ಆರ್ಕ್, ಏರಿಯಾ ಆಫ್ ಆರ್ಕ್ಗೆ ಸಾರಿ ಲೆಂತ್ ಆಫ್ ಆರ್ಕ್ θ ಬೈ 360 ಇಂಟು 2πr. θ ಬಂದು ಇದು 60 ಬೈ 360 ಇಂಟು 2 ಇಂಟು 22/7. ರೇಡಿಯಸ್ 7 7 7 ಕ್ಯಾನ್ಸಲ್, 1s 6 3 11. ಸೊ 22/3 ಪ್ಲಸ್ 7, 22/3 ಇದ್ರ ಲೆಂತ್ ಪ್ಲಸ್ 7 ಇದ್ರ ಲೆಂತ್ ಎರಡು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಸೊ 22 ಪ್ಲಸ್ 21/3. ಸೊ ಯುವರ್ ಆನ್ಸರ್ ಎಲ್ಸಿಎಂ ತೆಗೆದಾದ್ಮೇಲೆ ಇಟ್ ಮಸ್ಟ್ ಬಿ 43/3 ಆನ್ಸರ್ ಸೆಂಟಿಮೀಟರ್ ಅಲ್ಲಿ ಬರುತ್ತೆ. ಸೊ ಇನ್ನು ಡಿವೈಡ್ ಮಾಡಿದ್ರೆ, ಇನ್ನೂ ನೀವು ಡಿವೈಡ್ ಮಾಡ್ತಿದ್ರೆ ಮಾಡ್ಕೊಳ್ಳಿ. ಸೊ ಪಾಯಿಂಟ್ಸ್ ಅಲ್ಲಿ ಬಂದ್ರೆ ಸೊ 43/3 1s 13 ಆಗುತ್ತೆ, 4 ಮತ್ತೆ 10 1.43 ಸೆಂಟಿಮೀಟರ್ ಡಾಟ್ 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 ಬರ್ತಾ ಇರುತ್ತೆ. ಸೊ ಇದು ಲೆಂತ್ ಆಫ್ ಆರ್ಕ್, ಇದು ಏರಿಯಾ ಆಫ್ ದ ಶೇಡೆಡ್ ರೀಜನ್ ಆನ್ಸರ್, ಇದು ಲೆಂತ್ ಆಫ್ ಆರ್ಕ್ ಆನ್ಸರ್. ಸೊ ಇಲ್ಲಿ ತುಂಬಾ ಕೇರ್ಫುಲ್ ಆಗಬೇಕು. ಪೆರಿಮೀಟರ್ ಅಂದ್ರೆ ಇದ್ರದ್ದು ಪೆರಿಮೀಟರ್ ಕೇಳ್ತಾ ಇದ್ದಾರೆ. ಅಂದ್ರೆ ಸಮ್ ಆಫ್ ಆಲ್ ದ ಸೈಡ್ಸ್ 7 ಪ್ಲಸ್ ದಿಸ್ ಲೆಂತ್, ದಿಸ್ ಇಸ್ ನಥಿಂಗ್ ಬಟ್ ಲೆಂತ್ ಆಫ್ ಆರ್ಕ್ ಫಾರ್ಮುಲಾ 2πr. then you have to simplify. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಲಾಸ್ಟ್ ಥಿಯರಮ್, ಅದನ್ನ ನೀವೇ ಮಾಡ್ಬೋದು. BPT ಕೊಟ್ಟಿದ್ದಾರೆ, ವೆಲ್ ಅಂಡ್ ಗುಡ್. ನಿಮ್ಗೆ 4 ಥಿಯರಮ್ ಗೊತ್ತಿರಬೇಕು. BPT, ಪೈಥಾಗರಸ್, ಆಮೇಲೆ ಏರಿಯಾ ರೇಷಿಯೋ, ಆಮೇಲೆ ಆಂಗಲ್. ನೆಕ್ಸ್ಟ್ ನಿಮ್ಗೆ ಲಾಸ್ಟ್ ಮುಗಿಸ್ತಾ ಇದ್ದೀನಿ. ಇಟ್ ಇಸ್ ಯುವರ್ ಫೈಂಡ್ ದ ವಾಲ್ಯೂಮ್ ಆಫ್ ದ ಸಾಲಿಡ್.
ಸೊ ವಾಲ್ಯೂಮ್ ಬಂದಾಗ ತುಂಬಾ ಸಿಂಪಲ್ಲು, ಆಯ್ತಾ. ಸೊ ಇದು ಡೀಟೇಲ್ಸ್ ಎಲ್ಲ ತಗೊಂಬೇಡ. ಇದು 7 ಇದೆ, ಇದು 7 ಇದೆ, ಟೋಟಲ್ ಬಂದು ಇದು 30 ಇದೆ, ಇದು 9 ಇದೆ, 9 ಇದೆ ಇದು. ಸೊ ಯು ಹ್ಯಾವ್ ಟು ಫೈಂಡ್ ದ ರೇಡಿಯಸ್, ಫೈಂಡ್ ದ ವಾಲ್ಯೂಮ್ ಆಫ್ ದ ಸಾಲಿಡ್. ವಾಲ್ಯೂಮ್ ಕಂಡಿಡಿಯಕ್ಕೆ ತುಂಬಾ ಸಿಂಪಲ್. ಎಷ್ಟು ವಾಲ್ಯೂಮ್ ಅಂದ ತಕ್ಷಣ ಎಷ್ಟು ತುಂಬಿದೆ ಅಂತ ಯೋಚನೆ ಮಾಡಿ. ಎಷ್ಟು ಖಾಲಿ ಜಾಗ, ಎಷ್ಟು ತುಂಬಿದೆ, ಇಲ್ಲಿ ತುಂಬಿದೆ, ಇಲ್ಲಿ ತುಂಬಿದೆ, ಎಷ್ಟು ತುಂಬಿದೆ ಅಂತ. ಸೊ ಇಲ್ಲೆಲ್ಲ ತುಂಬಿದೆ. ಸೊ ವಾಲ್ಯೂಮ್ ಆಫ್ ದಿಸ್ ಸಾಲಿಡ್ ಏನೆಲ್ಲ ಆಡ್ ಮಾಡಬೇಕು? ವಾಲ್ಯೂಮ್ ಆಫ್ ದಿಸ್ ಸಾಲಿಡ್ is equal to volume of cone plus volume of cylinder. ಇದೆರಡನ್ನು ಆಡ್ ಮಾಡಬೇಕು. ಕರೆಕ್ಟ್? ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರ್. ವಾಲ್ಯೂಮ್ ಆಫ್ ಕೋನ್ ಏನು? ಫಾರ್ಮುಲಾ 1/3 pi r square h. ವಾಲ್ಯೂಮ್ ಆಫ್ ಸಿಲಿಂಡರ್ pi r square h. ಎರಡು ಕಡೆ pi r square h ಬರೆದಿದ್ದೀನಿ. ಕರೆಕ್ಟಾ? ಇದು ಕರೆಕ್ಟ್ ಅಲ್ಲ, ಕೇರ್ಫುಲ್ ಆಗಿ ನೋಡಿ. ಇಲ್ಲಿ ಬರೀರಿ ಏನೇನಂತ. ರೇಡಿಯಸ್, ಕೋನ್ಗೂ ರೇಡಿಯಸ್ಸು ಮತ್ತೆ ಕೋನ್ಗೂ ಮತ್ತೆ ಸಿಲಿಂಡರ್ಗೂ ಎರಡಕ್ಕೂ ಸೇಮ್. ಹೈಟ್, ಆಯ್ತಾ. ಲೆಟ್ ಅಸ್ ಟೇಕ್ ದ ಹೈಟ್ ಆಫ್ ದ ಕೋನ್ ಆಸ್ h1. ಕೋನ್ ಬಂದು 9 ಸೆಂಟಿಮೀಟರ್. h2, ಲೆಟ್ ಅಸ್ ಟೇಕ್ ದ ಹೈಟ್ ಆಫ್ ದ ಸಿಲಿಂಡರ್ ಆಸ್ h2. ಅದರ ಹೈಟು 30 ಅಲ್ಲ, ಇಷ್ಟು ಇರೋದು ನೋಡಿ, ಫುಲ್ 30. ಹೈಟ್ ಆಫ್ ದ ಸಿಲಿಂಡರ್ ಎಷ್ಟು? ಅದು 30 minus 9 which is 21 ಸೆಂಟಿಮೀಟರ್. ಸೊ ಇವಾಗ ಇದ್ರಲ್ಲಿ ಕಾಮನ್ ಏನಂತ ತೆಗೆದ್ಬೇಡ. ಕಾಮನ್ನು pi r ಸ್ಕ್ವೇರ್, ಕಾಮನ್ನು 1/3 h1 ಪ್ಲಸ್ h2 ಇಷ್ಟು ಉಳ್ಕೊಂಡೆ. ಸೊ ಇವಾಗ ಪೈ ವ್ಯಾಲ್ಯೂ ಆಮೇಲೆ ಹಾಕೊಳ್ಳೋಣ. ರೇಡಿಯಸ್ ಬಂದು 7 ಸ್ಕ್ವೇರ್, h1 ಬಂದು 9, h2 ಬಂದು 21. ಸೊ 3 1s are 3 3s are. ಸೊ ಇವಾಗ ಹಾಕೊಳ್ಳೋಣ. 22/7 ಇಂಟು 7 ಸ್ಕ್ವೇರ್, 3 ಪ್ಲಸ್ 21. 7 1s are 1 7 ಕ್ಯಾನ್ಸಲ್. 22 ಇಂಟು 7 ಇಂಟು 3 plus 21 which is 24. Now if you multiply all this you will get the volume of the cone. 22 into 7 3696 centimeter cube. ಸೊ ಇದು ತುಂಬಾ ಸಿಂಪಲ್ ಆಗಿದೆ ಪ್ರಾಬ್ಲಮ್. ವಾಲ್ಯೂಮ್ ಅಂದ್ರೆ ಇದ್ರಲ್ಲಿ ಏನಂದ್ರೆ ತುಂಬಾ ಟೆಕ್ನಿಕ್ ಏನಂದ್ರೆ ಇದರಲ್ಲಿ ಇದನ್ನ ಬ್ರೇಕ್ ಮಾಡಬೇಕು. ಡೀಟೇಲ್ಸ್ ನ ಬ್ರೇಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಡಯಾಗ್ರಾಮ್ ಇಂದ ಡೀಟೇಲ್ಸ್ ನ ಸ್ಕಿಲ್ ಓರಿಯೆಂಟೆಡ್ ಕ್ವಶನ್ ಅಂತೀವಿ. ನೆಕ್ಸ್ಟ್ ಫಾರ್ಮುಲಾ ಬರೋದು, ಕಾಮನ್ ತೆಗೆಯೋದು, ವ್ಯಾಲ್ಯೂ ಆಫ್ ಪೈ ಎಲ್ಲ ಹಾಕೊಳ್ಳೋದು ಕೂಡ ಇಂಪಾರ್ಟೆಂಟ್. ಯಾವತ್ತು ಜನರಲಿ ಬೆಟರ್ ಯು ಪುಟ್ ದ ವ್ಯಾಲ್ಯೂ ಆಫ್ ಪೈ ಅಟ್ ದ ಎಂಡ್ ಆರ್ ಅಟ್ ದ ಪಾಯಿಂಟ್ ವೇರ್ ಯು ಫೀಲ್ ದ 7 ಕ್ಯಾನ್ ಬಿ ಕ್ಯಾನ್ಸಲ್ಡ್ ಆಫ್ ವಿತ್ ದ ಅದರ್ ನಂಬರ್. 7 ಕ್ಯಾನ್ಸಲ್ ಆಗುತ್ತೆ ಅಂತ ಅನ್ಸಿದಾಗ ಮಾತ್ರ ಪೈ ವ್ಯಾಲ್ಯೂ ಹಾಕಬೇಕು, ಇಲ್ಲ ಅಂದ್ರೆ ಕೊನೆಯವರೆಗೂ ಕಾದು ಹಾಕೊಳ್ಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ. ಇದು ನಿಮ್ಮ ಪ್ರಾಬ್ಲಮು. ಸೊ ನಾವು ಗೋ ಹೆಡ್ ಅಂಡ್ ಇದು ನಿಮ್ಮ ಕ್ವಶನ್ ಪೇಪರ್ ಇದೆಲ್ಲಾನು ಸಾಲ್ವ್ ಮಾಡಿದ್ದೀನಿ, ಜಸ್ಟ್ ಟು ಗಿವ್ ಎನ್ ಐಡಿಯಾ. ಸೊ ಇನ್ನು ನನ್ನ ಚಾನಲ್ ಅಲ್ಲಿ ಸಾಕಷ್ಟು ವಿಡಿಯೋಸ್ಗಳಿದೆ, ಅದೆಲ್ಲ ನೋಡಿ. ಅದರಲ್ಲಿ ಎಸ್ಪೆಷಲಿ ಕನ್ಫ್ಯೂಸ್ ಆಗೋದು ಸರ್ಫೇಸ್ ಏರಿಯಾ ವಾಲ್ಯೂಮ್ ಇರ್ಬೋದು, ಕ್ವಾಡ್ರಾಟಿಕ್ ಇಕ್ವೇಷನ್ ಇರ್ಬೋದು, AP ಇರ್ಬೋದು, ಟ್ರಯಾಂಗಲ್ಸ್ ಇರ್ಬೋದು, ಅಪ್ಲಿಕೇಶನ್ ಆಫ್ ಟ್ರಿಗೊನೋಮೆಟ್ರಿ ಎಲ್ಲ ಸಾಲ್ವ್ ಮಾಡಿದ್ದೀನಿ. ಕೈಂಡ್ಲಿ ವಾಚ್ ಅಂಡ್ ಕೈಂಡ್ಲಿ ಸಬ್ಸ್ಕ್ರೈಬ್, ಕೈಂಡ್ಲಿ ಶೇರ್ ದಿಸ್ ವಿಡಿಯೋ ಅಮಾಂಗ್ ಯರ್ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು. ಇನ್ನೊಂದು ಥಿಯರಮ್ ಇದೆ, ಅದಾಗಲೇ ಹೇಳಿದ್ದೀನಿ, ಗೋ ಹೆಡ್.